ಬಣ್ಣ ಬಣ್ಣದ ಕಾಚಗಳು ತಗೊಳ್ಳಿ. ಎಲ್ಲರ ಮುಂದೆನಾ? ಇವರು ಹಾಕೊಳ್ಳೋದೇ ಉಂಟಂತೆ, ತಗೊಳ್ಳೋಕೇನಪ್ಪ ನಾಚಿಕೆ. ಪ್ಲೀಸ್ ಟೇಕ್ ಯುವರ್ ಬಿಲ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೈ ಡಿಯರ್ ಲಿಲ್ಲಿ, ಟೇಕ್ ಯುವರ್ ಜೆಲ್ಲಿ. ಹಲೋ, ಬರೀ ಥ್ಯಾಂಕ್ಸ್ ಸಾಕಾಗಲ್ಲಮ್ಮ, ಸರ್ವಿಸ್ ಚಾರ್ಜ್ ಕೊಡ್ತೀನಪ್ಪ. ಕೊಡದೇ ಇದ್ರೆ ಬಿಡ್ತೀಯಾ ನೀನು? ಮಹಾರಾಜರಿಗೆ ಏನ್ ಮಾರ ಇಷ್ಟೊಂದು ದೊಡ್ಡ ಪುಸ್ತಕ ತಂದಿದೀಯಾ? ಇದ್ರಲ್ಲಿರೋ ಇಷ್ಟು ಅಡಿಗೆನ ಒಂದೇ ದಿನ ಮಾಡಿ ಹಾಕು ಅಂತಾಳೆ ನನ್ನ ಹೆಂಡತಿ. ನಿಮ್ ಹೆಂಡತಿ ತಾನೇ ಮಾಡಾಕ್ತೀರಾ? ಬೇರೆಲ್ಲ ತಾನೆ ಮಾಡಿ ಹಾಕ್ರಿ. ಅರ್ಥವಾಯ್ತು ಬಿಡು. ನಂದಗೋಪಾಲ, ಬೆಳಿಗ್ಗೆಯಿಂದ ನೀನ್ ಡಾರ್ಲಿಂಗು ನಂದಗೋಪಾಲ್ ಬರ್ಲಿಲ್ವಾ ಅಂತ ಒಂದೇ ಸಮ ಕೇಳ್ತಾ ಇದಾರಪ್ಪ ಸುಡುಗಾಡು. ಅಳ್ಳೋಡ್ಸಕ್ ಬೇರೆ ಯಾರು ಸಿಗ್ಲಿಲ್ವಂತ ಅವ್ರಿಗೆ. ಸರ್, ನಿಮ್ಮನ್ನ ನರಿಸುಬ್ಬು ಅವ್ರು ಕರೀತಿದ್ದಾರೆ. ಬಂದ್ಬಿಡಕನು, ಕೆಲ್ಸದ್ರೆ ನಾಲ್ಗೆ ನಾಯಿಗೆ ಹಾಕ್ಬಿಡ್ತಾನೆ. ಸುಡುಗಾಡು ಲೋ ಸುಡುಗಾಡು, ಇವತ್ತು ನಂದಗೋಪಾಲ್ಗೆ ಒಳ್ಳೆ ಕನೆಕ್ಟ್. ಅವನೇನಿಲ್ ಕಲೆಕ್ಟ್ ಆಗಿರೋ ದುಡ್ಡನ್ನ ಮನೆಗೆ ತಗೊಂಡೋಗ್ತಾನೆ. ಮತ್ತೆ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಕೊಡ್ತಾನೆ, ಹೋಗ್ತಾನೆ. ಅವನು ಮಗಳನ್ನೂ ಅನಾಥಾಶ್ರಮದಿಂದಲೇ ತಂದು ಸಾಕ್ತಾ ಇದ್ದಾನಂತೆ. ಸುಮ್ನೆ ಅರ್ಥವಾಯ್ತು ಬಿಡಿ ಅಂದ್ರೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮ ಅಪ್ಪಂಗೆ ಹುಷಾರಿಲ್ದೇ ಇದ್ದಾಗ ಇವನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಔಷಧಿ ಉಪಚಾರ ಎಲ್ಲ ಮಾಡಿ ಆಸ್ಪತ್ರೆ ದುಡ್ಡನ್ನೂ ಕೊಟ್ಟು ನಮ್ಮ ಅಪ್ಪನ ಮನೆ ಕರ್ಕೊಂಡ್ಬಿಟ್ನಪ್ಪ. ನಾನ್ ದುಡ್ಡು ಕೊಡಕ್ ಹೋದ್ರೆ ₹1 ಇಸ್ಕೊಳ್ಳಿಲ್ಲ ಪುಣ್ಯಾತ್ಮ. ಮತ್ತೆ ₹10 ಸರ್ವಿಸ್ ಚಾರ್ಜ್ ಕೊಡ್ಲಿಲ್ಲ ಅಂತ ಜೇಬ್ಗೆ ಕೈ ಹಾಕಿದ್ದ. ಸರ್ವಿಸ್ ಚಾರ್ಜ್ ಬೇರೆ, ಸೆಂಟಿಮೆಂಟೇ ಬೇರೆ. ನಿನ್ ಬಿಟ್ಟ ಏನೇ ಗೊತ್ತು ನಿನ್ಗೆ? ಬರೀ ಒಂದ್ ಕಂಪ್ಯೂಟರ್ ಅಲ್ಲಾಡ್ಸ್ಬಿಟ್ರೆ ಆಗೋಯ್ತಾ? ಇನ್ನೇನ್ ಅಲ್ಲಾಡ್ಸ್ಬೇಕು ಸರ್? ಅಲ್ಲ, ಇವಾಗ ಯಾವ ಅಕೌಂಟ್ ಬೇಕು ಸರ್ ನಿಮ್ಗೆ? ಓ, ನಿನ್ ಪಿಂಡ ಇನ್ಯಾವ್ದು? RJ ಎಂಟರ್ಪ್ರೈಸಸ್ ಸರ್ ಅದೇ ಅಲ್ವಾ ಸರ್ ಇಲ್ಲಿರೋದು? ನೋಡಿ ಸರ್, ಸುಮ್ನೆ ಟೆಸ್ಟ್ ಮಾಡೋಣ ಅಂತ ಕೇಳಿದ್ದು. ಯೋ ಬರ, ಅದ್ ಸರಿ, ಯಾವಾಗ್ಲೂ ಆಫೀಸ್ ನಲ್ಲಿ ಎಲ್ಲಾರ ಎದುರುಗಡೆ ನರಿ ಕುರಿ ಅಂತ ನನ್ನನ್ನ ಗೇಲಿ ಮಾಡ್ತಿರ್ತೀಂತಲ್ಲ ನೀನು. ಯಾವಾಗಾದ್ರೂ ನಾಲ್ಗೆ ತಡವರ್ಸಿದಾಗ ಕರಿ ಹೋಗಿ ನರಿ ಆಗ್ಬಿಡುತ್ತೆ. ಮುಚ್ಚು ಬಾಯ್. ಮೇ ಐ ಕಮ್ ಇನ್ ಸರ್? ನಿನ್ ಪಿಂಡ ಏನಮ್ಮ ಅದು? ಸರ್, ಮುಂಬೈಯಿಂದ ಮೇಲ್ ಬಂದಿದೆ. ನಾಳೆ MD ಮೇಡಮ್ ಬ್ಯಾಂಗ್ಳೂರ್ ಆಫೀಸಿಗೆ ಬರ್ತಾ ಇದಾರಂತೆ. ಹೌದಾ? ಸರಿ, ನೀನು ಹೋಗು. ಏನಪ್ಪಾ ಮಾಡೋದು? MD ಬೇರೆ ಬರ್ತಾ ಇದ್ದಾನೆ. ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ ನಿಂತ್ಕೊಂಡು? ನಿನ್ ಪಿಂಡ ತಗೊಳಯ್ಯ, ಇದನ್ನೆಲ್ಲ ತಗೊಂಡೋಗಿ ಸರಿಯಾಗಿ ವರ್ಕೌಟ್ ಮಾಡ್ಕೊಂಡು ಮಾಡ್ತೀನಿ ಸರ್, ಸಕ್ಕತ್ತಾಗಿ ಮಾಡ್ತೀನಿ. ನೀವು ಕೇರ್ ಮಾಡಿದಾರ ಈ ಕಂಪ್ಯೂಟರ್ ಬ್ರೈನ್ ನ ಮೇಡಮ್ ನೋಡಿ ಶಬ್ಬಾಷ್ ಅನ್ಬೇಕು. ಹಂಗ ಮಾಡಿ ತೋರಿಸ್ತೀನಿ. ಅದೆಲ್ಲ ಮಾಡ್ಬೇಕು ಅಂದ್ರೆ ಚಡ್ಡಿ ಹಾಕೊಂಡು ಪ್ರೈಮರಿ ಸ್ಕೂಲ್ಗೆ ಹೋಗಿ ಓದ್ಕೊಂಡ್ ಬರ್ಬೇಕು. ಯಾಕೋದಿ ಪುಟ್ಟ ಡಲ್ ಆಗಿದ್ಯಾ? ಏನಾಯ್ತು? ಡ್ಯಾಡಿ, ನೀನು ನನ್ನ ಸ್ವಂತ ಡ್ಯಾಡಿ ಅಲ್ವಂತೆ. ಯಾರು ಹಂಗ ಹೇಳಿದ್ದು? ಪಿಂಕಿಗೆ ಅವ್ರ ಮಮ್ಮಿ ಹೇಳಿದ್ರಂತೆ. ಪಿಂಕಿ ರಮ್ಮ ಮಂಕಿ. ನೋಡಿದ್ದು, ಡ್ಯಾಡಿ ಅಂದ್ರೆ ಡ್ಯಾಡಿ ಅಷ್ಟೇ. ಸ್ವಂತ ಡ್ಯಾಡಿ, ಬಾಡಿಗೆ ಡ್ಯಾಡಿ ಅಂತೆಲ್ಲ ಏನು ಇರಲ್ಲ. ಈ ನಿನ್ ಡ್ಯಾಡಿ ಇರೋವರೆಗೂ ನಿನ್ಗೇನು ತೊಂದರೆ ಆಗಲ್ಲ. ಓಕೆನಾ? ತೊಂದರೆ ಇರೋದು ಅಳಿರ ಭವಿಷ್ಯದಲ್ಲೇ. ಅದಕ್ಕೂ ಪರಿಹಾರ ಇದೆ. ತಾನೆ, ನಮ್ ಮೀಟ್ರು ಬೀಳೋದು, ನಿಮ್ ಮೀಟ್ರು ಹೇಳೋದು. ಅದ್ ಸರಿ, ಅದೇನು ನಿಮ್ ಶ್ರೀಮತಿ ಅವರು ಯಾವಾಗ್ಲೂ ನುಗ್ಗೆಕಾಯಿನೇ ಎಷ್ಟಿರ್ತಾರಲ್ಲ? ಕವಡೆ ಹಾಕೋದಿಕ್ಕೆ ಶಕ್ತಿ ಬರ್ಲಿ ಅಂತ. ಒಂದ್ ನಿಮಿಷ, ನಮ್ಮ ಅಳಿಯಂದ್ರು ಬಂದ್ರು, ಬರ್ತೀನಿ. ಆಯ್ತಾಯ್ತು. ನೀನೇನೆ ಬೀದಿಲಿ ಹೋಗೋರು ಬರೋರು ಮುಂದೆಲ್ಲ ನಾನ್ ನುಗ್ಗೆಕಾಯಿ ತಿನ್ನೋದನ್ನ ಠಾಮ್ ಮಾಡ್ತಾ ಇದ್ಯಾ? 25 ವರ್ಷದಿಂದ ತಿಂತಾನೆ ಇದ್ದೀರಾ, ಏನ್ ಬಂತು ಪ್ರಯೋಜನ? ಅಳಿಯಂದ್ರೆ ಬಂದ್ರ? ಅಳಿಯಂದ್ರೆ, ನಾನ್ ಕೇಳಿ ಸ್ಮಾರ್ಟ್ ಫೋನ್ ತಂದಿಲ್ಲ. ನಾನೇ ಹೇಳಿದ್ದು ತರಬೇಡಿ ಅಂತ. ಯಾಕಮ್ಮ? ಸ್ಮಾರ್ಟ್ ಫೋನ್ ಇಟ್ಕೊಂಡು ಆನ್ಲೈನ್ ನಲ್ಲಿ ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡಿ ನಮ್ಮ ಅಳಿಯಂದ್ರಿಗೊಂದು ಇಂಪೋರ್ಟೆಡ್ ಕಾರ್ ಕೊಡ್ಸೋದು ನಿನ್ಗಿಷ್ಟ ಇಲ್ವಾ? ಮೊದಲು ನಿಮ್ ರೇಸು, ಇಸ್ಪಿಟ್ಟು, ಸಿಗರೇಟು ಇವನ್ನೆಲ್ಲ ಬಿಡಿ. ನಿಮ್ಗೆ ಸ್ಮಾರ್ಟ್ ಫೋನ್ ಎಲ್ಲ ಬೇಕಿಲ್ಲ. ನೀವು ಸ್ಮಾರ್ಟ್ ಆಗಿರೋದ್ ನೋಡಿ. ರೀ ಶಾಸ್ತ್ರಿಗಳೇ, ಹೇಳ್ರಿ ನನ್ನ ಮಗಳಿಗೆ, ನಮ್ಮ ಅಳಿಯಂದ್ರಿಗೆ ಫಾರಿನ್ ಕಾರ್ ಕೊಡ್ಸೋ ಯೋಗ ನಿಮ್ಮ ಅಪ್ಪನಿಗಿದೆ ಅಂತೇಳಿ ಹೇಳಿ. ನೀವು ನಿಮ್ಮ ಅಳಿಯನಿಗೆ ಫಾರಿನ್ ಕಾರ್ ಕೊಡಿಸ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಅಳಿಯನ ಜಾತಕದಲ್ಲಿ ಮುಂದೆ ಫಾರಿನ್ ಕಾರ್ ಅಲ್ಲಿ ಓಡಾಡೋ ಯೋಗ ಇದೆ. ಕೇಳಿಸ್ಕೊಂಡಿಯಾ? ಅಪ್ಪ, ನಿಮ್ ಫಾರಿನ್ ಕಾರ್ ಬಿಲ್ಡಪ್ ಎಲ್ಲ ಬೇಡ. ಊರಲ್ಲಿರೋ TVS 50ನ ಉಳಿಸ್ಕೊಳ್ಳಿ. ಬನ್ರಿ. ಅಳಿಯಂದ್ರೆ, ಈ ಹಳೆ ಮಾಡೆಲ್ ಕನ್ನಡಕ ಚೆನ್ನಾಗಿಲ್ಲ,
ಹೊಸದು ಗೋಲ್ಡ್ ಫ್ರೇಮ್ ಇರೋದು ತಗೋಬೇಕಿತ್ತು. ಯಾಕಮ್ಮ ಫ್ರೇಮ್ ಗೋಲ್ಡ್ ಇಲ್ಲ ಅಂದ್ರೆ ನಿನ್ನ ಕಣ್ ಕಾಣಿಸಲ್ವಾ? ಹಾಗಲ್ಲಮ್ಮ, ಇದು ನೋಡೋದಿಕ್ಕೆ ಅಷ್ಟು ಚೆನ್ನಾಗಿಲ್ಲ. ಅಮ್ಮ, ನೋಡು, ಅದಕ್ಕೆ ಬೇರೆಯವ್ರಿಗೆ ನಿನ್ ಕನ್ನಡಕ ಚೆನ್ನಾಗ್ ಕಾಣೋ ಅಗತ್ಯ ಇಲ್ಲ. ನಿನ್ ಕಣ್ ಚೆನ್ನಾಗ್ ಕಾಣಿಸಿದ್ರೆ ಸಾಕು. ಈ ವಯಸ್ಸಲ್ಲಿ ನೀನ್ ನೋಡ್ಕೋಬೇಕಾಗಿರೋದು ಅಲಂಕಾರನಲ್ಲ, ಆರೋಗ್ಯನ. ಭಾವ ನಾನ್ ಜೀನ್ಸ್ ಪ್ಯಾಂಟ್ ಕೇಳಿದ್ನಲ್ಲ, ತಂದ್ರ? ನಿನಗ್ ಯಾಕೆ ಜೀನ್ಸ್ ಪ್ಯಾಂಟು? ನೋಡು, ನಿನ್ಗೆ ಅಷ್ಟೊಂದು ಆಸೆ ಇದ್ರೆ ಮದುವೆ ಆದ್ಮೇಲೆ ನಿನ್ ಗಂಡನ ಹತ್ರ ಕೊಡಿಸ್ಕೊಂಡು ಹಾಕೊಂಡು ಊರೆಲ್ಲ ಮೆರವಣಿಗೆ ಮಾಡು. ಈಗ ಟ್ರೈನಿಂಗ್ ಲೇಟ್ ಆಗ್ತಿದೆ, ಮೊದ್ಲು ಹೊರಡಿ. ಬನ್ರಿ ಬನ್ರಿ. ಬಂದ್ಬಿಟ್ರು ಒಬ್ಬೊಬ್ರು ಒಂದೊಂದ್ ಪಟ್ಟಿ ಹಿಡ್ಕೊಂಡು. ರೀ, ಸ್ವೀಟ್ ತರಕ್ ಹೇಳಿದ್ನಲ್ಲ, ತಂದ್ರ? ಬಂದಿದ್ದೀನಮ್ಮ. ಅಲ್ಲ ಕಣೆ, ಅವ್ರು ಕೇಳಿದ್ರಲ್ಲಿ ತಪ್ಪೇನ ಇದೆ? ಅವ್ರಿಗೊಬ್ಬ ಗಂಡು ಮಗ ಇದ್ದರೆ ಕೇಳ್ತಾ ಇರ್ಲಿಲ್ವಾ? ಅಳಿಯಾದ್ರ ಮಗನ್ ತರ ತಾನೆ. ಏನಪ್ಪ ಕೇಳಿದ್ರಪ್ಪ, ಅವ್ರೇನ್ ಅನ್ಕೊಳಲ್ಲ? ಈಗ ನಮ್ಮ ಅಳಿಯನ್ ಕೈಲಿ ಏನೋ ಆಗಲ್ಲ ಅನ್ಕೊಳಲ್ವಾ? ನೀವ್ ಹೇಳ್ತಾ ಇರೋದು ನಿಜ ರೀ, ಆದ್ರೆ ಅವ್ರು ಕೇಳ್ತಾ ಇರೋದೆಲ್ಲ ಆಡಂಬರಕ್ಕೋಸ್ಕರ. ಅದ್ರಲ್ಲಿ ಒಂದಾದ್ರೂ ಅವಶ್ಯಕತೆ ಇರೋದಿದ್ಯಾ? ನೀವೇ ಹೇಳಿ. ಇಷ್ಟಕ್ಕೂ ನೀವು ಕಾಸು ಜೋಡ್ಸಿ ರಜನಿ ಮದ್ವೆಗೆ ಅಂತ ತಿಂಗ್ಳು ಚೀಟಿ ಕಟ್ತಿದ್ರ ತಾನೆ? ಅದೆಲ್ಲ ಸರಿ ಚಿನ್ನ, ಆದ್ರೂ ಅವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಳಲ್ವಾ? ಅದಕ್ಕೆ ಅಲ್ವಾ ನಂದು ಡಾರ್ಲಿಂಗ್ ಎಲ್ರಿಗೂ ಉತ್ತರ ಕೊಟ್ಕೊಂಡು ಎಲ್ಲ ತಪ್ಪು ನನ್ ಮೇಲೆ ಹಾಕೊಂಡಿದ್ದು. ಅದು ಎಲ್ಲ ತಪ್ಪುಗಳು ನಿನ್ ಮೇಲೆ ಹಾಕೋತಾ ಇದೀಯಾ? ನನ್ನನ್ನು ಒಂದ್ಸರಿ ನಿನ್ ಮೇಲೆ ಹಾಕೋ. ಅದಕ್ ನಾನ್ ಬಿಡಲ್ಲ. ಮ್ಯಾಕ್ಸ್ ಮುಗೀತು, ಇಂಗ್ಲಿಷ್ ಹೇಳ್ಕೊಡ್ತೀಯಾ? ಪುಟ್ಟೆ, ನಾವ್ ಇಂಗ್ಲಿಷಲ್ಲಿ ಕಿಂಗಮ್ಮ. ನೀನ್ ಚಕ ಅಂತ ಕೇಳೋ, ನಾವು ಪಟ ಅಂತ ಹೇಳ್ತೀವಿ. ಕೆಮಿಸ್ಟ್ರಿನಲ್ಲಿ ಕೆಮಿಸ್ಟ್ರಿನಲ್ಲಿ ನನ್ ಫೈಲ್ ಅಲ್ಲೇ. ಯಾವ ಫೈಲು? ಬೀರುಲಿತ್ತಲ್ಲ, ಬ್ಲೂ ಫೈಲು. ಎಲ್ಲ ಹೋಯ್ತು? ಇಲ್ಲೇ ಇಟ್ಟದ್ನಲ್ಲ, ಕಾಣ್ತಾ ಇಲ್ಲ. ಇಲ್ಲ ಇತ್ತಲ್ಲ ಅಂದ್ರೆ ಈಗೆಲ್ಲೇ ಹೋಯ್ತು? ಅಯ್ಯೋ ದೇವ್ರೆ, ಎಲ್ಲಾದ್ರೂ ಬಿಸ್ಕಿಸ್ ಹಾಕ್ಬಿಟ್ಲೇನಪ್ಪ. ನಾನ್ ಯಾಕ್ರಿ ಬಿಸಾಕ್ಲಿ? ಮತ್ ಏನಾಯ್ತೆ? ಹಾ, ಗೊತ್ತಾಯ್ತು. ಮೊನ್ನೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಿಮ್ ಹಳೆ ಬುಕ್ಸು, ಫೈಲ್ಸು ಎಲ್ಲ ಒಟ್ಟಿಗೆ ಸೇರಿಸಿ. ಹ, ಏನೆಲ್ಲ ಒಟ್ಟಿಗೆ ಸೇರ್ಸಿ ಹಳೆ ಪೇಪರ್ ಹಾಕ್ಬಿಟ್ಟೇನೆ. ಅಷ್ಟು ತಡ್ಡಿ ಏನ್ರಿ ನಾನು? ಅರ್ಥ ಇಲ್ದೆ ಮಾತಾಡ್ಬಿಡಿ. ಮೇಲೆ ಅಟ್ಟೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಅಟ್ಟೆ ಬಾಕ್ಸ್ ಇಟ್ಟಿದ್ಯಾ? ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ನನಗೆ. ಗೊತ್ತು ಮಹಾನ್ ಭಾವ. ನೀವ್ ಬರ್ತಿರೋ ಥೀಸಿಸ್ ಬಿಸಿನೆಸ್ ಅಂಡ್ ಸೋಷಿಯಲ್ ಡೈನಾಮಿಕ್ಸ್ ಬಗ್ಗೆ, ಅಂದ್ರೆ ಆರ್ಥಿಕ ಮತ್ತು ವಾಸ್ತವತೆಗಿರೋ ಸಂಬಂಧ. ತಗೊಳ್ಳಿ. ಒಂದು ಚೆನ್ನಾಗಿದ್ರೆ ಇನ್ನೊಂದು ಹೇಗ್ ಹಾಳಾಗುತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದಕ್ಕೆಲ್ಲ ನೀವು ಬರ್ದಿರೋ ಸಲಹೆಗಳು, ಸೂಚನೆಗಳು. ಅಷ್ಟೇ ಅಲ್ಲಮ್ಮ, ಇದೇ ವಿಷಯನ ಗೊತ್ತು. ಇದೇ ವಿಷಯನ ದ ಗ್ರೇಟ್ ಆರ್ಜಿ ಅವರು ತಾವು ಬರ್ದಿರೋ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅಲ್ಲ, ಫೈಲ್ ಹುಡ್ಕೋ ಇಷ್ಟು ಚಿಕ್ಕ ವಿಷಯಕ್ಕೆ ಕೋಳಿ ಜಗಳನಾ? ದೀಚು ಪುಟ್ಟ, ನಿನ್ ಟಿಫನ್ ಕೇರ್ ಎಲ್ಲ ಪ್ಯಾಕ್ ಆಯ್ತಾ? ನಿನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ. ಓಕೆ ಓಕೆ ಪಪ್ಪ. ಇದೇನ್ರಿ, ಫಂಕ್ಷನ್ಗೆ ಅಂತ ಇಟ್ಕೊಂಡಿದ್ ಶರ್ಟ್ ನ ನೀವ್ ಇವತ್ತೇ ಹಾಕೊಂಡಿದ್ದೀರಲ್ಲ? ಇವತ್ ನಮ್ಮ ಆಫೀಸಲ್ಲೂ ಫಂಕ್ಷನ್ ತರನೇ ಕಣೆ. ನಮ್ಮ MD ಅವ್ರು ಬರ್ತಾ ಇದಾರೆ, ದ ಗ್ರೇಟ್ ಆರ್ಜಿ ಅವ್ರ ಮಗಳು. ನಿಮ್ ಲೇಡಿ ಬಾಸ್ ರಾಧಿಕಾ ಅವರಾ? ಎಸ್, ನಮ್ ಲೇಡಿ ಬಾಸ್, ನಮ್ ಬಿಗ್ ಬಾಸ್, ನಮ್ ಡೈನಮಿಕ್ ಬಾಸ್, ನಮ್ ಆನ್ ಅಂಡ್ ಓನ್ಲಿ ಬಾಸ್, ನಮ್ ಬಾಸ್. ಹೆಂಗೆ ಅಲ್ಲಿಗೆ ನಿಲ್ಸಿ. ಅವಳು ಬಂದ್ರೆ ನಿಮಗೇನ್ರಿ ಅಷ್ಟೊಂದು ಖುಷಿ? ಅಲ್ಲೇ ತೋರ್ಸ್ಬಿಟ್ಟಲ್ಲ ಹೆಂಗಸ್ರ ಬುದ್ಧಿನ. ಅಲ್ಲ ಕಣೆ, ನಾನೇ ಲೇಡೀಸ್ ವಿಷಯದಲ್ಲಿ ಅಷ್ಟೊಂದು ವೀಕ್ ಅನ್ಕೊಂಡಿದ್ದೇನೆ. ಕಳ್ಳಿ. ಗೊತ್ತು. ಈಗ ಅವ್ರ ಆಫೀಸಿಗೆ ಬರ್ತಾ ಇರೋದು ಒಳ್ಳೆ ವಿಷಯ. ನಾನ್ ಬರ್ದಿರೋ ಥೀಸಿಸ್ ನ ನಾನೇ ಅವ್ರ ಕೈ ಕೊಟ್ಬಿಟ್ಟು. ಅಲ್ಲ ರೀ, ಇದೇ ಥೀಸಿಸ್ ನ 3 ವರ್ಷದ ಹಿಂದೆ ಬಾಂಬೆಗೆ ಹೋದಾಗ ಆರ್ಜಿ ಸರಿ ಕೊಟ್ಟಿದೆ ಅಂತ ಹೇಳಿದ್ರಿ. ಅದು ಆರ್ಜಿ ಸರ್ ಅವ್ರ ಸೆಕ್ರೆಟರಿ ಕೈ ಕೊಟ್ಬಿಟ್ಟು ಅದನ್ನ ಆರ್ಜಿ ಸರ್ ಕಣ್ಣು ಕಾಣಿಸೋಂಗಿಡು ಅಂತಂದೆ. ಅವನಿಗೆ ಪಾರ್ಟಿ ಬೇರೆ ಕೊಡ್ಸಿದ್ದೆ. ವೇಸ್ಟ್ ನನ್ನ ಮಗ ಎಲ್ಲಿ ಬಿಸಾಕ್ಬಿಟ್ಟ ಏನೋ. ಈ ಸರ್ತಿ ಮಾತ್ರ ನಾನೇ ಖುದ್ದಾಗಿ ಅವ್ರ ಕೈ ಕೊಡ್ತೀನಿ. ಅಂದ್ರೆ ರಾಧಿಕಾ ಕೈಗೆ ಕೊಡ್ತೀರಾ? ಎಸ್, ಬರೀ 100 ರೂಪಾಯಲ್ಲಿ ಕೆಲಸ ಮುಗಿಸ್ತೀನಿ. ಹೌದಾ? ಆತರ ಏನ್ರಿ ಮಾಡ್ತೀರಾ ನೀವು? ನೋಡಮ್ಮ, ಈಗ ಮೇಡಮ್ ಆಫೀಸ್ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ಎಲ್ರು ಹಾಯ್ ಮೇಡಮ್, ಹಲೋ ಮೇಡಮ್, ವೆಲ್ಕಮ್ ಮೇಡಮ್, ನಮಸ್ತೆ ಮೇಡಮ್ ಅಂತಾರೆ. ಆದ್ರೆ ನಾನು 100 ರೂಪೀಸ್ ಖರ್ಚು ಮಾಡಿ ಒಂದೊಳ್ಳೆ ಫ್ಲವರ್ ಬೊಕ್ಕೆ ತಗೊಂಡು ಅವ್ರ ಮುಂದೆ ನಿಂತ್ಕೊಂಡು ಮೇಡಮ್ ವೆಲ್ಕಮ್ ಟು ಅವರ್ ಆಫೀಸ್ ಮೇಡಮ್ ಅಂತೀನಿ. ಹಂಗೆ ಇಂಪ್ರೆಸ್ ಆಗ್ಬಿಡ್ತಾರೆ. ಆಗ ಶುರು ಆಗುತ್ತೆ ರಾಧಿಕಾ ಮುಂಬೈಗೂ, ನಂದಗೋಪಾಲ MBAಗೂ ಸ್ಯಾಟಲೈಟ್ ಲಿಂಕು.
ಇದು ಸ್ಯಾಟಲೈಟ್ ಲಿಂಕ್ ಅಲ್ಲ, ಶನೀಶ್ವರ ಲಿಂಕು. ಥು, ಈ ಏರಿಯಾದಲ್ಲಿ ಸಿಗ್ನಲ್ಲೇ ಸಿಗೋದಿಲ್ಲ. ಏನಾಯ್ತ್ರಿ? ನೋಡಿ, ಬೆಳಿಗ್ಗೆ ಎದ್ದು ಕೂತ ಧೂಮ್ಕೇತು. ಹಲೋ, ಅವನ ಕೈಗೆ ಏನೋ ಸಿಗಾಕೊಂಡ್ರೆ ನಿನ್ ಕುಜು ದೋಷ ಇದೆ ಶಾಂತಿ ಮಾಡಿಸು, ಶನಿ ದೋಷ ಇದೆ ವಾಂತಿ ಮಾಡಿಸು ಅಂತ ಬಿಡ್ತಾನೆ ಎಲ್ಲದಕ್ಕೂ. ಗೋಪಾಲನಿಗೆ ಮಸ್ಕಾ ಹೊಡೆದು ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಕೊಡಿಸ್ಬೇಕು. ಹೊರಡ್ಬಿಡಿಯನಯ್ಯ, ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ಕಣಯ್ಯ. ಏನ್ ಅಂಕಲ್, ಆಂಟಿ ಏನ್ ಮಾಡ್ತಿದಾರೆ? ಇನ್ನೇನ್ ಮಾಡ್ತಿರ್ತಾಳಮ್ಮ, ನುಗ್ಗೆಕಾಯೋ ಬಗ್ಗೆಕಾಯಿ ಹೆಚ್ಚುತ್ತಾ ಕೂತಿರ್ತಾಳೆ. ಹೌದಾ, ಇವತ್ತು ನುಗ್ಗೆಕಾಯ? ಅಯ್ಯೋ, ನುಗ್ಗೆಕಾಯಿ ಬಗ್ಗೆ ಅಷ್ಟು ತಾತ್ಸಾರ ಮಾತಾಡಬೇಡಮ್ಮ. ನುಗ್ಗೆಕಾಯಿ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಕರ್ಮ. ಅಷ್ಟೇ ಅಲ್ಲ, ಬೂದುಗುಂಬಳಕಾಯಿ ಹಾಕಿ ಮಜ್ಜೆ ಹುಳಿ ಮಾಡಿರ್ತಾಳಲ್ಲ, ಅದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಕಡ ಮತ್ತೆ ಬೇರೆ ಸಾಂಬಾರಿಗೆ ನನ್ನ ಹೆಂಡತಿ ಒಗ್ಗರಣೆ ಹಾಕ್ತಾಳೆ. ಯಾಕೆ ಹೇಳ್ತೀಯಾ? ಅಯ್ಯೋ, ಹೊರಟೇ ಬಿಟ್ಟಲ್ಲ. ಇವತ್ತು ಮುಂಬೈಯಿಂದ ಅವ್ರ ಬಾಸ್ ಬರ್ತಾ ಇದಾರೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ. ಒಂದು ನವಗ್ರಹ ಶಾಂತಿ ಮಾಡಿಸ್ಬಿಟ್ರೆ ಟೆನ್ಷನ್ ಎಲ್ಲ ಹೊರಟೋಗುತ್ತೆ. ರೀ, ಸ್ವಲ್ಪ ತಿರುಗಿ ನೋಡಿ. ನಿಮ್ ಪುರಾಣ ಕೇಳೋದಿಕ್ಕೆ ಅಲ್ಲಿ ಯಾರೂ ಇಲ್ಲ. ಹೌದೌದು, ಯಾರು ಇಲ್ಲ. ಅದ್ ಸರಿ, ಮೇಡಮ್ ಬಂದಾಗ ಇವರೆಲ್ಲ ಹೆಂಗ್ ಆಡ್ಬೋದು? ನಮಸ್ತೆ ಮೇಡಮ್. ಹಾಯ್ ಮೇಡಮ್. ಹಲೋ ಮೇಡಮ್. ಹೌ ರೀ ಮೇಡಮ್? ಹೌ ಡು ಡೂ ಮೇಡಮ್? ದಟ್ ದಿಸ್. ನಮಸ್ಕಾರ ಮೇಡಮ್. ಹಾಯ್ ಮೇಡಮ್. ಹಲೋ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಹೌ ಡು ಯು ಡೂ ಮೇಡಮ್? ವೆಲ್ಕಮ್ ಮೇಡಮ್. ಇವೆಲ್ಲ ನಮ್ದಾಯ್ತು, ನಿಂದೇನು? ನಂಗೇನು ಬ್ಯಾಲೆನ್ಸೇ ಇಲ್ವಾ? ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ರೀಚಾರ್ಜ್ ಮಾಡಿಸು. ಮೇಡಮ್ ಬಂದ ತಕ್ಷಣ ಫಸ್ಟ್ ಹೂವಿನಾರ ಹಾಕಿ ವೆಲ್ಕಮ್ ಮಾಡೋದು ನಾನು. ಮೇಡಮ್ ಬಂದ್ರು. ವೆಲ್ಕಮ್ ಮೇಡಮ್. ನಮಸ್ಕಾರ ಸರ್. ಸಾರಿ ಸರ್. ಏನ್ ನಿನ್ ಪಿಂಡ, ಇವತ್ತಾರು ಟೈಮಿಂಗ್ ಸರಿಯಾಗಿ ಬರಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಮೇಡಮ್ ಬಂದ್ರು. ಮತ್ತೆ ಮತ್ತೆ ಮಾರೋದಿಕ್ಕೆ ನಾನೇನ್ ಕುರಿ ಸೂಪು ಅಲ್ಲ. ಸುಡ್ಗಾಡು, ನೀವು ಕರಿ ಸುಬ್ಬು ಅಂತ. ಮೇಡಮ್ ಬಂದ್ರು. ಹಲೋ ಮೇಡಮ್. ವೆಲ್ಕಮ್ ಮ್ಯಾಮ್. ಮೇಡಮ್, ನಾನು ಕರಿಗಟ್ಟ ಕುರಿ ಸುಬ್ಬು ಅಲ್ಲಲ್ಲ, ನರಿಗಟ್ಟ ಕುರಿ ಸುಬ್ಬು ಅಲ್ಲ, ಕುರಿ ನರಿಗಟ್ಟ ಕರಿ ಸುಬ್ಬು ಸುಬ್ಬು ಸುಬ್ಬು. ಮಿಸ್ಟರ್ ಕುರಿ ಸುಬ್ಬು, ಸಾರಿ, ಕರಿಗಟ್ಟ ಕರಿ ಸುಬ್ಬು, ನೀವು ನಮ್ಮ ಡ್ಯಾಡಿ ಅವ್ರ ಕಾಲದಿಂದ ನಮ್ ಕಂಪನಿಲಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾವುದೇ ವಿಷಯದಲ್ಲೂ ಅಪ್ ಟು ಡೇಟ್ ಇಲ್ದಿದ್ರು ಇನ್ನೂ ಸರ್ವಿಸ್ ಅಲ್ಲಿದ್ದೀರಾ. ಓಕೆ, ಎನಿವೆ, ಆಸ್ ಯೋರ್ MD ನನ್ನ ಕಡೆಯಿಂದ ಎಲ್ರಿಗೂ ಹಾಯ್. ಹಾಯ್ ಮ್ಯಾಮ್. ಹಾಯ್ ಮೇಡಮ್. ನೆಕ್ಸ್ಟ್ ಪ್ರೋಗ್ರಾಮ್ ಏನ್ ಮೇಡಮ್? ಪಾರ್ಟಿ. ಪಾರ್ಟಿ ಅಂತ್ರಿ. ಜಸ್ಟ್ 10 minutes ಟೀ ಪಾರ್ಟಿ. ಸೂಪರ್. ನೀವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡೋದ್ ನೋಡ್ತಿದ್ರೆ ನನಗ್ ಹೊಟ್ಟೆ ಕಿಚ್ಚಾಗ್ತಿದೆ. ನಿಮ್ ಜೊತೆ ನನಗೂ ಎಂಜಾಯ್ ಮಾಡ್ಬೇಕು ಅನಿಸ್ತಿದೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸೂಪರ್ ಆಗಿರೋ ಒಂದು ಜೋಕ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಮೇಡಮ್, ನಾನು ಹೇಳ್ತೀನಿ ಮೇಡಮ್. ನಾನು ಹೇಳ್ತೀನಿ ಮೇಡಮ್. ಆ ಒಬ್ಬ ವ್ಯಕ್ತಿಗೆ ಗಂಟ್ಲು ನೋವು ಬಂದ್ಬಿಟ್ಟಿರುತ್ತೆ. ತುಂಬಾ ಗಂಟ್ಲು ನೋವಿಂದ ಮಾತಾಡಕ್ಕೆ ಆಗಲ್ಲ. ಅವನು ಡಾಕ್ಟರ್ ಮನೆಗೆ ಹೋಗಿ ಬಾಗಿಲು ತಟ್ತಾನೆ. ಆಗ ಡಾಕ್ಟರ್ ಹೆಂಡತಿ ಬಾಗಿಲು ತೆಗಿತಾಳೆ. ಯಾರು ಬೇಕು ನಿಮಗೆ ಅಂತಾಳೆ. ಅದಕ್ಕೆ ಆ ಮನುಷ್ಯ ಡಾಕ್ಟರ್ ಇಲ್ವಾ ಅಂತ ಕೇಳ್ತಾನೆ. ಇಲ್ಲ, ಒಳಕ್ ಬನ್ನಿ ಅಂತಾಳೆ. ಗುಡ್, ವೆರಿ ನೈಸ್. ರಾತ್ರಿ ಎಲ್ಲ ಎಣ್ಣೆ ಹಾಕೊಂಡು ಕೆಲಸ ಮಾಡಿದೀನಿ ಮೇಡಮ್. ಸುಡುಗಾಡು ಕಣ್ಣಿಗೆ ಅಂತ ಹೇಳಿ ಸರ್. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದೀನಿ ಮೇಡಮ್. ಗುಡ್. ಒನ್ ಮೋರ್ ಥಿಂಗ್, ನನ್ ಜೊತೆ ನಮ್ಮ ಅಕೌಂಟೆಂಟ್ ಕೂಡ IDBI ಮೀಟಿಂಗ್ ನ ಅಟೆಂಡ್ ಮಾಡ್ಬೇಕು. ಮಿಸ್ಟರ್ ಕುರಿ ಸುಬ್ಬು, ಜಸ್ಟ್ ಡೂ ವಾಟ್ ಐ ಸೇ. ಮಿಸ್ಟರ್ ನಂದಗೋಪಾಲ್, ನೀವು ಮೇಡಮ್ ಜೊತೆ IDBI ಮೀಟಿಂಗ್ ಹೋಗ್ಬೇಕಂತ್ರಿ. ಮೇಡಮ್. ಮಿಸ್ಟರ್ ಕರಿ ಸುಬ್ಬು,
ನಾವು ಹೋಗ್ತಿರೋದು IDBI ಮೀಟಿಂಗ್ಗೆ. ನಿಮಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮೀಟಿಂಗ್ ನಲ್ಲಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಶನ್ ಕೊಡೋ ಟೆಕ್ನಾಲಜಿ ಗೊತ್ತಿದ್ಯಾ ಮಿಸ್ಟರ್ ಕರಿಸುಬ್ಬು? ಇಲ್ಲ ಅಲ್ವಾ? ಬಾಯ್. ಅರ್ಥವಾಯ್ತು ಬಿಡಿ. ಕಷ್ಟಪಟ್ಟು M.Com ಓದಿ ಗೋಲ್ಡ್ ಮೆಡಲ್ ತಗೊಂಡ್ರೆ ಏನ್ ಪ್ರಯೋಜನ? ಅದು ಸರಿ, ಟೆಕ್ನಾಲಜಿ ಬಗ್ಗೆ ABCD ಗೊತ್ತಿಲ್ವೇ? ನಮಗೆ ABCD ಗೊತ್ತಿಲ್ಲ ಅಂದ್ರೂ A to Z ಟೆಕ್ನಾಲಜಿ ಗೊತ್ತಲ್ಲಿ. ನನ್ನ ಮಗಂದು ಫೇಸ್ಬುಕ್ ಇಂದ ಹಿಡಿದು ಟ್ಯೂಟೋರಿಯಲ್ ಇಂದ ಹಿಡಿದು ವಾಟ್ಸಪ್ ಇಂದ ಹಿಡಿದು ಸೆಕ್ಷುಯಲ್ ಡೌನ್ಲೋಡಿಂಗ್ ಇಂದ ಹಿಡಿದು ಔಟ್ ಗೋಯಿಂಗ್ ತನಕ ನಮಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಮ್ಮ. ಲೇ ಆಂಡ್ರಾಯ್ಡ್ ಫೋನು, ಆಂಡ್ರಾಯ್ಡ್ ಜೆಲ್ಲಿ ಪಿನ್ 5.7 ಲೇಟೆಸ್ಟ್ ವರ್ಷನ್ ಕಣ. ಇದನ್ನ ಅನುಭವಿಸೋದಕ್ಕೆ ಇಲ್ಲಿ ಬೇಕಮ್ಮ, ಬೇಕು, ತಲೆ ಬೇಕು. ಬ್ಯಾಂಕಲ್ಲಿ ಲೋನ್ ತಗೊಂಡು ATM ಇಟ್ಟಂಗತ್ತಲ್ಲ ಬಾಸು, ನನ್ ತವಲೆ ಸಾಲ ತಗೊಂಡು ನನಗೆ ಪೋಸಾ? ಎಷ್ಟೋ ನಿನ್ನ ಹತ್ರ ಸಾಲ ತಗೊಂಡಿರೋದು? ಜೂಜಿ ಬೈ 2 ಲಕ್ಷ. ಯಾವ್ದಾದ್ರು ಖರಾಬು ಡೀಲ್ ಸಿಗ್ಲೇ ನಿನ್ನ 2 ಲಕ್ಷ ನಾನು ನಿನ್ ಮಕ್ಕದ ಮೇಲೆ ಅಂತ ಬಿಸಾಕ್ತೀನಿ. ಮಹನೀಯರೇ, ಬೆಳಗಿನ ವಂದನೆಗಳು. ನಿಮಗೂ ಅದೇ ವಂದನೆಗಳು. ಹೇಳಿ ಮಹಿಳಾ ಮಣಿಯವರೇ. ತಾವು ತಮ್ಮ ಸಂಚಾರಿ ದೂರವಾಣಿಯನ್ನು 10 ನಿಮಿಷಗಳ ಕಾಲ ದಯಪಾಲಿಸಿದರೆ ನಾವೊಂದು ಹೊರ ಹೋಗುವ ಕರೆಯನ್ನು ಮಾಡಿಕೊಳ್ಳುತ್ತೇವೆ. ಹೊರಗೆ ಹೋಗುವ ಕರೆಗಳನ್ನು ಬೆಳಗ್ಗೆನೇ ನಾವು ಟಾಯ್ಲೆಟ್ ಅಲ್ಲಿ ಮುಗಿಸಿದೀವಿ. ಕನ್ನಡಿಗರ ಕಣ್ಮಣಿ, ಮುದ್ದಿನ ಮಣಿ, ನಮ್ಮ ಕನ್ನಡಿಗರ ಇಲ್ಲದ ಫೋನು, ನೀರಲ್ಲಿದೆ ಒದ್ದಾಡುವ ಮೀನು, ಮಾಡು ನೀನು ಒಂದು ಫೋನ್. ಈಗ ನನ್ನ ಫೋನಿಗೆ ಒಂದು ವ್ಯಾಲ್ಯೂ ಬಂತು. ಲೇ ಮಂಜಿನ ಹನಿ, ನೋಡೋ ಆ ಹುಡುಗಿನ, ಏನ್ ನನ್ನ ಮಗಂದು ಎಷ್ಟು ಸ್ವಚ್ಛವಾದ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡ್ತಾವಳೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದನ್ನು ಕೇಳಿಸ್ಕೊಳ್ಳಕ್ಕೆ ಸ್ವಚ್ಛವಾದ ಚಿಕ್ಕಣ್ಣನಿರಬೇಕು. ನಿನ್ನಂತ ಕಂತ್ರಿ ಕಜ್ಜಿ ನಾ ಇರ್ಬಾರ್ದು. ಕೇಳಿಸ್ಕೊ, ಇದು ಕನ್ನಡ ಅಂದ್ರೆ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ವಿಠಲ್ ಜೆಟ್ಟಿ ಪ್ಲೀಸ್? ಏಯ್ ಅನ್ಎಜುಕೇಟೆಡ್ ನನ್ನ ಮಗನೇ, ನಾನ್ ಸಂಧ್ಯಾ ಮಾತಾಡ್ತಾ ಇರೋದು. ನನ್ ಫೋನಿಂದ ಫೋನ್ ಮಾಡಿದ್ರೆ ಎತ್ತಕ್ಕೇನೋ ದೊಡ್ಡ ರೋಗ ನಿನ್ಗೆ? ಲೋಫರ್ ನಿಮ್ಗಲ್ಲ ರೀ, ಇವ್ರಿಗೆ. ನನ್ನ ಹತ್ರ ಆಟ, ಇನ್ನೊಬ್ಳ ಹತ್ರ ಚೆಲ್ಲಾಟನಾ? 2 ದೋಣಿ ಹುಟ್ಟಾಕ್ತಿಯೇನೋ ಕಂತ್ರಿ ಕಜ್ಜಿ ನಾಯಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡಿದ್ ಸಾಕು. ನಿಮ್ ಮಾತು ಕೇಳಿಸ್ಕೊಂಡು ನನ್ನ ಬಾಯಿ ಹೊಲ್ಸೋಗೋಯ್ತು. ಕೊಡಮ್ಮ ನನ್ನ ಫೋನ್ನ. ಏಯ್ ಯಾರು ನೀನು? ಯಾರು ನೀನು? ಸಿಮ್ಮು ಸೇರಿಸಿ ಮೊಬೈಲ್ ನಂದು. ಹಲೋ, ಕಳಿಸ್ಕೋ ಇಲ್ಲಿಂದ. ಲೋನ್ ತಗೊಂಡಿರೋದು ಬಾಸು. ಕೊಡ್ತೀಯದ ಏನಿದು? ಕಿತ್ಕೊಳ್ಳಿ ಬಾಸು. ಅಯ್ಯೋ ನೀನ್, ಅಯ್ಯೋ ಅಕ್ಕನ, ನಾನ್ ಸರಿ ಇಲ್ಲ ನೋಡು. ಕೊಡಮ್ಮ ಮೊಬೈಲ್. ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಕೂಗಿ ಜನ ಬಿಡ್ತೀನಿ. ನೋಡೋಣ. ಅಣ್ಣ, ಅಪ್ಪ, ಅಪ್ಪನ, ಅಜ್ಜಿ, ಅಯ್ಯೋ ಮಾಮ, ತಾತ, ತಾತನ. ಬಂಧುಗಳೇ, ಈ ಇಬ್ಬರು ಮಚ್ಚಗಳಿಂದ ನನಗೆ ತೊಂದರೆ ಆಗುತ್ತಿದೆ. 4 ವಾಂಚಿ. ಬಾಸು, ಬರೀ ಟೆಕ್ನಾಲಜಿ ಗೊತ್ತಿದ್ರೆ ಸಾಲದು, ಎಸ್ಕೇಪ್ ಆಗೋ ಟೆಕ್ನಿಕ್ ಗೊತ್ತಿರ್ಬೇಕು ಬಾಸು. ಟೆಕ್ನಿಕು ಮತ್ತೆ ಟೆಕ್ನಾಲಜಿ ಉಪಯೋಗಿಸಿ ನೀವು ಕೊಟ್ಟಿದ್ದ ಪ್ರೆಸೆಂಟೇಷನ್ ನನಗೆ ತುಂಬಾ ಇಷ್ಟ ಆಯ್ತು. ಐ ಆಮ್ ಇಂಪ್ರೆಸ್ಡ್. ಒನ್ ಸೆಕೆಂಡ್. हेलो, बोलिए शर्मा जी, आपका पेपर्स तैयार है. We will meet when I come back to Mumbai. Okay? By the way, Mr. ನಂದಗೋಪಾಲ್, IDBI ನವರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾಳೆನೇ ರೆಡಿ ಆಗ್ಬೇಕು. ನಾಳೆ ಅಂದ್ರೆ ಮನೆ ಹಾಳು ಅಂತ RG ಸರ್ ಹೇಳಿದ್ರೆ ಇವತ್ತೇ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಮೇಡಮ್. ಗುಡ್. ಬಬ್ಲು, ಹೊಟ್ಟೆ ಹಸಿತಿದ್ಯಾ? ಮಿಸ್ಟರ್ ನಂದಗೋಪಾಲ್, ನೀವು ವೆಜ್ಜಾ ನಾನ್ ವೆಜ್ಜಾ? ವೆಜ್ ಇದೆ, ನಾನ್ ವೆಜ್ ಇದೆ. ಯಾವ್ದು ಬೇಕು ಮೇಡಮ್? ನಾನ್ ವೆಜ್. ನಂದಗೋಪಾಲ್, ಕೂತ್ಕೊಳ್ಳಿ. ನೀವು ತಿನ್ನಿ ಮೇಡಮ್, ನಾನು ಮನೆಗೆ ಹೋಗ್ತೀನಿ. ಹೆಂಡತಿ ಕಾಯ್ತಾ ಇರ್ತಾಳೆ. ಓಕೆ, ಆ ಪಾರ್ಸಲ್ ಓಪನ್ ಮಾಡಿ. ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ RG ಸರ್. ಆ ಫೋಟೋನಲ್ಲಿ ಫಿಕ್ಸ್ ಮಾಡಿ. ಮೇಡಮ್, ಈ ಫೋಟೋನ ಅಲ್ಲಿ ಹಾಕೋದಕ್ಕಿಂತ ಈ ಗೋಡೆ ಮೇಲೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಯಾಕೆ ಅಂತ ಕೇಳಿ, ಅಲ್ಲಿ ಹಾಕಿದ್ರೆ ಬರೀ ಅಡ್ಗೆ ಮನೆಯಿಂದ ಮಾತ್ರ ಕಾಣುತ್ತೆ. ಇಲ್ಲಿ ಹಾಕಿದ್ರೆ ಹೊರಗಡೆಯಿಂದ ಬರ್ತಾ ಕಾಣುತ್ತೆ, ಮೇಲಿಂದ ಇಳಿತಾ ಕಾಣುತ್ತೆ, ಎಲ್ಲ ಕಡೆಯಿಂದ ಕಾಣುತ್ತೆ ಮೇಡಮ್. ಗುಡ್ ಲಾಜಿಕ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಾನು RG ಸರ್ ಅವ್ರ ದೊಡ್ಡ ಫ್ಯಾನು. ಅವ್ರು ಬರ್ದಿರೋ ಬಿಸ್ನೆಸ್ ಅಂಡ್ ಸೋಷಿಯಲ್ ಡೈನಾಮಿಕ್ಸ್ ನ ಮಿನಿಮಮ್ ಒಂದು 10 ಸರಿ ಆದ್ರೂ ಓದಿದ್ದೀನಿ. ಹೊಸ ಬಿಸ್ನೆಸ್ ಮ್ಯಾನ್ಗಳಿಗೆ RG ಸರ್ ಬುಕ್ ಅಂದ್ರೆ ಭಗವದ್ಗೀತೆ ಇದ್ದಂಗೆ. ಮೇಡಮ್, ನಿಮ್ ಡ್ಯಾಡಿ ಅವ್ರ ಬುಕ್ ಓದೋಕ್ಕೂ ಮುಂಚೆನೆ ಇದೇ ವಿಷಯದ ಬಗ್ಗೆ ನಾನು ಒಂದು ಥೀಸಿಸ್ ಬರ್ದಿದ್ದೆ.
ಸೇಮ್ ಟು ಸೇಮ್ ಆರ್ ಸರ್ ಥಾಟ್ಸೇ. ಅಲ್ಲ ಅವರ ಸ್ಟ್ಯಾಂಡರ್ಡ್ ಅಲ್ಲದೆ ಇದ್ರು ಒಂದಷ್ಟು ಸಿಮಿಲಾರಿಟೀಸ್ ಇತ್ತು. ಅವರು ನೋಡ್ಲಿ ಅಂತ ಒಂದು ಕಾಪಿ ಕಳಿಸ್ದೆ, ಅದವ್ರ ಕೈಗೆ ತಲುಪಲಿಲ್ಲ ಅನ್ಸುತ್ತೆ. ಏನ್ ಮಾಡ್ತೀರಾ, ನಮ್ಮ ಟೈಮ್ ಚೆನ್ನಾಗಿಲ್ಲ. ಮೇಡಮ್ ನಿಮ್ಗೂ ಒಂದು ಕಾಪಿ ಕೊಡ್ತೀನಿ ಪ್ಲೀಸ್. ಟೈಮ್ ಇದ್ದಾಗ ಒಂದು ಸ್ವಲ್ಪ ನೋಡಿ ಹೇಳಿ ಮೇಡಮ್. ನೀವು ಇಷ್ಟಪಟ್ಟೆ ಪಡ್ತೀರಾ, ಏನಂತೀರಾ? No. Nothing doing. Postpone everything. I'll be back after my work's over. Okay. ಮೇಡಮ್ ಐಡಿ ಬೇರೆ ಕೊಡ್ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ಮೇಡಮ್. Is it? Very good. ಮೇಡಮ್ ನನ್ನ ಥೀಸಿಸ್. ಮಿಸ್ಟರ್ ನಂದಗೋಪಾಲ್, ಈ ಥೀಸಿಸ್ ಬರೆಯೋದೇ ಬೇರೆ, ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಮಾಡೋದೇ ಬೇರೆ. ಬುಕ್ಸ್ ಬರ್ದವರೆಲ್ಲ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿಲ್ಲ, ರೈಟ್? ಮೋರೋವರ್, ನಿಜವಾದ ಬಿಸ್ನೆಸ್ ಮೆನ್ ಅವಕಾಶನ ಕ್ರಿಯೇಟ್ ಮಾಡ್ಕೋತಾನೆ ಹೊರತು ಅವಕಾಶನ ಎದುರು ನೋಡಲ್ಲ. ಇದು ನೀವು ನನ್ನ ಡ್ಯಾಡಿ ಬರ್ದಿರೋ ಬುಕ್ ನಲ್ಲಿ ಮಿಸ್ ಮಾಡ್ಕೊಂಡಿರೋ ಇಂಪಾರ್ಟೆಂಟ್ ಪಾಯಿಂಟ್. ಅಯ್ಯೋ ಹಂಗೇನಿಲ್ಲ ಮೇಡಮ್, ನಾನು ಅವಕಾಶ ಕ್ರಿಯೇಟ್ ಮಾಡ್ಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಬಿಸ್ನೆಸ್ ಮಾಡಿದ್ದೆ. ನನ್ನ ಪಾರ್ಟ್ನರ್ ಮೋಸ ಮಾಡ್ಬಿಟ್ಟ. ಸಂಸಾರ ಸಾಗಿಸ್ಬೇಕಲ್ಲ ಮೇಡಮ್, ಅದಕ್ಕೆ ಕೆಲಸಕ್ಕೆ ಸೇರ್ಕೊಂಡೆ. ನನಗಿರೋ ಟ್ಯಾಲೆಂಟ್ಗೆ ಇದೊಂದು ಕೆಲಸನೇ ಅಲ್ಲ. ಅಲ್ಲಲ್ಲ ಮೇಡಮ್, ಹಂಗಲ್ಲ ನಾ ಹೇಳಿದ್ದು. ಮೇಡಮ್ ಊಟ ರೆಡಿ ಇದೆ. ಎನಿವೆ, ನಾನಿಲ್ಲಿರೋ ತನಕ ನಿಮ್ ಥೀಸಿಸು ಸ್ಟ್ರಾಟಜೀಸು ಎಲ್ಲ ಯೂಸ್ ಮಾಡಿ ಟ್ರೈ ಟು ಇಂಪ್ರೆಸ್ ಮೀ. ಮೇಡಮ್ ಇಂಪ್ರೆಸ್ ಮಾಡಿದ್ರೆ ಮಾಡಿದ್ಮೇಲೆ ಮುಂದಿನ ವಿಷಯ. ಈಗ ನೀವು ಹೋಗ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಂಗೊಂದು 500 ರೂಪೀಸ್ ಕೊಡ್ತೀರಾ? ವಾಟ್? ಸಾಯಂಕಾಲದಿಂದ ನಿಮ್ ಕೆಲಸನೇ ಮಾಡಿದಿನಲ್ಲ ಅದಕ್ಕೆ. ಅದಕ್ಕೆ ನಿಮಗ್ ಸ್ಯಾಲ್ರಿ ಸಿಗುತ್ತಲ್ಲ? ಸ್ಯಾಲ್ರಿ ತಗೊಳ್ಳೋದು ಆಫೀಸ್ ಕೆಲ್ಸಕ್ಕೆ, ಅದು ಬೆಳಿಗ್ಗೆ 9ರಿಂದ 5 ಮಾತ್ರ. ಇದು ನನ್ನ ಪರ್ಸನ್ ಟೈಮ್ ಮೇಡಮ್, ನೀವು ಓಟಿ ಕೊಡ್ಲೇಬೇಕು. ಓ ಮೇಡಮ್, ನಾನ್ ಬರೀ ಥಿಯರಿಯಲ್ಲಿ ಮಾತ್ರ ಡೈನಾಮಿಕ್ ಅಲ್ಲ, ಪ್ರಾಕ್ಟಿಕಲ್ ಆಗು ತುಂಬಾನೇ ಡೈನಾಮಿಕ್. ಇಂಪ್ರೆಸ್ ಆಗ್ತಾ ಇದ್ರಿ ತಾನೇ? ಫೈಲ್ ಅವ್ರ ಕೈ ಕೊಡೋದ್ ಬಿಟ್ಟು ಅವ್ರ ಹತ್ರನೇ ಈ 500 ರೂಪಾಯಿ ಈಸ್ಕೊಂಡ್ ಬಂದಿದ್ದೀರಲ್ಲ, ನನ್ಗೇನು ಇದು ಸರಿ ಅನ್ಸ್ತಿಲ್ಲ. ಈಗ ಅಂತ ಕಷ್ಟ ನಮ್ಗೇನ್ ಬಂದಿದೆ? ಕಷ್ಟ ಅಂತಲ್ವೇ ಪೆದ್ದ ಬಂಗಾರಿ, ಇದನ್ನ ರಿವರ್ಸ್ ಸ್ಟ್ರಾಟಜಿ ಅಂತಾರೆ. ನಿಂಗೆ ಅರ್ಥ ಆಗ್ಲಿಲ್ವಾ? ನೋಡೋ, ಎಲ್ರು ಮಾಡೋ ತರನೇ ನಾವು ಆಗ್ಬಿಟ್ರೆ ನಮ್ಮ ಥನ ಇರ್ಬೇಕಲ್ವಾ? ಓ ಅದಕ್ಕೆ ಅಲ್ವಾ ಯಾರಿಗೂ ಬರ್ದಿರೋ ಆಲೋಚನೆ ನಿಮಗ್ ಬಂದು ನೀವೊಬ್ರೆ 100 ರೂಪಾಯಿ ಬೊಕ್ಕೆನ ತಗೊಂಡ್ ಹೋಗಿದ್ದು? ಅದೆಲ್ಲ ಸರಿ ಕಣೆ, ಆದ್ರೆ ಅಷ್ಟ್ ಸಾಕಾಗಲ್ಲ. ಇನ್ನು ಎಕ್ಸ್ಟ್ರಾ ಬಿಲ್ಡಪ್ ಗಳು ಬೇಜಾನ್ ಬೇಕು. ನಮ್ಮ RG ಅವರು ಕೋಟ್ಯಾಧೀಶರು ಆಗೋದಕ್ಕಿಂತ ಮುಂಚೆ ಮುಂಬೈಯಲ್ಲಿ ಒಂದು ಸಣ್ಣ ಕಂಪನಿ ಕೆಲಸ ಮಾಡ್ತಾ ಇದ್ರಂತೆ. ಅವ್ರ ಬಾಸು ಒಂದ್ಸತಿ ಅವ್ರ ಹತ್ರ ಓವರ್ ಟೈಮ್ ಕೆಲಸ ಮಾಡ್ಸಿದಾರೆ, ಇವ್ರು ಎಕ್ಸ್ಟ್ರಾ ದುಡ್ಡು ಕೇಳ್ಬಿಟ್ಟಿದ್ದಾರೆ ಅಷ್ಟೇ. ನಮ್ಮ ಇವ್ರ ನಡವಳಿಕೆಯನ್ನು ಮೆಚ್ಚಿ ಅವ್ರ ಬಾಸ್ ಪ್ರಮೋಷನ್ ಕೊಟ್ಟಿದ್ದು ಅಲ್ದೆ ಅವ್ರ ಕಂಪ್ನಿ ಪಾರ್ಟ್ನರ್ಶಿಪ್ ಕೊಟ್ಬಿಟ್ರಂತೆ. ಅಂದ್ರೆ ಅವ್ರು ನಿಮ್ಮನ್ನ ಅವ್ರ ಅಪ್ಪನ ಜೊತೆ ಕಂಪೇರ್ ಮಾಡ್ಕೋತಿದ್ದಾರೆ ಅನ್ನಿ. ಕರೆಕ್ಟ್ ಆಗಿ ಗೆಸ್ ಮಾಡ್ದೆ ಕಣೆ ಪೆದ್ದ ಬಂಗಾರಿ. ಆದ್ರೆ ನೀವು ಅವ್ರ ಅಪ್ಪನ ಥರನೇ ಕಾಪಿ ಹೊಡೆದು ಅವ್ರನ್ನ ಇಂಪ್ರೆಸ್ ಮಾಡೋಕೆ ಪ್ರಯತ್ನ ಮಾಡಿದ್ದು ಅವ್ರಿಗೆ ಗೊತ್ತಾಗಿಲ್ಲ ಅಂತೀರಾ? ಲೇ, ನನಗೆ ಈ ವಿಷಯ ಗೊತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ವಲ್ಲ. ಹಾಗಾದ್ರೆ ನಾಳೆನೇ ಸಿಗುತ್ತೆ ಪ್ರಮೋಷನ್ ಲೆಟರ್. ಏನ್ ಸರ್ ಇಷ್ಟ ಬೇಗ ಪ್ರಮೋಷನ್? ಹೌದೌದು, ಆಫೀಸಿಂದ ಮನೆಗೆ. ಮಿಸ್ಟರ್ ನಂದಗೋಪಾಲ್ ಉರುಫ್ ಕಂಪ್ಯೂಟರ್ ಬ್ರೈನ್, ನಿಮ್ಮ ಕಂಪ್ಯೂಟರ್ ಟ್ಯಾಲೆಂಟ್ನೆಲ್ಲ ಓಪನ್ ಮಾಡಿ ಮೇಡಮ್ ಹತ್ರ ಶಬಾಷ್ಗಿರಿ ತಗೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದೇ ಮೇಡಮ್ ಇವತ್ತು ಡಿಸ್ಮಿಸ್ ಮಾಡಿ ನಿಮ್ಮನ್ನ ಮನೆಗೆ ಕಳಿಸ್ತಾ ಇದ್ದಾರೆ. ಯಾಕೆ ಸರ್ ಇದು? ಯಾಕೆ ಅಂತ ನನ್ನನ್ನು ಕೇಳಿದ್ರೆ ಏನ್ ಬರುತ್ತೆ? ಹೋಗ ಅವ್ರನ್ನ ಕೇಳು. ಕೇಳ್ತೀನಿ ಸರ್, ಕೇಳ್ತೀನಿ. ಕೇಳು ನಿನ್ ಪಿಂಡ. ನೋಡಿದ್ರ ಕರಿಸುಬ್ಬೂರಿಗೆ ಎದುರು ಹಾಕೊಂಡ್ರೆ ಏನಾಗತ್ತೆ ಅಂತ ಅನ್ನೋದು. ಆಲ್ ಆಫ್ ಯು ಗೆಟ್ ಇನ್. ಇದು ಇಷ್ಟಕ್ಕೆ ಬಿಡುದು ಬೇಡ ನಂದಗೋಪಾಲ. ಮೇಡಮ್ ಅವ್ರ ಮನೆಗೆ ಹೋಗಿ ಹಕ್ಕಿನಿಂದ ಕೇಳೋಣ. ಸುಡ್ಗಾಡು, ಆ ಬಾಣ್ಲಿ ಹೇಳಿದ ಮಾತು ಯಾಕೆ ತಲೆ ಕೆಡಿಸ್ಕೋಬೇಕು ನಂದಗೋಪಾಲ? ಗಂಡಸರ ಫೀಲಿಂಗ್ಗೆ ಗುಂಡೆ ಗಟ್ಟಿ.
ನ್ಯಾಟ್ ಹೋಗೋ 90 ಹಾಕೋ. 90ನ 180ನ ವಿಸ್ಕಿನ ಬ್ರ್ಯಾಂಡಿನ ಬೆಳಗ್ಗೆನೆ ಫುಲ್ ಟೈಟಾ? ಗಾಡಿ ನಿಲ್ಸ್ಬಿಟ್ರೆ ಲೇ ಅಲ್ಲಿ ನೋಡೋ ನಿಮ್ ಪೊಲೀಸ್ ಪಾಪ ಕಾಯ್ತಾವ್ರ ಕಣೋ, ಟ್ರಾಫಿಕ್ನವರು. ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಐತಲ್ಲ ಬಾಸು. ಡಾಕ್ಯುಮೆಂಟ್ ಇದೆ ಕಣೋ, ಹೆಲ್ಮೆಟ್ ಇಲ್ವಲ್ಲೋ? ಏನೋ ಮಾಡೋದು? ನಾನಿದ್ದೀನಿ, ನಡೀರಿ ಬಾಸು. ಸರ್ ಈ ಕಡೆ ಬನ್ರಿ. ಡಿ ಎಲ್ ಇದೆಯಾ? ಇದೆ ಸರ್. ಆರ್ ಸಿ ಬುಕ್ ಇದೆಯಾ? ಇದೆ ಸರ್. ಇನ್ಶೂರೆನ್ಸು? ಇದೆ ಸರ್. ಹೆಲ್ಮೆಟ್ ಅಲ್ಲ ರಾಜ? ಇದೆ ಸರ್, ಹಾಕಿಲ್ಲ ಸರ್. ಯಾಕೆ ಹಾಕಿಲ್ಲ? ಸರಿ ಸರ್. ಕುಡ್ದಿದ್ಯಾ? ಉಫ್ ಮಾಡು. ಬೇಡ ಸರ್, ಸುಮ್ಮನೆ ಸರ್. ಊದು ಒಂದೇ. ಸರ್ ಬೇಡ, ಸುಮ್ಮನೆ ಸರ್. ಇಲ್ವಾ? ಮೊದಲೇ ಹೇಳಿದೆ, ಕೇಳಿಸ್ಕೊಳ್ಳಿಲ್ಲ. ಅಯ್ಯೋ ಪಾಪಿ ನನ್ನ ಮಗನೇ, ವಾಸನೆ ಬಿಟ್ಬಿಟ್ಟು ನಮ್ಮಿಬ್ರು ಸಾಹೇಬ್ರನ್ನು ಸಾಯಿಸ್ಬಿಟ್ಟಲ್ಲೋ. ಸತೋತ್ರ ಅವ್ರು ಏನೋ ಅನ್ಯಾಯ ಮಾಡಿದ್ರು ನಿಂಗೆ. ಡ್ರಿಂಕ್ ಅಂಡ್ ಡ್ರೈವ್ ಹಿಡಿಯೋದೇ ತಪ್ಪೇನೋ. ಎಷ್ಟು ವರ್ಷ ಆಯ್ತೋ ಹಲ್ಲುಚ್ಚಿ ನಿನ್ ಮಕ್ಕ ನಾಯಿ ನರಿ ನೆಕ್ಕ. ನಿನಗ್ ಬರ್ಬಾರ್ದು ಬರ, ನಿನ್ ಕಚ್ಚಿ ನಾಯಿ ಕಚ್ಚ. ನಮ್ ಜೀವನನೇ ಉಲ್ಟಾಗೋಯ್ತು. ನನ್ ಜೀವನ ಉಲ್ಟಾಗೋದಕ್ಕೆ ನಾನ್ ಬಿಡಲ್ಲ. 6 3 ಆಗ್ಲಿ 3 6 ಆಗ್ಲಿ. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ವಾಟ್ ಮಿಸ್ಟರ್ ನಂದಗೋಪಾಲ್, ಏನಿಲ್ಲಿ? ನನ್ನ ಡಿಸ್ಮಿಸ್ ಮಾಡಿದಿರಂತ ಆಫೀಸಲ್ಲಿ ಲೆಟರ್ ಕೊಟ್ರು. ಅದು ನಿಜಾನ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ತಮಾಷೆ ಅನ್ಕೊಂಡ್ರಾ? ಏನ್ ತಪ್ಪು ಮಾಡಿದೆ ಅಂತ ಈ ತರ ಅಳ್ಳಾಡ್ಸ್ಬಿಟ್ರಿ ಮೇಡಮ್. ನಿಂಗ್ ಗೊತ್ತಿಲ್ವಾ? ಓಟಿ ಮಾಡಿದೆ ಅಂತ 500 ರೂಪಾಯಿ ತಗೊಂಡಲ್ಲ, ಅದೇ ಇರಬೇಕು. ಅಯ್ಯೋ ಮೇಡಮ್, ತಪ್ಪಾಯ್ತು ಮೇಡಮ್. ಇನ್ನು ಯಾವತ್ತು ಅಂತ ಕೆಲಸ ಮಾಡಲ್ಲ ಮೇಡಮ್. ಬೇಕಾದ್ರೆ ನೀವು ಕೊಟ್ಟಿದ್ದ 500 ರೂಪಾಯಿಗೆ 50 ಸೇರಿಸ್ಕೊಟ್ಬಿಡ್ತೀನಿ, ತಗೊಳ್ಳಿ. ನಿನ್ನ ಡಿಸ್ಮಿಸ್ ಮಾಡಿದ್ದು ಈ 500 ರೂಪಾಯಿ ವಿಷಯಕ್ಕಲ್ಲ. ಮತ್ತೆ ಇನ್ಯಾಕೆ ಮೇಡಮ್? ಅಯ್ಯೋ ಮೇಡಮ್, ಸೀಲ್ಡ್ ಬಾಟ್ಲು ಇಷ್ಟೊಂದ್ ಚೆನ್ನಾಗಿ ಓಪನ್ ಮಾಡ್ತೀಯಾ? ಅಯ್ಯೋ ಹಂಗೇನಿಲ್ಲ ಮೇಡಮ್, ಮನೇಲಿ ಒಂದ್ಸರಿ ಓಪನ್ ಮಾಡಿದ್ದೆ. ಓಹೋ, ಇದು ಕೂಡ ನನ್ನ ಇಂಪ್ರೆಸ್ ಮಾಡಕ್ಕ? ಮೇಡಮ್ ಇದೊಂದ್ಸರಿ ಎಕ್ಸ್ಕ್ಯೂಸ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಎಕ್ಸ್ಕ್ಯೂಸ್ ಮಾಡಕ್ಕೆ ನೀನ್ ಮಾಡಿರೋದು ಸಣ್ಣ ತಪ್ಪಲ್ಲ. ಎಷ್ಟೇ ಆದ್ರೂ RG ಸಾಹೇಬ್ರ ಫ್ಯಾನ್ ಅಲ್ವಾ? ಅವ್ರ ಲೈಫಲ್ಲಿ ನಡೆದಿರೋದೆಲ್ಲ ತಿಳ್ಕೊಂಡು ಸೂರ್ಯನ್ಗೆ ಟಾರ್ಚ್ ಬಿಟ್ಟು ಇಂಪ್ರೆಸ್ ಮಾಡ್ಬೋದು ಅನ್ಕೊಂಡಿದ್ಯಾ? ನಿನ್ನ ಟ್ಯಾಲೆಂಟ್ಗೆ ತಕ್ಕ ಕೆಲಸ ನೀನ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ನಿನಗಿರೋದು ನಿಜ ತಾನೆ? ಅದಕ್ಕೆ ಆ ಫೀಲಿಂಗ್ ಇಂದ ನೀನ್ ರಿಲೀಸ್ ಮಾಡಿದೀನಿ. ಈಗ ನಿನ್ ಟ್ಯಾಲೆಂಟ್ ತಕ್ಕ ಕೆಲಸ ನೀನೇ ಹುಡ್ಕೋ ಹೋಗು. ಅಯ್ಯೋ ನಂದೇ ಮಹಾ ಅಳ್ಳಾಡ್ಸೋ ಟ್ಯಾಲೆಂಟ್ ಮೇಡಮ್. RG ಗ್ರೂಪ್ ಅಂತ ಕಂಪ್ನಿಲಿ ಪ್ಯೂನ್ ಕೆಲಸ ಸಿಗೋದೇ ಪುಣ್ಯ. ಅಂತದ್ರಲ್ಲಿ ನನಗೆ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ ಮೇಡಮ್. ಐ ಲವ್ ಮೈ ಕಂಪನಿ ಮೇಡಮ್, ಐ ಲವ್ ಮೈ ಜಾಬ್ ಮೇಡಮ್, ಐ ಲವ್ ಮೈ ಬಾಸ್ ಮೇಡಮ್. ಮೇಡಮ್ ನಿಮ್ಮಂತವ್ರು ಕೇಳಿ ಕೆಲಸ ಮಾಡೋದಕ್ಕೆ ನಾ ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ ಮೇಡಮ್? ಮೇಡಮ್ ಪ್ಲೀಸ್. ಮಿಸ್ಟರ್ ನಂದಗೋಪಾಲ್, ನನ್ನ ಕೆಳಗೆ ಕೆಲಸ ಮಾಡ್ಬೇಕಾ ಬೇಡ್ವಾ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಬೇಕು. ಪ್ಲೀಸ್ ಮೇಡಮ್, ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ 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 ಹಲೋ, ನಾನು ನಿನ್ನ ಡಿಸ್ಮಿಸ್ ಮಾಡಿದ್ದು ನಿನಗೆ ಪ್ರಮೋಷನ್ ಕೊಡೋಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ಹೆಚ್ಚಾಗಿ ನಿನ್ ಸ್ಪಾರ್ಕು, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಬಟ್ ಒನ್ ಥಿಂಗ್, ಏನ್ ಮೇಡಮ್? ನಿನಗೆ ಪ್ರಮೋಷನ್ ಕೊಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಮೇಡಮ್ ಅದು ಎಲ್ಲ ಇಲ್ಲೇ ಬಿಚ್ಚಿಡ್ಬೇಕು. ಚಿಕ್ಕ ಪೋಸ್ಟ ದೊಡ್ಡ ಪೋಸ್ಟ, ಚಿಕ್ಕ ಪೋಸ್ಟ ದೊಡ್ಡ ಪೋಸ್ಟ, ಚಿಕ್ಕ ಪೋಸ್ಟ ದೊಡ್ಡ ಪೋಸ್ಟ. ಮೇಡಮ್ What?
ಪೋಸ್ಟು ಚಿಕ್ಕ ಪೋಸ್ಟಾ ದೊಡ್ಡ ಪೋಸ್ಟಾ ಅಂತ. GM ಪೋಸ್ಟ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಮೇಡಮ್ ನೀವು ಪದೇ ಪದೇ ಹಿಂಗ್ ಸಾಕೊಟ್ಟು ಅಲ್ಲಾಡ್ಸ್ಬಿಡಿ, ನಮಗ್ ತಗೊಳಕ್ ಆಗಲ್ಲ. ಒಂದ್ ನಿಮಿಷ ಮೇಡಮ್. ಯಾಕೆ GM ಆಗೋ ಟ್ಯಾಲೆಂಟ್ ಇಲ್ಲ? ಅದೇನೋ ಇದೆ. ನಾನ್ ಮಾಡಿರೋದು ಬರೀ MBA, ಮಾಡ್ತಾ ಇರೋದು ಸಣ್ಣ ಅಕೌಂಟೆಂಟ್ ಕೆಲಸ. ನನ್ನನ್ನು ಯಾವ ಆಂಗಲ್ ಇಂದ ನೋಡಿ GM ಪೋಸ್ಟ್ ಕೊಡ್ತಾ ಇದೀರಾ ಅಂತ. ಅದು RG ಅವ್ರ ಆಂಗಲ್. ಒಬ್ಬ ಲೈಕ್ ಫಾದರ್ ಲೈಕ್ ಡಾಟರ್. ಯಾ ಪ್ರಮೋಷನ್ ಸಿಕ್ಕಾಯ್ತು ಅಂತ ಬೀಗ್ ಬೇಡ. ನಿನಗಿನ್ನೂ ಕೆಲವು ಟೆಸ್ಟ್ಗಳಿದೆ, ಅದ್ರಲ್ಲಿ ಪಾಸ್ ಆದ್ಮೇಲೆನೆ ಪ್ರಮೋಷನ್. ಮೇಡಮ್ ಏನ್ ಟೆಸ್ಟ್ ಅಂತ ಹೇಳಿ ಮೇಡಮ್, ನಮ್ಮೆಲ್ಲದಕ್ಕೂ ರೆಡಿ ಇದೀವಿ. ಹಂಗೆ ಅಳ್ಳಾಡ್ಸ್ಬಿಡ್ತೀವಿ. ಒಂದ್ ನಿಮಿಷ. ಬೆದ್ದು ಬಂಗಾರಿ, ನಾನು ನಮ್ಮ ಬಾಸ್ ಜೊತೆ ಬಾಂಬೆಗೆ ಹೋಗ್ತಾ ಇದ್ದೀನಿ. ನನ್ ಕಿಟ್ ರೆಡಿ ಮಾಡ್ಬಿಡು. ಆ ಪೇಸ್ಟು ಪೂರ್ತಿ ಹಾಕ್ಬೇಡ, ಅರ್ಧ ಇದೆಯಲ್ಲ ಅಷ್ಟಾಗಿ ಸಾಕು. ಉಚ್ಚಿತರ ನೀನು ಎಣ್ಣೆ ಪುಳಿಯ ರುಜೆಲ್ಲ ಹಾಕ್ಬೇಡ. 2 days ಬಂದ್ಬಿಡ್ತೀನಿ. ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ. ಹಲೋ, ಟೆಸ್ಟ್ ಮುಂಬೈಲಲ್ಲ, ಇಲ್ಲೇ. ಹೌದಾ? ಲೇ ಚಿನ್ನ, ಬಾಂಬೆ ಕ್ಯಾನ್ಸಲ್ ಕಣೆ. ಮೇಡಮ್ 2 ದಿನ ನೀನೇನ್ ಅಲ್ಲಾಡಿಸ್ತೀಯ ಅನ್ನೋದನ್ನ ನಾನು ಇಲ್ಲೇ ಇದು ನೋಡ್ಕೊಂಡು ಹೋಗ್ತೀನಿ. ನಾಳೆನೆ ಟೆಸ್ಟ್. ಬೆಳಗ್ಗೆ 6 ಗಂಟೆಗೆ ಗೆಸ್ಟ್ ಹೌಸ್ ಬಂದ್ಬಿಡು. ಮೇಡಮ್ ಟೆಸ್ಟ್ ಪಾಸ್ ಆದ್ರೆ ಪ್ರಮೋಷನ್ ಗ್ಯಾರಂಟಿ ತಾನೆ? ಆಹಾ ತಾಯಿ. ಯಾಕೆ ಸರ್ ಇಷ್ಟೊಂದು ಎಮೋಷನ್? ಎಮೋಷನ್ ಅಲ್ಲ ಗುರು, ಪ್ರಮೋಷನ್. ಪ್ರಮೋಷನ್ ಸಿಗುತ್ತಾ? ನಾಳೆಯಿಂದ ಟೆಸ್ಟ್ ಶುರು. ಬೆಳಿಗ್ಗೆ 6 ಗಂಟೆಗೆ ಮೇಡಮ್ ಅಲ್ಲಿರ್ಬೇಕು. ಸಿಗುತ್ತೆ ಪ್ರಮೋಷನ್. ಅಪ್ಪ ನನ್ಗೂ ನಾಳೆಯಿಂದ ಟೆಸ್ಟ್ ಇದೆ. ನೀ ಇನ್ನು ಮಲಗಿಲ್ವಾ? ನಿನ್ನೆ ರಾತ್ರಿನೂ ಮಲ್ಗಿಲ್ಲ. ನೀನು ಅಮ್ಮನ ಜೊತೆ ಮಾತಾಡಿದ್ದೆಲ್ಲ ಗೊತ್ತು. ಅಯ್ಯೋ ಎದ್ದೇಳ್ರಿ. ಆಗಲ್ಲ ಕಣ, ಎಷ್ಟೊತ್ತು ಎದ್ದು ಬಿದ್ದು ಸಾಕಾಗೋಗಿದೆ. ಬೆಳಗ್ಗೆನೆ ಎದ್ದು ಬೇಗ ಹೋಗ್ಬೇಕು ಅಂದಿದ್ರಲ್ಲ ರೀ. ಅದೇನೋ ಬೇರೆ ಮನೆಗೆ ಹೋಗ್ಬೇಕು ಅಂತಿದ್ರಲ್ಲ. ಸಾರಿ ಮೇಡಮ್. ನಮಸ್ತೆ ಮೇಡಮ್. ಬಂದ ಮೇಡಮ್, ಈಗಲೇ ಬಂದೆ ಮೇಡಮ್. ಏನದು ಬಂದೆ ಮೇಡಮ್ ಅಂತ ಇದ್ಯಾ? ಬರ್ತಾನೆ ಇಲ್ಲ. ಬಾ ಮೇಡಮ್. ಬಾ ಬಾ. ಫಸ್ಟ್ ಟೆಸ್ಟ್ಗೆ ಸುಸ್ತಾಗೋಯ್ತಾ? ಪ್ರಮೋಷನ್ ಬೇಕೋ ಬೇಡವೋ? ಮಾತೆತ್ತಿದ್ರೆ ಅಲ್ಲಾಡ್ಸ್ಬಿಡ್ತೀನಿ ಅಂತಿರ್ತೀಯಾ? ಈಗ ನೋಡು, ನಿನ್ ಕಾಲೇ ಅಲ್ಲಾಡ್ತಿದೆ. ಅದಕ್ಕೆ ಈ ಕಾಲ್ಸು. ಅಚ್ಚ ಬನಾನಾ. ಬನಾನಾ ಅಲ್ವೋ, ಬಲ್ಬು. ಕಾಲು ಲೆಗ್ ಸೂಪು. ಬಲ್ಬು ನೈ ಬಬ್ಲು. ಮೇಡಮ್ ಗರ್ಮ ಗರಂ ಕುರಿ ಕಾಲ್ ಸೂಪ್ ರೆಡಿ. ತಗೊಳ್ಳಿ ಮೇಡಮ್ ಪ್ಲೀಸ್. ಮಿಸ್ಟರ್ ಬಲ್ಬ್ ಅಲ್ಲ, ಸಾರಿ ಬಬ್ಲು, ತಗೊಳ್ಳಿ. ಹ್ಯಾವ್ ಇಟ್. ಮೇಡಮ್ ಇದೇನ್ ಕುರಿ ಕಾಲ್ ಸೂಪ ಇಲ್ಲ ನರಿ ಕಾಲ್ ಸೂಪ? ಏನ್ ಮೇಡಮ್ ಈ ಕಂಬ ಹತ್ಬೇಕಾ? ಹಂಗಂತ ಕೇಳಕ್ಕಾಗತ್ತೆ ಮೇಡಮ್? ಏನ್ ಮೇಡಮ್ ಇದು? ಇದನ್ ಟೆಸ್ಟ್ ಪನಿಷ್ಮೆಂಟ್? ನಾನು ಈ ಕಂಬ ಹತ್ಬೇಕಾ? ಹತ್ತೋದ್ ಮಾತ್ರ ಅಲ್ಲ, ಹತ್ತಿ ಮೇಲ್ಗಡೆ ಕೂತ್ಕೋಬೇಕು. ಮೇಡಮ್ ಎಲ್ಲ ಸರಿ, ಒಂದ್ ಸಣ್ಣ ಚೇಂಜ್ ಮಾಡ್ಬೋದಾ? ಅಲ್ಲ, ಹತ್ತಿದ ಮೇಲೆ ಎಣ್ಣೆ ಹಚ್ಚಿದ್ರೆ ಸರ್ರಂತ ಕೆಳಗಿಳ್ಕೊಂಬರ್ಬೋದಾಗಿತ್ತು. ಮೊದ್ಲೇ ಹಚ್ಬಿಟ್ಟಿದ್ದೀರಾ, ಹತ್ತೋದ್ ಕಷ್ಟ. ಬೇಡ ಬಿಡಿ ಮೇಡಮ್, ಹತ್ತೀನಿ. ದೇವ್ರ ನಮ್ಮಪ್ಪ.
ಇದಕ್ಕೊಂದು ಸಂಬಂಧನೇ ಇಲ್ದೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ನಾನ್ ಕೊಡ್ತಿರೋ ಟೆಸ್ಟ್ ಮನೆಗ್ ಹೋಗಿ ಯೋಚನೆ ಮಾಡು. ಈ ಮೇಡಮು ಯಾಕೆ ಈ ಟೆಸ್ಟ್ ಎಲ್ಲ ಕೊಡ್ತಿದ್ದಾರೆ ಅಂತ. ಟೆಸ್ಟ್ ಯಾಕೆ ಕೊಡ್ತಾಳೆ ಅಮ್ಮ ಅಂತ ಯೋಚನೆ ಮಾಡಬಾರ್ದು. ಊರೇ ಪೊಲೀಸ್ನವರು ನಾಶವಾಗ್ಲಿ ಅಂತ ಶಾಪ ಹಾಕ್ತಾರೆ. ಆದ್ರೆ ಅದೇ ಪೊಲೀಸ್ನವರು ನೀನು ನಾಶವಾಗ್ಲಿ ಅಂತ ಶಾಪ ಹಾಕಬೇಕಾದ್ರೆ ಕೆಳಗೆ ಹೋಗೋ ಗಾಳಿ ಮೇಲೆ ಬರ್ತಾ ಇದೆ ಅನ್ನೋಂಗಾಯ್ತು. ಇದು ಬೇರೇನೂ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮದ ಫಲನೇ ಇದು. ನಿನ್ನ ಟೈಮು ತುಂಬಾ ಕೆಟ್ಟು ಕೆರ ಹಿಡಿದು ಹೋಗಿದೆ. ಹೌದು ಸ್ವಾಮಿ. ಆಯ್ತು ಸ್ವಾಮಿ, ಅದಕ್ಕೆ ನಾವ್ ಇವಾಗ ಏನ್ ಮಾಡ್ಬೇಕು ಸ್ವಾಮಿ? ನೀನು ಈ ಪಾಪ ಕರ್ಮದಿಂದ ಮುಕ್ತನಾಗಬೇಕಾದ್ರೆ ನೀನು ಪಂಚಾವತಾರಗಳನ್ನು ಎತ್ತಬೇಕು. ಏನ್ ಎತ್ತಬೇಕು? ಪಂಚಾವತಾರಗಳು. ನಿಮ್ಮ ಮಾತಿನ ತೂತ್ಪರ್ಯ ಅಥವಾ ತಾತ್ಪರ್ಯ ನನ್ಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ನಿನ್ನ ಪಾಪವನ್ನು ಪರಿಪರಿಯಾಗಿ ಕಳ್ಕೋಬೇಕು ಅಂದ್ರೆ ಇವತ್ತಿನಿಂದ ನೀನು 5 ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು. ಕೊನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ತಿಳಿದು ನೀನು ಮೇಲೆ ಬರಬೇಕು. ಹೌದಾ ಸ್ವಾಮಿ? ನೀವು ಹೇಳ್ದಂಗೆ ಆಗ್ಲಿ ಸ್ವಾಮಿ. 1001 ರೂಪಾಯಿ ದಕ್ಷಿಣೆ ಇಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಿಂತಿರುಗಿ ನೋಡದೆ ಹೋಗ್ತಾ ಇರೋ. ಲೇ, 2 ಲಕ್ಷ ಜೊತೆ ಇದನ್ನು ಕೌಂಟ್ ಮಾಡ್ಕೊಳ್ಳ ಕೊಡ. ಎಷ್ಟಾಯ್ತು ಸ್ವಾಮಿ? 5 ತೊಳಿ ಸ್ವಾಮಿ. ದೇವರ ಕಾಪಾಡಪ್ಪ. ತಗೊಳ್ಳಿ ನಮ್ಮನ್ನು ಬಿಟ್ಬಿಡಿ ಸ್ವಾಮಿ. ಉಡ್ಸಿ ದೇವ್ರು ಅಲ್ವಾ ಕೊಡಲ್ವಾ ಬಾಸ್? ಆ ದೇವ್ರೇನೋ ಎಲ್ರಿಗೂ ಅಲ್ವಾ ಕೊಡೋದು, ನಾನು ಕೊಡ್ತೀನಿ ನೋಡೋ ಎಲ್ರಿಗೂ ಅಲ್ವಾ. ಈ ಹಲ್ವಾ ಕೊಡೋ ಕೆಲ್ಸ ಎಲ್ಲ ನನ್ನ ಹತ್ರ ಬೇಡ. ಯಾವಾಗ ಮುಂಬೈಗೆ ಬರ್ತಿದ್ಯಾ ಅದನ್ನ ಹೇಳು. ಯಾಕೋ ಚಿಲ್ಲಾಗಿರೋ ಈ ಬೆಂಗಳೂರ್ನ ಬಿಟ್ಟು ಗಡಿಬಿಡಿ ಅನ್ನೋ ಮುಂಬೈಗೆ ಬರಕ್ಕೆ ಮನಸ್ಸೇ ಆಗ್ತಿಲ್ಲ. ಸುಳ್ಳು. ಪ್ರತಿ ಕ್ಷಣ ಚೇಂಜಸ್ ಬಯಸೋ ರಾಧಿಕಾ ಹೇಳೋ ಮಾತಲ್ಲ ಇದು. ನಿಜ ಹೇಳು, ಏನ್ ಮಾಡ್ತಿದ್ಯಾ ಅಲ್ಲಿ? ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಫನ್. ಮೇಡಮ್ ತಗೊಳ್ಳಿ, ಚಿಕ್ಕಮ್ಮವ್ರನ್ನ ವಾಪಸ್ ಬಂದ್ಬಿಡಿ ಅಂತ ಹೇಳ್ಬೇಕಿತ್ತು. ಬೇಡ ಬೇಡ, ಅವಳಲ್ಲಿ ಖುಷಿಯಾಗಿದ್ದಾಳೆ. ಅವಳ ಮೇಲೀಗ ಯಾವುದೇ ಒತ್ತಡ ಹಾಕಬಾರ್ದು. ಒತ್ತಡ ಹಾಕಿ ಮಾಡದೆ ಹೋದ್ರೆ ಸ್ಟಿಫ್ ಆಗಿರುತ್ತೆ ಐರನ್ ಮಾಡೋ ಬಟ್ಟೆ. ಮುಗೀತಾ? ಆಯ್ತು ಮೇಡಮ್, ಮಾಡ್ತಿದ್ರಿ. ಏನು ಕೈ ಸುಟ್ಕೊಂಡ್ಯಾ? ಅಯ್ಯೋ ಏನಿಲ್ಲ ಮೇಡಮ್. ಅಲ್ಲ ಮೇಡಮ್, ಏನ್ ಬ್ರಿಲಿಯಂಟ್ ಆಗಿದೆ ನೀವು ಮಾಡ್ತಾ ಇರೋ ಟೆಸ್ಟ್ಗಳು. ಏನ್ ಚಾಲೆಂಜಿಂಗು. ನಾರ್ಮಲ್ ಮೈಂಡ್ ಈ ತರಲ್ಲಿ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಹಾಗಾದ್ರೆ ನಾನ್ ಮೆಂಟಲ್ಲ? ಮೇಡಮ್ ನಾನು ಹಂಗಂದ ಮೇಡಮ್. ಸರಿ, ಈ ಟೆಸ್ಟ್ ಎಲ್ಲ ಯಾಕೆ ಅಂತ ಗೊತ್ತಾಯ್ತಾ? ಅಯ್ಯ, ನಮಗ್ ಯಾವತ್ತೋ ಗೊತ್ತಾಗೋಯ್ತು. ಲೈಫ್ ಅನ್ನೋದು ಒಂದು ರೇಸ್ ಇದ್ದಂಗೆ. ಆ ರೇಸಲ್ಲಿ ಗೆಲ್ಬೇಕು ಅಂದ್ರೆ ಟ್ಯಾಲೆಂಟ್ ಅನ್ನೋ ಎನರ್ಜಿ ಇರ್ಬೇಕು. ನನಗೆ ಆ ಎನರ್ಜಿ ಇದೆಯಲ್ಲ ಒಂದು ಟೆಸ್ಟ್ ಮಾಡಕ್ಕೆ, ಆ ಜಾಗಿಂಗ್ ಟೆಸ್ಟ್ ಅಲ್ವಾ ಮೇಡಮ್? ಒಂದು ಪ್ರಾಜೆಕ್ಟ್ಗೆ ಪ್ರಿಪರೇಷನ್, ಪ್ರೊಸೆಸಿಂಗು, ಪ್ರೆಸೆಂಟೇಷನ್ ಎಷ್ಟು ಮುಖ್ಯನೋ ಒಂದು ಸೂಪ್ಗೆ ಉಪ್ಪು, ಹುಳಿ, ಖಾರ ಎಷ್ಟಾಗಿ ಅಲ್ಲಾಡಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ ಮೇಡಮ್? ಮುಂದೆ ಬಿಸ್ನೆಸ್ ಅಲ್ಲಿ ಮೇಲ್ ಹತ್ತೋದು ಕಷ್ಟ, ಕೆಳಗಿಳಿಯೋದು ಬಹಳ ಸುಲಭ. ಅದೇ ಎಣ್ಣೆ ಕಂಬ ಟೆಸ್ಟ್. ಎಷ್ಟು ಸಾರಿ ಕೆಳಗಿಳಿದ್ರು ಮೇಲ್ ಹತ್ತೋ ಪ್ರಯತ್ನ ಮಾಡ್ತಾನೆ ಇರ್ಬೇಕು, ಅವಾಗ್ಲೇ ಗೆಲುವು. ಕರೆಕ್ಟಾ ಮೇಡಮ್? ಸರಿ, ಈ ಇಸ್ತ್ರಿ ಸೀನು? ಮೇಡಮ್, ಇದೊಂದು ನಂಗೆ ಅರ್ಥ ಆಗ್ತಾ ಇಲ್ಲ. ಜಾಸ್ತಿ ಕೆರ್ಕೋಬೇಡ, ಗಾಯ ಆದ್ರೆ ಕಷ್ಟ. ಮೇಡಮ್, ಸೂಪರ್ ಡ್ರೆಸ್ ಮೇಡಮ್. ನೀವ್ ಇದೇ ಡ್ರೆಸ್ ಅಲ್ಲಿ ಪಾರ್ಟಿಗೆ ಹೋದ್ರೆ ಎಲ್ರು ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಹಾ, ನೈಟಿಲ್ ಹೋದ್ರೆ ನೋಡ್ದೆ ಇರ್ತಾರಾ? ಜೋಪಾನ, ಕೈ ಸುಟ್ರು ಬಟ್ಟೆ ಸುಡ್ಬಾರ್ದು. ಬಟ್ಟೆಗೊಂದ್ ನ್ಯಾಯ, ಬಟ್ರಿಗೊಂದ್ ನ್ಯಾಯ. ಹಾಳಾಗ್ ಹೋಗ್ಲಿ. ನಾವ್ ಐರನ್ ಮಾಡಿದ್ರೆ ಸ್ಟಿಫ್ ಆಗಿ ನಿಂತಿರ್ಬೇಕು. ನಿಮ್ಮ ಜೀವನ ಸ್ಟಿಫ್ ಆಗಿರ್ಬೇಕಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ತರ ಕೆಲಸ ಮಾಡಬೇಕು ಅಂದ್ರೆ ಇದು ಗಟ್ಟಿ ಇರಬೇಕು, ಇದು ಗಟ್ಟಿ ಇರಬೇಕು ಅಂದ್ರೆ ಬನ್ರಪ್ಪ. ಪುರುಷ ತಗೋಬೇಕಾ, ಗಂಡಸ ತಗೋಬೇಕಾ, 60 ಆಗ್ಲಿ, 70 ಆಗ್ಲಿ, 80 ಆಗ್ಲಿ, 100 ಆಗ್ಲಿ, ಎಲ್ಲಾ ಸೀಸನ್ ಅಲ್ಲೂ ಒಂದೇ ತರ ಸ್ಟಿಫ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಬನ್ನಿ ಅಮ್ಮ. ಇದು ಒಂದೇ ಒಂದು ಬೀಜನ ಬಾಯಿಗೆ ಬನ್ನಿ 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 ಬನ್ನಿ. ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಈಗ ನಿಮ್ಮಿಬ್ಬರು ಭವಿಷ್ಯ ನಮ್ ಕೈಲಿ ಇದೆ. ಬರಬೇಕು ಬರಬೇಕು, ಆಪ್ತ ರಕ್ಷಕರು, ಆರಕ್ಷಕರು. ಅಣ್ಣ ಪಾಪ ನೀವು ತಾನೇ ಏನ್ ಮಾಡ್ತೀರಾ? ನೈಟ್ ಎಲ್ಲ ಎಣ್ಣೆ ಬಿಟ್ಕೊಂಡು ಡ್ಯೂಟಿ ಮಾಡ್ತೀರಾ. ಬೆಳಿಗ್ಗೆ ಮನೆಗೆ ಹೋದ್ಮೇಲೆ ಇನ್ನೇನ್ ಕೆಲಸ ಮಾಡಕ್ಕಾಗತ್ತೆ? ಸುಮ್ನೆ ಆರಾಕನ್ ಮಲ್ಕೋಬೇಕಷ್ಟೇ. ಅದಕ್ಕೆ ಬೆಳಿಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ರಾತ್ರಿ ಆಗ್ಲಿ, ಸೂರ್ಯ ಹುಟ್ಟದೆ ಹೋಗ್ಲಿ, ಎಲ್ಲಾ ಟೈಮಲ್ಲೂ ಕಡಕ್ಕ ಕೆಲಸ ಮಾಡ್ಬೇಕು ಅಂತ ಔಷಧಿ ನಾವು ನಿಮಗೆ ಕೊಡ್ತೀನಿ. ಅಣ್ಣ, ನಿಂತಾವ್ ಟ್ರೀಟ್ಮೆಂಟ್ ತೊಗೊಳಕ್ ನಾವು ಬಂದಿಲ್ಲ. ನಮ್ ಕಡೆಯಿಂದ ನೀನು ಟ್ರೀಟ್ಮೆಂಟ್ ಕೊಡಕ್ ಬಂದಿದ್ದೀವಿ. ಅರ್ಥ ಆಗ್ಲಿಲ್ವೇ? ಗುಂಡ್ಲುಪೇಟೆ ರಾಮಯ್ಯ ತಾತನ್ಗೆ ಏನಯ್ಯ ಕೊಟ್ಟೆ? ಓ ಅದಾ,
ಗಲಗಲ ಗಲಗಲ ಗಂಟಾಗೋಶ ಬೀಜ ತೈಲ. ಈಗ ಅದೇ ಗುಂಡ್ಲಿಪೇಟೆ ರಾಮಯ್ಯ ಕಣ್ ಕಡೆ ಜೋಲ್ಸಿಸ್ಕೊಂಡು 19 ರೇಪ್ ಕೇಸಲ್ಲಿ ಪೀಠಾಗೇನೆ. ಅಯ್ಯಯ್ಯೋ ಆ ನನ್ ಮಗ ಮುದ್ಕ 3 ದಿವಸಕ್ಕೆ ಒಂದ್ಸಲಿ ಔಷಧಿ ತಗೊಳ್ಳೋ ಅಂದ್ರೆ ದಿವಸಕ್ಕೆ 3 ಸಲ ತಗೊಂಬಿಟ್ಟವನ. ಹಾಗಾದ್ರೆ ಅದು ಯಾರ್ ತಪ್ಪು ಅಂತ ಎಳ್ಳೆಕಾಯಿ ಪಡಿತ? ಇನ್ಯಾರ್ದು ತಪ್ಪಣ್ಣ, ಮುದ್ಕುಂದೆ ತಪ್ಪು. ನಾನೇನೋ ಹಳ್ಳಿಲಿ ಕಾಲ್ದಾರಿ ತೋರಿಸಿದ್ರೆ ಅವನು ನ್ಯಾಷನಲ್ ಹೈವೇಲಿ ತಲೆನೇ ಹಾಕಿದ್ರೆ ಇನ್ನೇನಾಗತ್ತೆ? ಅದೇ ಆಗೋದು. ನಾವೀಗ ನಿನಗೆ ಇಂಟರ್ನ್ಯಾಷನಲ್ ಹೈವೇ ತೋರಿಸ್ತೀವಿ. ಅಣ್ಣ ನನಗೊಂದೇ ಒಂದು ಚಾನ್ಸ್ ಕೊಡ್ರಣ್ಣ, ನಿಮ್ಮಿಬ್ಬರಿಗೊಂದು ಔಷಧಿ ಕೊಡ್ತೀನಿ. ಇಡೀ ದಿವಸ ನನ್ನ ಮಗೊಂದು ಗಾಳಿಯಲ್ಲೇ ತೇಲಾಡಿಸ್ತೀವಿ. ಬಾ. ಮೇಡಮ್ 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 ಎಂತ ದೊಡ್ಡ ದೊಡ್ಡ ಮನುಷ್ಯರಲ್ಲ ನಿಮ್ಮ ನೋಡಿದ್ರೆ ಮರ್ಯಾದೆ ಕೊಡ್ತಾರೆ. ನೀವು ಅವ್ರಗಳ ಮುಂದೆ ಎಲ್ಲ ಈ ತರ ಮಿಸ್ಟರ್ ಬ್ರಿಲಿಯಂಟ್ ಬುದ್ಧು, ದುಡ್ಡಿರೋರೆಲ್ಲ ದೊಡ್ಡ ಜನ ಅಲ್ಲ. ನಾಲ್ಗೆ ತುದಿಲ್ ಜೇನ್ ಸವ್ರ್ಕೊಂಡು ನೀವು ಗ್ರೇಟು, ಹೈಟು, ಎವರೆಸ್ಟ್ ಅಂತ ಎದೆಲ್ ವಿಷ ತುಂಬಿಕೊಂಡಿರೋರು. ಅವ್ರ ಮಾತಲ್ಲಿ ಯಾವತ್ತೂ ಸತ್ಯ ಇರಲ್ಲ, ಬಾರಿ ಓಳು. ಅವ್ರ ಮಾತುಗಳನ್ನ ನಂಬ್ಕೊಂಡ್ರೆ ತಪ್ಪೇನೆ. ಮೇಡಮ್ ನಿಮ್ದೊಂದು ಪ್ರಶ್ನೆ ಕೇಳಲ್ಲ? ಏನು? ನೀವ್ ಯಾಕಿನ್ನು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ. ನಿನ್ನಾಗಿರೋ ಹ್ಯಾಂಡ್ಸಮ್ ಹುಡುಗ ಸಿಗ್ಲಿಲ್ಲ ಅಂತ. ಅಯ್ಯೋ ಮೇಡಮ್ ಸುಮ್ನೆ ಮೇಡಮ್, ತಮಾಷೆ ಮಾಡ್ಬಿಡಿ. ನಾನು ಆಲ್ರೆಡಿ ಮ್ಯಾರೇಜ್ ಆಗಿರೋ ಗ್ಯಾರೇಜು. ಮ್ಯಾರೇಜ್ ಆಗದೆ ಇದ್ದಿದ್ರೆ ಮಾಡ್ಕೋಬೋದಿತ್ತು ಅಂತನಾ? ಅಯ್ಯ ಹಾಗೇನು ಇಲ್ಲ ಮೇಡಮ್. ಯಾಕಿಲ್ಲ? ಆವತ್ತು ನನ್ನ ಸ್ವಿಮ್ ಸೂಟ್ ಅಲ್ಲಿ ನೋಡಿದಾಗ ಏನು ಅನ್ನಿಸ್ಲಿಲ್ವಾ? ಅಯ್ಯಪ್ಪ ಏನು ಇಲ್ಲ ಮೇಡಮ್, ನಿಮ್ ಕೆಳಗಡೆ ಕೆಲಸ ಮಾಡೋಂತ ಪುಣ್ಯ ಸಿಕ್ತಲ್ಲ, ನನಗೆ ಅದೇ ಖುಷಿ ಮೇಡಮ್. ನನಗೆ ಅದ್ ಬಿಟ್ಟು ಬೇರೆ ಯೋಚನೆ ಬರಲ್ಲ ಮೇಡಮ್. ನೀವು ಸುಮ್ಮನೆ ಬಾಯಿ ಮಾತುಗೂ ಆತರ. ಬಾಯ್ ಮಾತಾ ಮನಸ್ಸಿನ ಮಾತಾ? ಮನ್ಸಲ್ಲಿರೋ ಆಸೆ ತಾನೇ ಬಾಯಲ್ಲಿ ಮಾತಾಗ್ ಬರೋದು. ಮೇಡಮ್ ಹಂಗೆಲ್ಲ ಏನಿಲ್ಲ ಮೇಡಮ್, ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡಿ. ನಿನ್ ಬಾಡಿ ವೈಬ್ರೇಷನ್ನೇ ಹೇಳುತ್ತೆ ನಿನ್ ಮನಸ್ಸಲ್ಲಿರೋ ಮ್ಯಾಥಮ್ಯಾಟಿಕ್ಸ್ ಏನು ಅಂತ. ಅಯ್ಯೋ ಭಗವಂತ, ನೀವು ಈ ತರ ದಿಢೀರಂತ ನಗಾರಿ ಬರ್ಸೋ ತರ ಶಾಕ್ ಕೊಡ್ತಾ ಇದ್ರೆ ವೈಬ್ರೇಷನ್ ಅಲ್ದ ಇನ್ನೇನಾಗತ್ತೆ ಮೇಡಮ್? ಮೇಡಮ್ ಹೆಂಗಸ್ರ ಮಾತು ಯಾವತ್ತು ನೀವು ನುಡಿಸೋ ಪಿಯಾನೋ ತರ ಹಿತವಾಗಿರ್ಬೇಕು. ನಿದ್ದೆ ಹೋಯ್ತಾ? ನಿದ್ದೆನಾ ಮೇಡಮ್? ನಿಮ್ ಸಂಗೀತಕ್ಕೆ ಮೈ ಸೋತು ಅಲ್ಲ ಮನಸೋತು ಮೈ ಮರೆತು ಹಾಗೆ ತೆಲಾಡ್ತಾ ಇದ್ದೆ ಮೇಡಮ್. ನಾನ್ ನುಡ್ಸಿದ್ದು ಮೈ ಮರೆಯೋ ಸಂಗೀತನ? ಮೇಡಮ್ ನೀವ್ ಏನ್ ನುಡ್ಸಿ ಹೆಂಗಾದ್ರೂ ಅಳ್ಳಾಡ್ಸಿ ಸೂಪರ್ ಡೂಪರ್ ಆಗಿರುತ್ತೆ. ಅದ್ರಲ್ಲೂ ಆ ಎಂಡಲ್ ನುಡ್ಸಿದ್ರಲ್ಲ ಅದಂತೂ ಎಕ್ಸ್ಟ್ರಾರ್ಡಿನರಿ. ನಿಮ್ ಮುಂದೆ ಸಂಗೀತ ಸಾಮ್ರಾಜ್ಞಿ ಸರಸ್ವತಿ ಜರ್ಕೊಡಿಬೇಕು ಮೇಡಮ್. ಮಿಡ್ ನೈಟ್ ಆಯ್ತು, ಗುಡ್ ನೈಟ್ ಹೇಳ್ಬಿಡ್ಲಾ? ಏನು ಅರ್ಜೆಂಟಾ? ನೈಟ್ ಇಸ್ ಸ್ಟಿಲ್ ಯಂಗ್ ಯು ನೋ. ಅದೇನು ಸರಿ ಮೇಡಮ್, ಆದ್ರೆ ಇನ್ 5 ಮಿನಿಟ್ಸ್ ಆದ್ರೆ ಟುಡೇ ಹೋಗಿ ಟುಮಾರೋ ಆಗ್ಬಿಡುತ್ತೆ. ಮನೆಗೆ ಹೋದ್ರೆ ಹೆಂಡತಿ ಯಾಕೆ ಲೇಟು ಅಂತ ಹೊಡಿತಾಳ? ಅಯ್ಯೋ ಹಂಗೆಲ್ಲ ಏನಿಲ್ಲ ಮೇಡಮ್, ಅವಳು ತುಂಬಾ ಒಳ್ಳೆಯವಳು. ಅವಳ ಹೆಸರೇನಂದೆ? ಪಿದ್ದು ಬಂಗ್ ಅಲ್ಲ ಮೇಡಮ್, ರುಕ್ಮಿಣಿ ಅಂತ. ನಾನ್ ಪ್ರೀತಿಯಿಂದ ರುಕ್ಕು ರುಕ್ಕು ಅಂತ ಕರಿತೀನಿ. ಮದ್ವೆ ಆಗಿ ಎಷ್ಟು ದಿವಸ ಆಯ್ತು? ದಿವಸ ಅಲ್ಲ ಮೇಡಮ್, 5 ವರ್ಷ. ವಾಟ್? 5 ವರ್ಷನಾ? ನಿನಗೆ ಬೋರ್ ಅನ್ನಿಸ್ಲಿಲ್ವಾ? ಯಾರೋ ನಮ್ ರುಕ್ಕುನ ಒಂದೇ ಒಂದು ಕ್ಷಣಕ್ಕೂ ಹಂಗ ಅನ್ಸಿಲ್ಲ. ಇನ್ಫ್ಯಾಕ್ಟ್ ನನ್ನ ಪಾಲಿಗೆ ರುಕ್ಕು ಇವತ್ತಿಗೂ ಮದುಮಗಳ ತರಾನೆ. ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಯಾವಾಗ್ಲೂ ಬೇಕು ಅನ್ಸೋ ಕಲ್ಪವೃಕ್ಷ, ಕಾಮಧೇನು ಎಟ್ಸೆಟ್ರಾ ಎಟ್ಸೆಟ್ರಾ. ನಿಂದೇನು ಲವ್ ಮ್ಯಾರೇಜಾ? ಇಲ್ಲ ಮೇಡಮ್, ಮ್ಯಾರೇಜ್ ಆದ್ಮೇಲೆ ಲವ್. ಅಂದ್ರೆ ಅರೇಂಜ್ ಮ್ಯಾರೇಜ್. ಯಾ ಮಿಸ್ಟರ್ ನಂದಗೋಪಾಲ್, ಈ ಅರೇಂಜ್ ಮ್ಯಾರೇಜ್ ಅನ್ನೋದು ನಮ್ಮ ಅವಶ್ಯಕತೆಗಳಿಗೆ ನಾವು ಮಾಡ್ಕೊಳ್ಳೋ ಬಂಧ. ಇದರಲ್ಲಿ ಲವ್ ಎಲ್ಲಿಂದ ಬರುತ್ತೆ? ಮೇಡಮ್ ನೀವು ಯಾರಾದ್ರೂ ಮದುವೆ ಆಗಿ ಈ ಸಂಸಾರ ಅನ್ನೋ ಸಾಗರದಲ್ಲಿ ಸುಖವಾಗಿ ತೇಲಾಡಿ, ನಿಮಗೂ ಅದ್ರ ಮಜಾ ಗೊತ್ತಾಗುತ್ತೆ. ಎಲ್ಲ ನಾನ್ಸೆನ್ಸ್. ನಿನ್ನ ಜಾಗದಲ್ಲಿ ಇನ್ಯಾವನೋ ಬಾಲಗೋಪಾಲನೋ ಮದನ ಗೋಪಾಲನೋ ಇದ್ದಿದ್ರು ನಿನ್ನ ರುಕ್ಕು ಇದೇ ಪ್ರೀತಿ ನಾಟಕ ಆಡ್ತಿದ್ಲು. ಈಗ ಹೇಳು, ಇದು ನಿಜವಾದ ಪ್ರೀತಿನಾ ಇಲ್ಲ ಡ್ಯೂಟಿನಾ? ಮೇಡಮ್ ನೀವು ನನ್ನ ಕನ್ಫ್ಯೂಸ್ ಮಾಡಿಸ್ತಾ ಇದ್ದೀರಾ ಮೇಡಮ್. ಹೋಗ್ಲಿ,
ನಿನಗ್ ಮಕ್ಕಳೆಷ್ಟು? ಒಂದೇ ಒಂದು ಹೆಣ್ಮಗು, ಅದು ದತ್ತು ತಗೊಂಡಿರೋದು. ವಾಟ್? ಅಯ್ಯೋ, ಹಂಗಂತ ಡೌಟ್ ಮಾಡ್ಬೇಡಿ ಮೇಡಮ್. ಸ್ವಂತ ಮಕ್ಕಳನ್ನ ಹೆತ್ತು ಹೊತ್ತು ಸಾಕೋ ವಿಷಯ ಎಲ್ರೂ ಮಾಡ್ತಾರೆ. ಅದೇ ಒಂದು ಅನಾಥ ಮಗು ಕರ್ಕೊಂಬಂದು ಅದಕ್ಕೆ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ ಅದು ಖುಷಿಯಾಗಿರುತ್ತೆ. ನಮ್ ಜೀವನ ಸಾರ್ಥಕ ಆಗುತ್ತೆ ಅಲ್ವಾ ಮೇಡಮ್? ಐ ಅಪ್ರಿಶಿಯೇಟ್ ಇಟ್. ಇದಕ್ಕೆ ನನ್ ಫುಲ್ ಮಾರ್ಕ್ಸ್. ಬಟ್ ಈ ಅರೇಂಜ್ ಮ್ಯಾರೇಜು, ಸಂಸಾರ ಸರೋವರ, ಲವ್ ಗಿವು ಎಲ್ಲ ನಾನ್ಸೆನ್ಸ್. ಓ ಮೇಡಮ್, ನೀವ್ ಹೇಳೋದೆಲ್ಲ ಕೇಳಿಸ್ಕೊತಿದ್ರೆ ತಲೆ ಕೆಟ್ಟು ಬಿಸಿ ಆಗ್ತಿದೆ. ನಾ ಬರ್ತೀನಿ ಮೇಡಮ್, ಬಾಯ್. ಆ ತಲೆಗೊಂದಿಷ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಕೂಲಾಗಿ ಯೋಚನೆ ಮಾಡು, ಆಗೆಲ್ಲ ಅರ್ಥ ಆಗತ್ತೆ. ಯು ಕ್ಯಾನ್ ಗೋ. ರುಕ್ಕು ಬಂಗಾರ, ನಿನಗ್ ನನಗಿಂತ ಮುಂಚೆ ಇನ್ನೊಂದ್ ಸಂಬಂಧ ಬಂದಿತ್ತಲ್ವಾ? ವಿಷ್ಣುವರ್ಧನ್ ಥರ. ಅವನ್ನ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಸಿಕ್ಕಾಪಟ್ಟೆ ವರದಕ್ಷಿಣೆ ಕೇಳ್ದ. ನಾವ್ ಬಿಟ್ಟು ಸಿಕ್ಕಿದ್ವಿಂತ ಗಟ್ಟಿಗೆ ತಾಳಿ ಕಟ್ಸ್ಕೊಂಡ್ಬಿಟ್ಟೇನೋ. ಅಯ್ಯ, ನೀವೇನ್ ಕಮ್ಮಿನಾ? ಎದ್ರ ಮನೆ ಮೀನಂಗೆ ಲೈಟ್ ಹೊಡಿತಾ ಇದ್ದಿದ್ದು? ಅಯ್ಯೋ, ಆ ವಿಷಯ ಎಲ್ಲ ಬೇಕಾ ಈಗ? ಹೋಗ್ಲಿ ಬಿಡು. ಈ ವಿಷಯ ನೀವ್ ತಾನೆ. ಅಯ್ಯೋ, ವಿಷಯ ಅದೆಲ್ಲ ಕೇಳು. ನಮ್ ರಾಧಿಕಾ ಮೇಡಮ್ ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ರು. ನಾನು ಅದಕ್ಕೆ ನಮ್ದು ಪಕ್ಕ ಅರೇಂಜ್ ಮ್ಯಾರೇಜ್ ಅಂದೆ. ಅದಕ್ಕೆ ಅವರು ಅರೇಂಜ್ ಮ್ಯಾರೇಜ್ ಲವ್ ಇರಲ್ಲ ಅನ್ಬಿಡೋದ. ನಾನು ಅವ್ರಿಗೆ ಹೇಳ್ದೆ ಕಣೆ, ನಮ್ದು ಅರೇಂಜ್ ಮ್ಯಾರೇಜ್ ಆದ್ರೂ ಲವ್ ಮ್ಯಾರೇಜ್ ಆದ್ರಿಗಿಂತ ರೊಮ್ಯಾಂಟಿಕ್ ಆಗಿದ್ದೀವಿ ಅಂತ. ಗೋಡೆ ಮಧ್ಯ ನಡೆಯೋ ವಿಷಯನೆಲ್ಲ ಕಂಡೋರ ಹತ್ರ ಹೋಗಿ ಹೇಳ್ತಾರ. ಚಿನ್ನ ಬಂಗಾರ, ಹಂಗಿಲ್ಲ ಏನು ಹೇಳಿಲ್ಲ ಕಣೆ. ನಾವ್ ಎಷ್ಟು ಡೀಟೇಲ್ ಆಗಿ ಲವ್ ಮಾಡ್ತೀವಿ. ತಲೆ ತಣ್ಣಗೆ ಮಾಡ್ಕೊಂಡು ಮೈ ಬಿಸಿ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ನಮ್ಗೆ ಚೊಂಬೆ ಗತಿ ಆಗೋಯ್ತಲ್ಲಪ್ಪ ಭಗವಂತ ದೇವರೇ. ನಮ್ ಪರ್ಸನಲ್ ವಿಷಯನ ಅವಳ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು? ಅಷ್ಟೊಂದ್ ಸಲ್ಗೆನಾ? ಅಯ್ಯೋ, ಆ ತರ ಎಲ್ಲ ಏನು ಇಲ್ಲ ರುಕ್ಕು. ನೀವ್ ಅವಳ ಮನೆಗ್ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲ್ಸ, ಅಡಿಗೆ ಕೆಲ್ಸ ಎಲ್ಲ ಮಾಡ್ತೀರಾ? ಛೀ, ಆ ಕೆಲ್ಸ ಎಲ್ಲ ನಾನ್ ಯಾಕೆ ಮಾಡ್ಲಿ? GM ಪೋಸ್ಟ್ ಎಷ್ಟೊಂದು ಏನ್ ಅನ್ಕೊಂಡಿದ್ಯಾ? ತುಂಬಾ ತುಂಬಾ ಅಫಿಷಿಯಲ್ ಆಗಿರುತ್ತೆ. ಅಂದ್ರೆ ಆ ಟೆಸ್ಟ್ನೆಲ್ಲ ಮನೇಲೆ ಇಟ್ಕೋಬೇಕಾ? ಇದು ತುಂಬಾ ಪರ್ಸನಲ್ ವಿಷಯ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದಕ್ಕೆ ಮನೇಲಿಟ್ಕೊಂಡಿದ್ರು. ಸಾರಿ ಕಣೆ, ಇನ್ಮೇಲೆ ಫ್ಯಾಮಿಲಿ ವಿಷಯ ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ. ಪ್ರಾಮಿಸ್. ದಿನ ನೀವ್ ಅವಳನ್ನ ಹೊಗಳ್ತಾ ಇದ್ರೆ ನನ್ಗದಿಷ್ಟಾನೇ ಆಗಲ್ಲ. ಆಹಾ, ನನ್ನ ಹೆಂಡತಿಗೆ ಹೊಟ್ಟೆ ಕಿಚ್ಚುತ್ತಾನೆ. ಹೌದು, ಅಮ್ಮ ಚಿನ್ನ. ಸಾರಿ. ಮುಟ್ಟೆನಾ? ಮತ್ತಿನ್ನೇನ್ ಮಾಡ್ಬೇಕು? ಆಯಿಲ್ ಚೇಂಜ್ ಮಾಡಿ. ಲೇ ಗೂಬೆ, ಟೈರು ಪಂಚರ್ ಆಗಿದೆ, ಆಯಿಲ್ ಚೇಂಜ್ ಮಾಡು ಅಂತ ಹೇಳ್ತೀಯಲ್ಲೇ. ಸದ್ಯ ಇದು ಕೂದಲು ಕಾಣಿಸ್ತಾ ಇಲ್ಲ, ಬೇಗ ಹೊಡ್ಬಿಡ್ಬೇಕು. ಗೋಪಾಲ 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 ಗೋಪಾಲ, ಏನ್ರೇ? ನಂದು TVS ಪಂಚರ್ ಆಗೋಗ್ಬಿಟ್ಟಿದೆ. ಸರಿ ಯುರೋಪ್ಪನ ಮನೆಯಲ್ಲಿ ಪರಿಹಾರ ಪೂಜೆ ಇದೆ. ಕೈದರೋ ಕಿತ್ತಾಗಿರೋ ಬ್ಯಾಗ್ ನೋಡಿದ್ರೆ ಗೊತ್ತಾಗತ್ತೆ. ನೀನು ಹಾಗೆ ಹೋಗ್ತಾ ನನ್ನನ್ನು ಅಲ್ಲೇ ಬಿಟ್ಟು ಹೋಗಯ್ಯ. ನಾನು ಆ ಕಡೆ ಹೋಗಲ್ಲ ರೀ. ಪರವಾಗಿಲ್ಲ ಕಡೆ, ನನಗೋಸ್ಕರ ಆ ಕಡೆ ಹೋಗು. ಲೇ ವಿಶಾಲಾಕ್ಷಿ, ಆ ಡಬ್ಬ ನನ್ನ ಮಗ ಸುಬ್ಬ ಬಂದ್ರೆ TVSಗೆ ಪಂಚರ್ ಹಾಕ್ಸಕ್ ಹೇಳು, ಆಯಿಲ್ ಚೇಂಜ್ ಮಾಡಕ್ ಹೇಳ್ಬೇಡ. ನೀವು ಮಾಡೋ ಕೆಲ್ಸನ ಬೇರೆಯವ್ರ ಕೈಲಿ ಮಾಡಿಸ್ಬೇಕು ಅಂತಿದ್ದೀರಲ್ಲ. ಸರಿ ಸರಿ, ಇವತ್ತು ನುಗ್ಗೆಕಾಯಿ ತರಬೇಡಿ. ಆಯ್ತಾಯ್ತು. ಏನಯ್ಯ ಕೈ ಮೇಲೆ? ಅದು ಸ್ನಾನ ಮಾಡ್ಬೇಕಾದ್ರೆ ಬಿಸಿಲು ಬಿದ್ದು. ಬಿಸ್ನೀರ್ ಬಿದ್ರೆ ಹೀಗಾಗುತ್ತೇನಯ್ಯ? ಗೋಪಾಲ, ಚೆಮ್ಮನಿಂದ ಟಿಂಕ್ರಿಂಗ್ ಮಾಡ್ದ ಹಾಗಿದೆಯಲ್ಲಯ್ಯ. ಗೋಪಾಲ, ನನ್ನ ಹಾಗೆ ಹೆಂಡತಿಗೆ ಮಸ್ಕಾ ಹೊಡ್ಕೊಂಡು ಕೋಟಿಂಗು ಪೇಂಟಿಂಗು ಮಾಡಿಟ್ಕೊಂಡ್ರೆ ಈ ರೀತಿ ಟಿಂಕ್ರಿಂಗ್ ಆಗೋದಿಲ್ಲಯ್ಯ. ಹೌದು, ಇವತ್ತು ಭಾನುವಾರ, ಆಫೀಸಿಗೆ ಹೋಗ್ತಿದ್ಯಾ? ಆಫೀಸ್ಗಲ್ಲ ಮೇಡಮ್, ಮನೆಗೆ. ಆಫೀಸ್ ಕೆಲಸ ಎಲ್ಲ ಮೇಡಮ್ ಮನೇಲೆ ಮಾಡಿಸ್ಕೋತಾರ? ನಿಮ್ಗೆ ಯಾಕ್ರಿ ಅದಲ್ಲ? ಹಾಗಲ್ಲಪ್ಪ, ಭಾನುವಾರ ಹಾಕಿ ಹಿಂಡ್ತಾರಲ್ಲ ಅಂತ. ಹಿಂಡೋದು ಅವರಲ್ಲ, ನಾವು. ಕಿತ್ತಲೆ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ಮಿಸ್ಟರ್ ನಂದಗೋಪಾಲ್, ನಾನ್ ಹೇಳಿದ ಬಗ್ಗೆ ಯೋಚನೆ ಮಾಡಿದ್ಯಾ? ಯಾವ ವಿಷಯ ಮೇಡಮ್? ಅದೇ ಅರೇಂಜ್ ಮ್ಯಾರೇಜ್ ಅಲ್ಲಿ ಲವ್ ಇರಲ್ಲ ಅನ್ನೋದು. ಅದ್ಯಾವ ದೊಡ್ಡ ವಿಷಯ ಮೇಡಮ್, ಅದನ್ನ ರಾತ್ರಿನೇ ಮರ್ತ್ಬಿಟ್ಟೆ. ನಿನಗೆ ಇಂಪಾರ್ಟೆಂಟ್ ಅಲ್ದೇ ಇರಬಹುದು, ಆದ್ರೆ ನನಗದು ತುಂಬಾ ಇಂಪಾರ್ಟೆಂಟ್. ಮೇಡಮ್, ಕಾಗೆಗೂ ನನಗೂ ಏನ್ ಸಂಬಂಧ ಮೇಡಮ್? ಸಂಬಂಧ ಇದೆ ಮಿಸ್ಟರ್ ನಂದಗೋಪಾಲ್. ಈಗ ನಿನಗೂ ನಿನ್ ಹೆಂಡತಿಗೂ ಮನಸ್ತಾಪ ಆಯ್ತು ಅನ್ಕೋ. ನನಗೂ ನನ್ನ ಹೆಂಡತಿಗೂ ಮನಸ್ತಾಪನ ಸಾಧ್ಯನೇ ಇಲ್ಲ.
ನಾವಿಬ್ರು ಸಖತ್ ಅನ್ಯೋನ್ಯವಾಗಿದ್ದೀವಿ. ಬೈ ಚಾನ್ಸ್ ಆದ್ರೆ ಏನಿವಾಗ? ಆಗ ನಿನ್ ಮನಸ್ಸು ಇದೇ ತರ ಇರುತ್ತಾ? ತಲೆ ಕೆಟ್ಟು ನೀನ್ ತಗೊಳ್ಳೋ ನಿರ್ಧಾರಗಳು ನಾನ್ ಕೊಡೋ GM ಪೋಸ್ಟ್ಗೆ ಲಾಯಕ್ಕಾಗಿರುತ್ತೆ ಅಂತ ಏನ್ ಗ್ಯಾರಂಟಿ? ಈಗ ನನ್ನ ಏನ್ ಮಾಡು ಅಂತೀರಾ? ನಾನ್ ಮಾಡ್ತೀನಿ ಟೆಸ್ಟ್. ಏನ ಮತ್ತೆ ಟೆಸ್ಟಾ? ಎಸ್, ಈ ಸಾರಿ ನಿನ್ ಜೊತೆ ನಿನ್ ಹೆಂಡತಿ ರುಕ್ಕುಗು. ನಿಮ್ಮಿಬ್ರ ಮಧ್ಯೆ ಇರೋ ಪ್ರೀತಿ ನಿಜಾನ ಸುಳ್ಳ ಅನ್ನೋದು ಪ್ರೂವ್ ಆಗ್ಬೇಕು. ಓಹೋ ಮೇಡಮ್, ಈ ಟೆಸ್ಟ್ ಯಾಕೋ ತುಂಬಾ ರೊಮ್ಯಾಂಟಿಕ್ ಆಗಿರಂಗಿದೆ. ನಾನು ಹೋಗಿ ರುಕ್ಕು ಕರ್ಕೊಂಬರ್ಲಾ? ಬೇಕಾಗಿಲ್ಲ, ಅವಳೇ ನಮ್ಮನ್ ಜಾಯಿನ್ ಆಗ್ತಾಳೆ. ಮೇಡಮ್, ಟೆಸ್ಟ್ ಏನು ಅಂತ ಕೇಳಬಹುದಾ? ಸ್ನಾನ ಮಾಡ್ಕೊಂಡ್ ಬಂದ್ ಹೇಳಿದ್ರ ಆಗಲ್ವಾ? ಓಹೋ, ಇಂಟ್ರೆಸ್ಟಿಂಗ್ ಆಗಿರೋ ಸೀನಲ್ಲಿ ಇಂಟರ್ವೆಲ್ ಕೊಟ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದೇ ತಾನೇ ನಿಮ್ಮ ಐಡಿಯಾ? ಇಂಟರ್ವೆಲ್ ಅಂದ್ರೆ ಒಂದು ಟ್ವಿಸ್ಟ್ ಇರ್ಬೇಕು, ಬ್ಯಾಂಗ್ ಇರ್ಬೇಕು. ಎಸ್ ಮೇಡಮ್, ಕರೆಕ್ಟ್. ನೀವು ಸ್ನಾನ ಮಾಡ್ಕೊಂಡ್ಬಿಡಿ, ಅಷ್ಟೊತ್ತಂಗ ನಾನು ಬಬ್ಲುಗೆ ಚಿಪ್ಸ್ ತಿನ್ನಕ್ಕೆ ಕಂಪನಿ ಕೊಡ್ತಾ ಇರ್ತೀನಿ. ಲೇಟ್ ಆಯ್ತಲ್ಲ? ಹಾಗೇನಿಲ್ಲ ಮೇಡಮ್, ನೈಟ್ ಇಸ್ ಸ್ಟಿಲ್ ಯಂಗ್ ಅಲ್ಲ. ಓಹೋ, ಮೇಡಮ್, ಟೆಸ್ಟ್ ಏನು ಅಂತ ಹೇಳಿದ್ರೆ ಆತುರ ಆರೋಗ್ಯಕ್ಕೆ ಒಳ್ಳೇದಲ್ಲ ನಂದಗೋಪಾಲ್. ಅಲ್ಲ, ಲವ್ ಮ್ಯಾಟ್ರು ಅಂದ್ರಲ್ಲ, ಅದಕ್ಕೆ ಏನು ಅಂತ. ಲವ್ ಅಷ್ಟೇ ಅಲ್ಲ, ಅದರ ಮುಂದುವರೆದ ಭಾಗ. ಅಂದ್ರೆ ವೆರಿ ಸಿಂಪಲ್. ಮ್ಯಾರೇಜ್. ನೀನ್ ನನ್ನನ್ನ ಮದ್ವೆ ಆಗ್ಬೇಕು. ಮೇಡಮ್, ನನ್ನ ಬುದ್ಧು ಅಂತ ಡಿಸೈಡ್ ಮಾಡ್ಕೊಂತ ನೀವು ಜೋಕಾಲಿ ಆಡಿಸ್ತಾ ಇದ್ದೀರಾ. ಜೋಕ್ಸ್ ಏನಿಲ್ಲ, ಇದೇ ಟೆಸ್ಟು. ನೀನು ನನ್ನನ್ನ ಮದ್ವೆ ಆಗ್ಲೇಬೇಕು. ಸುಮ್ಮನೆ ಮೇಡಮ್, ಕಾಮಿಡಿ ಮಾಡಕ್ಕೂ ಒಂದು ಲಿಮಿಟ್ ಇರುತ್ತೆ. ಏಯ್, ನಿನಗ್ ಸೀರಿಯಸ್ ಯಾವ್ದು ಕಾಮಿಡಿ ಯಾವ್ದು ಅನ್ನೋ ಸೆನ್ಸೇ ಇಲ್ವಾ? ಮೇಡಮ್, ಮದುವೆ ಆಗಿರೋರ ಹತ್ರ ಇದಂತ ಸೀರಿಯಸ್ ಮೇಡಮ್. ನಾನು ಪ್ರಮೋಷನ್ ಬಯಸಿದ ತಪ್ಪಾದ್ರೆ ಬೇಡ ಬಿಡಿ ಮೇಡಮ್, ನನಗೆ ಪ್ರಮೋಷನ್ನೇ ಬೇಡ. ಆ ಪ್ರಮೋಷನ್ ಕೊಡ್ಬೇಕು ಅಂತಾನೆ ಈ ಪ್ರಪೋಸಲ್ಲು. ನಿಮ್ ಟೆಸ್ಟು ತುಂಬಾ ಚಾಲೆಂಜಿಂಗು, ನಿಮ್ ಥಿಂಕಿಂಗ್ ಲೆವೆಲು ತುಂಬಾ ಸೂಪರು. ಅದು ಇದು ಅಂತೆಲ್ಲ ಹೇಳಿದ್ಯಲ್ಲ, ಎಲ್ಲ ಸುಳ್ಳ? 6 ದಿವಸ ಮಗಳಲ್ವಾ, ಮನಸ್ಸು ನೋಯಿಸಬಾರ್ದು ಅಂತ ಹೇಳಿದೆ. ಆದ್ರೆ ಇನ್ ಮುಂದೆ ನಿಮ್ಮ ಆಟ ನಡೆಯಲ್ಲ. ನಿಮ್ ಗೇಮ್ಗಳಿಗೆ ನಾನು ತಿರ್ಗಾ ಫೂಲ್ ಆಗಲ್ಲ. ನಾ ಹೋಗ್ತೀನಿ. ಮಿಸ್ಟರ್ ನಂದಗೋಪಾಲ್, ನಿಜವಾದ ಗೇಮ್ ಶುರು ಆಗ್ತಿರೋದೇ ಈಗ. ಬಬ್ಲು, ಟೈಮ್ ಎಷ್ಟೀಗ? 10:30 ಮ್ಯಾಮ್. ಸರಿಯಾಗಿ ನೋಡ್ ಹೇಳು. 12:30. ಈಗ ನೀನ್ ಎಲ್ಲಿಂದ ಬರ್ತಿದ್ಯಾ? ನಾನು ನಿನ್ ಜೇಬಲ್ಲಿರೋ ಲೆಟ್ರನ್ ತೆಗೆದು ಓದು. ಫೋರಂನಲ್ಲಿ ಕರಾರಾತ್ರಿ ಸಿನಿಮಾ ನೋಡ್ಕೊಂಡು ಟೆಂಪರ್ನಲ್ಲಿ ಬಿರಿಯಾನಿ ತಿಂದು ಮನೆಗೆ ವಾಪಸ್ ಬಂದಾಗ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಲೈಟ್ ಆನ್ ಮಾಡಿ ನೋಡಲು ನಂದಗೋಪಾಲ್ ಮಹಡಿಯಿಂದ ಇಳಿದು ಬಂದವನು ನನ್ನನ್ನು ತಳ್ಳಿ ಓಡಿ ಹೋದ. ನಾನು ಮಹಡಿ ಎತ್ತಿ ನೋಡಲು ರಾಧಿಕಾ ಮೇಡಮ್ ರೇಪ್ ಆಗಿ. ಸುಳ್ಳು, ಇದೆಲ್ಲ ಸುಳ್ಳು. ನಾನು ಇದನ್ನೆಲ್ಲ ನಂಬಲ್ಲ. ಮೋಸ ನೀವಿಬ್ರು. ರಿಯಲಿ? ಒನ್ ಸೆಕ್. ಹಲೋ, ಜಯನಗರ್ ಪೊಲೀಸ್ ಸ್ಟೇಷನ್. ಖಾನ್, ರೆಹಮತುಲ್ಲಾ ಖಾನ್ ಸ್ಪೀಕಿಂಗ್. RJ Group of Companies chairman here. ಓಹ್, ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಕಂಪ್ಲೇಂಟ್ಗೆ ಏಕ್ದಮ್ ಬರ್ದು ರೆಡಿಗೆ ಇಟ್ಟಿದ್ದೀನಿ ಮೇಡಮ್. ನೀವೇನ್ ಬರ್ದಿದ್ದೀರಾ ಅಂತ ಓದ್ ಹೇಳ್ತೀರಾ? 16ನೇ ತಾರೀಕು ನೈಟ್ ಟೈಮಲ್ಲಿ ನಂದಗೋಪಾಲ್ ಕರ್ಕೋ ಏಕ ಆದ್ಮಿ ರಾಧಿಕಾ ಅನ್ನೋ ಒಂಟಿ ಹೆಣ್ಮಗಳನ್ನ ರೇಪ್ ಮಾಡಿ ಬಬ್ಲು ಕೈಗೆ ಸಿಕ್ ಬಿದ್ದು ಆಮೇಲೆ ಅವನು ಬಬ್ಲುಗೆ ಹೊಡೆದು ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ ಬಿಲ್ಕುಲ್ ಗ್ರಿಪ್ ಆಗಿ ಬರ್ದಿಟ್ಟಿದ್ದೀನಿ ಮೇಡಮ್. ಇದೆಲ್ಲ ಸುಳ್ಳು. ನಾ ಏನು ಮಾಡಿಲ್ಲ. ಅಬೇ ಬಾಡ್ಕೋ ಮೂವ್ ಬಂದ್ ಕರ್ಬೆ. ಫಿಕರ್ ಮತ್ ಕರೋ ಮೇಡಮ್, FIR ರೆಡಿ ಮಾಡಿ ಆಗ್ಬಿಟ್ಟಿದೆ. ಗೌರಿ ಪಾಳದು ಇನ್ನೊಂದು ಹಾಫ್ ಮರ್ಡರ್ ಕೇಸ್ಗೆ ಅವನ್ಗೆ ಫಿಟ್ ಮಾಡ್ತಾರೆ. ಸದ್ಯಕ್ಕೆ ರೇಪ್ ಕೇಸ್ ಸಾಕು ಬಿಡಿ. ಇನ್ನೂ ಬಾಲ ಬಿಚ್ಚಿದ್ರೆ ಮತ್ತೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ರೈಟ್ ಮೇಡಮ್. ಇದನ್ನ ಯಾಕಂದ್ರಿ? ನನ್ನಂತ ಅಮಾಯಕನ ಮೇಲೆ ಈ ತರ ಸುಳ್ಳು ಕೇಸ್ ಹಾಕಿದ್ರೆ ದೇವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೋಡಿ, ಇಡೀ ಜಗತ್ ನಿಮ್ಮ ಹಿಂದ್ಗಡೆ ನಿಂತ್ಕೊಳ್ಳಿ.
ನನ್ನ ಎದುರಿಸಕ್ಕಾಗಲ್ಲ ನೀವು, ನಾನೇನು ಮಾಡಕ್ಕಾಗಲ್ಲ. ಇಡೀ ಪ್ರಪಂಚ ಯಾಕೆ, ಒಬ್ಬಳೇ ಸಾಕು. ರುಕ್ಕು, ನಿನ್ನ ರುಕ್ಮಿಣಿ. ರುಕ್ಕು ಕೈಲಿ ಹೇಳಿಸ್ತ್ಯಾ? ಏನಂತ ಹೇಳಿಸ್ತ್ಯಾ? ರುಕ್ಕು ರುಕ್ಕು, ನಾನೇನ್ ಗಂಡನ್ ಮದುವೆ ಆಗ್ಬೇಕು, ಇದು ನಾನು ಮಾಡ್ತಾ ಇರೋ ಟೆಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟೆಸ್ಟು, ಹಂಗಾಗಿ ನೀನು ಮುಂದೆ ನಿಂತು ಮದುವೆ ಮಾಡು ಅಂತ. ಆಗಾಗತ್ ನಿಂಗೆ ಚಪ್ಪಲಿ ಬರ್ಕಲ್ ಸೇವೆ. ಮಿಸ್ಟರ್ ನಂದಗೋಪಾಲ್, ಈಗ ನಿಮ್ಮನೇಲಿ ಏನ್ ನಡೀತಿದೆ ಗೊತ್ತಾ? ಇಷ್ಟೊತ್ತಾಗ್ಲೇ ಆ ಲೆಟರು ರುಕ್ಕು ಕೈಗೆ ಸೇರಿರುತ್ತೆ. ಅಕ್ಕನ ಸಮಾನರಾದ ರುಕ್ಮಿಣಿ ಅವರೇ, ನಾನು RG ಗ್ರೂಪ್ ಚೇರ್ಪರ್ಸನ್ ರಾಧಿಕಾ. ನಾನ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಅಮ್ಮನ್ ಕಳ್ಕೊಂಡೆ, 3 ವರ್ಷದ ಹಿಂದೆ ಅಪ್ಪನ್ನೂ ಕಳ್ಕೊಂಡೆ. ನನ್ನ ಲೈಫ್ ನಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಅಂತ ಇದ್ರೆ ಅದು ಬರೀ ಬಂಗ್ಲೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ. ನನ್ನನ್ನ ಅರ್ಥ ಮಾಡ್ಕೊಳ್ಳೋ ಜೀವಾನೇ ಸೃಷ್ಟಿ ಮಾಡಿಲ್ಲ ಅಂತ ಕೊರಗೋ ಹೊತ್ತಲ್ಲಿ ನನ್ನ ಕಣ್ಮುಂದೆ ಬಂದು ನಿಂತಿದ್ದು ನಂದು, ನಿನ್ನ ಗಂಡ ನಂದಗೋಪಾಲ. ನೇರವಾಗಿ ಹೇಳ್ಬೇಕು ಅಂದ್ರೆ ಲವ್ ಎಟ್ ಫಸ್ಟ್ ಸೈಟ್. ನಂದು ಇಲ್ದೆ ನನ್ ಜೀವನಾನೇ ಇಲ್ಲ. ನಂದುನ ನನಗ್ ಬಿಟ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಇಡೀ ಜನ್ಮಕ್ಕೆ ಈ ನಿಮ್ ತಂಗಿ ಕೇಳ್ಕೊಳ್ಳೋ ಫಸ್ಟ್ ಅಂಡ್ ಲಾಸ್ಟ್ ರಿಕ್ವೆಸ್ಟ್ ಏನು ಅಂದ್ರೆ ನನ್ನ ಮತ್ತು ನಂದು ಮದ್ವೆಗೆ ಒಪ್ಪಿಗೆ ಕೊಡಿ ಅಂತ. ಹೇಗಿದೆ ಕೊಟ್ಟಿರೋ ಇಂಜೆಕ್ಷನ್? ಹೆಣ್ಣಲ್ಲ ಹೆಮ್ಮಾರಿ. ಏನೋ ನೀನ್ ಹೇಳೋ ಸುಳ್ಳಿನ ಕಂತನ ನಮ್ ರುಕ್ಕು ನಮ್ ಕಡೆ ಅನ್ಕೊಂಡಿದ್ಯಾ? ಒಂದಲ್ಲ, ಈ ತರದ್ ನೀನ್ 1000 ಲೆಟರ್ ಬರ್ದ್ರು ನಮ್ ರುಕ್ಕು ನಮ್ಸಕ್ಕಾಗಲ್ಲ. ನೋಡೋ, ನನಗ್ ಪ್ರಮೋಷನ್ ಕೊಡ್ತೀನಿ ಅಂತ ಆಸೆ ಹುಡ್ಸಿ ಈಗ ನನ್ ಮನೆ ಹಾಳು ಮಾಡಕ್ ನೋಡ್ತಾ ಇದ್ಯಾ? RG ಸರ್ದಾರ್ ದೊಡ್ಡ ಮನುಷ್ಯರ ಮಗಳಾಗಿ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನೀನ್ ಏನೇ ಮಾಡಿದ್ರು ನಾನ್ ನನ್ ರುಕ್ಕುಗ್ ಅನ್ಯಾಯ ಆಗಿ ಬಿಡಲ್ಲ. ನಾನಿನ್ನ ಮನೆ ಬೆಳಗೋ ದೀಪ ಅನ್ಕೊಂಡಿದ್ದೆ. ಅಲ್ಲಲ್ಲ, ನೀನು ಮನೆ ನಾಶ ಮಾಡೋ ಬೆಂಕಿ. ದೀಪಾನೋ ಬೆಂಕಿನೋ ನನಗದೆಲ್ಲ ಗೊತ್ತಿಲ್ಲ. ನೀನ್ ನನ್ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ಇದೇ ನಿಜವಾದ ಇಂಟರ್ವೆಲ್ ಟ್ವಿಸ್ಟ್ ಟು ಬ್ಯಾಂಗ್. ಈಗ ಹೋಗು, ಚಿಪ್ಸ್ ತಿಂತ್ಯೋ, ಸಮೋಸಾ ತಿಂತ್ಯೋ, ಇಲ್ಲ ಕೂಲ್ ಡ್ರಿಂಕ್ಸ್ ಕುಡಿತ್ಯೋ, ನಿನ್ನಿಷ್ಟ. ಬಾಗಲ್ ತೆಗಿಯ ರುಕ್ಕೋ, ಬಾರೆ ಪ್ಲೀಸ್, ಬಾಗಲ್ ತೆಗಿಯ. ಆ ಲೆಟರ್ ಇರೋದೆಲ್ಲ ಸುಳ್ಳು ಕಣೆ, ಅದೆಲ್ಲ ಏನು ನಂಬೇಡ ಕಣೆ. ರುಕ್ಕೋ ರುಕ್ಕು, ನನ್ ಮಾತ್ ನಂಬೆ. ರುಕ್ಕೋ ರುಕ್ಕೋ, ಇದೆಲ್ಲ ಅವಳು ಆಡ್ತಾರ ನಾಟಕ ಕಣೆ. ನನ್ನ ಮೇಲೆ ನಂಬಿಕೆ ಇಡು ರುಕ್ಕು. ಬಾಗಲ್ ತೆಗಿಯ, ಕೂತ್ಕೊಂಡು ಮಾತಾಡೋಣ ತೆಗಿಯ. ರುಕ್ಕೋ. ಏನ್ ಶಾಸ್ತ್ರಗಳೇ, ನಿಮ್ಗಿನ್ನೂ ನಿದ್ದೆ ಬಂದಿಲ್ವಾ? ಇಲ್ಲಪ್ಪ, ನಾನು ಲಲಿತ ಸಹಸ್ರನಾಮ ಓದ್ತಾ ಇದ್ದೆ. ನಿನ್ನ ಸ್ಕೂಟರ್ ಶಬ್ದಕ್ಕಿಂತ ನಿನ್ನ ವಾಯ್ಸೇ ಜೋರಾಗಿ ಕೇಳಿಸ್ತು. ಅದೇನ್ ನೋಡೋಣ ಅಂತ ಬಂದೆ. ಅದು ನಮ್ ರುಕ್ಕು ಮಲ್ಕೊಂಡ್ಬಿಡ್ಲಲ್ಲ ಅನ್ಸುತ್ತೆ ಪಾಪ, ಎದಳ್ತಿಲ್ಲ. ನಾ ಎದಳಿಸ್ತೀನಿ, ನೀವ್ ಮಲ್ಕೋ ಹೋಗಿ. ಚೀಕಳ್ಳ, ನೀನು ಕಿಟಕಿ ಹತ್ರ ಬಂದು ರುಕ್ಕು ರುಕ್ಕು ಅಂತ ಕೂಗ್ದೆ. ರುಕ್ಕು ಕಿಟಕಿ ಹತ್ರ ಬಂದು ಕರ್ಟನ್ ಮುಚ್ಚಿ ಲೈಟ್ ಆಫ್ ಮಾಡಿದ್ಲು ಅಲ್ವಾ? ಇವನು ಗುರಾಯಿಸೋದು ನೋಡಿದ್ರೆ ಸುಮೋದಲ್ಲಿ ರೌಡಿಗಳನ್ನ ಕಳಿಸಿ ನನ್ನ ಕತೆ ಮುಗಿಸಂಗ್ ಕಾಣ್ತಾನೆ. ಪರಮಾತ್ಮ, ಇದು ಊಟದ ಅವತಾರ, ದಯವಿಟ್ಟು ನನಗೆ ಒಳ್ಳೇದಾಗೋ ಥರ ಮಾಡಪ್ಪ ತಂದೆ ಪರಮಾತ್ಮ. ಬಾಸ್, ಇದ್ರಲ್ಲಿ ಅವ್ರು ನೀವು ಗೆಲ್ಲೇಬೇಕು ಬಾಸ್. ಯಾಕೋ? ನನ್ನ ಸಾಲ ತೀರಿಸಲೇಬೇಕಲ್ವಾ ಬಾಸ್? ಗೋಣಿ ಆಗಕ್ ಮುಂಚೆ ನನ್ನ ಮಗನ ಸಾಲದ್ದೇ ಮಾರಿಯಾತ ದೈವಮೈ ಅನ್ನಪೂರ್ಣೇಶ್ವರಿಯೇ. அண்ணே தொடாதீங்க, சாப்பாட்டுல ஈ விழுந்திருக்கு. ಯಾರ ಓನರ್ ಕೂಬಿಡ್ರ ಬಾಸು? ಯಾಕಪ್ಪ? ಬಂದೆ ಬಂದೆ ಬಂದೆ. ಕಣ್ಣು ತೆರಿಯದ ಏನಣ್ಣ? ಬಿರಿಯಾನಿಲ್ಲ ನೊಣ ಬಿದ್ದಿದೆ. ಎತ್ತಾಕ್ಬಿಡ್ತೀನಿ ಸರ್, ಏನು ಆಗಲ್ಲ ಅಲ್ವಾ? ನೊಣ ಬಿದ್ದಿರೋದು ಎಪ್ಪಡಿದ ತಿನ್ನೋದು? ಲೋ ಅಪ್ಪ ಸ್ವಾಮಿ, ಅಲ್ಲಿ ನೋಡಲು ಒಂದು ಕೋಳಿ ಫ್ಯಾಮಿಲಿನೇ ಮಸಾಲೆಯಲ್ಲಿ ಫ್ರೀ ಆಗಿ ಸತ್ತು
ಸತ್ತು ಬಿದ್ದಿದೆ, ಅದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಪಾಪ ಈ ಮೀನು ಸಮುದ್ರದಲ್ಲಿ ಈಜಾಡ್ಕೊಂಡು ಇರ್ಬೇಕಾಗಿದ್ದು ರೆಕ್ಕೆ ಎಲ್ಲ ಕಳ್ಕೊಂಡು ಫ್ರೀ ಆಗಿ ಬಿದ್ದಿದೆ, ಇದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಪಾಪ ಬಾಳಿ ಬದುಕ್ಬೇಕಾಗಿರೋ ಒಂದು ಕುರಿ ನಿನ್ನ ಕಣ್ಣು ಮುಂದೆ ಡ್ರೈ ಫ್ರೀ ಮಸಾಲೆಯಾಗಿ ಸತ್ತು ಬಿದ್ದಿದೆ, ಅದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಅಷ್ಟೇ ಆಗಲೇ ಇನ್ನು ಹುಟ್ಟೆ ಇಲ್ಲ ಕಣೋ, ಪಾಪ ತಾಯಿ ಹೊಟ್ಟೆಲಿ ಬೆಳಿಬೇಕಾಗಿರೋ ಭ್ರೂಣ ಬಾಯ್ಲಾಗಿ ಬಾಯ್ಡಗಾಗಿ ಇಲ್ಲಿ ಸತ್ತು ಬಿದ್ದಿದೆ, ಇದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಒಂದೇ ಒಂದು ಸಣ್ಣ நம்ம பிக்சர் டைலாக் நமக்கே ரீமேக் பண்ணி அடிக்கிறா. ಯಾವ್ದು ನಿಮ್ಮ ಪಿಕ್ಚರ್? ಅಯ್ಯಯ್ಯೋ ಬಾಯ್ಲೆ ಮಾಡಿಲ್ವಲ್ಲ. இந்த பிக்சர் ನಮಗೆ ಡಬ್ಬಿಂಗ ತಂಬಿ ಎಡ್ರಾ ಬ್ಯಾಟ್ ಏನ್ ಬಾಸ್ ಇದೆಲ್ಲ ಬೇಕಾಗಿತ್ತ? ನಿಮ್ ಬಾಯಿ ಬೀಗ ಹಾಕೊಂಡಿದ್ರೆ ಎಲ್ಲ ಸರಿ ಹೋಗೋದು. ನೀನ್ ಈ ತರ ಬಾಯಿಗೆ ಬೀಗ ಹಾಕೊಂಡ್ ಕೂತ್ಕೊಂಡ್ಬಿಟ್ರೆ ನಂಗೆ ಹಿಂಸೆ ಆಗುತ್ತೆ. ನೀನ್ ಈ ತರ ಕೊಲ್ಲೋ ಹಂಗ್ ನೋಡಿದ್ರೆ ನಂಗೆ ಕಷ್ಟ ಆಗುತ್ತೆ. ಚಿನ್ನ ಅದೇನಿದೆ ನಾವು ಇಬ್ರು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡ್ಬೋದಲ್ವಾ? ನೀನ್ ನೋಡ್ತಾ ಇರೋದೆಲ್ಲ ನಿಜ ಅಲ್ಲ ಕಣೆ, ಇದೆಲ್ಲ ಅವಳು ಮಾಡ್ತಾ ಇರೋ ಕುತಂತ್ರ, ಅವಳು ಆಡ್ತಾ ಇರೋ ಗೇಮು. ಓಹ್, ಆ ಹೆಂಗಸಿಗೆ ಗೇಮ್ ಆಡೋದೇ ಕೆಲ್ಸನಾ? ನಾನು ಹೇಳ್ತಿದ್ದೀನಲ್ಲ, ಅವಳು ಸ್ವಲ್ಪ ಕಿರಿಕ್ ಪಾರ್ಟಿ ಕಣೆ. ನಿನ್ನೆವರೆಗೂ ನಮ್ ಮೇಡಮ್ಮು ಲೇಡಿ ಬಾಸು, ಬಿಗ್ ಬಾಸು, ಡೈನಾಮಿಕ್ ಬಾಸು, ಒನ್ ಅಂಡ್ ಓನ್ಲಿ ಬಾಸು ಅಂತೆಲ್ಲ ಹೇಳಿ ಈಗ ಅವಳು ಕಿರಿಕ್ ಪಾರ್ಟಿ ಆಗೋದ್ಲಾ? ಲೇ ಚಿನ್ನ, ನಾವಿಬ್ರು ತುಂಬಾ ಹತ್ರ ಆಗೋರ್ಗು ಅವಳು ಹಿಂಗೆ ಅಂತ ಗೊತ್ತಾಗ್ಲಿಲ್ಲ. ಅಷ್ಟೆಲ್ಲ ಹತ್ರ ಮೂವ್ ಮಾಡೋ ಅನಿವಾರ್ಯ ಆದ್ರೂ ಏನಿತ್ತು? ಅಷ್ಟು ಗೊತ್ತಾಗಲ್ಲ ಪಿತ್ ಬಂಗಾರಿ, ಪ್ರಮೋಷನ್ ಕಣೆ. ನೋಡೋ, ನೀನ್ ಇವಾಗ ನಾ ಹೇಳೋ ಮಾತೆಲ್ಲ ಕರೆಕ್ಟಾಗಿ ಕೇಳಿಸ್ಕೊ. ಅಷ್ಟಕ್ಕೂ ಈ ವಿಷಯ ಎಲ್ಲ ಎಲ್ಲಿ ಶುರು ಆಯ್ತು ಗೊತ್ತಾ? ಗೊತ್ತು. ಅವಳಗ್ ಬೊಕ್ಕೆ ತಗೊಂಡ್ ಹೋಗ್ ಕೊಟ್ರಲ್ಲ, ಆವತ್ತೇ ಶುರುವಾಯ್ತು. ಆ ಮುಂಬೈ ರಾಧಿಕಾಗೂ ನಂದಗೋಪಾಲ್ ಎಂಬಿಎಗೂ ಸ್ಯಾಟಲೈಟ್ ಲಿಂಕ್, ಲವ್ ಎಟ್ ಫಸ್ಟ್ ಸೈಟ್. ಅವತ್ತು ಆಫೀಸಿಗೆ ನಾನು ಒಬ್ನೇ ಬೊಕ್ಕೆ ತಗೊಂಡು ಹೋಗಿರಲಿಲ್ಲ ಕಣೆ, ಬೇರೆಯವರೆಲ್ಲರೂ ನನಗಿಂತ ದೊಡ್ಡ ದೊಡ್ಡ ಬೊಕ್ಕೆ ತಂದ್ಬಿಟ್ಟಿದ್ರು. ನಾನ್ ಸುಮ್ಮನೆ ನಿನ್ ಮುಂದೆ ಬಿಲ್ಡಪ್ ತಗೊಂಡೆ ಅಷ್ಟೇ. ಬಿಲ್ಡಪ್ಪ? ಹಾಗಾದ್ರೆ ಅಷ್ಟು ಸಣ್ಣ ವಿಷಯದಲ್ಲಿ ಸುಳ್ಳು ಹೇಳ್ದವರು ಇಷ್ಟು ದೊಡ್ಡ ವಿಷಯದಲ್ಲಿ ನಿಜ ಹೇಳ್ತೀರ ಅನ್ನೋದನ್ನ ನಂಬೋದು ಹೇಗೆ? ಅವಳು ಬಂದು ಒಂದೇ ಒಂದಿನದಲ್ಲಿ ನೀವ್ ಬರ್ತಿರೋ ಥೀಸಿಸ್ನು ಓದ್ದೆ, ಆಫೀಸ್ ನಲ್ಲಿ ಅಷ್ಟು ಜನ ಇದ್ರು ನಿಮ್ಮೊಬ್ಬರಿಗೆ ಪ್ರಮೋಷನ್ ಕೊಡ್ತೀನಿ ಅಂತ ಯಾಕೆ? ನನ್ ಟ್ಯಾಲೆಂಟ್ ನೋಡಿ ಕಣೆ. ಚಿನ್ನ, ನೀನ್ ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾ ಇರ್ಬೇಡ. ಅವಳು ಮಹಾನ್ ಕಿರಿಕ್ ಬಸ್ ಅಂತ ನಿಂಗೆ ಹೇಳಿದೀನಿ ತಾನೆ. ಅವಳು ಟೆಸ್ಟ್ ಅಂತ ಕರೆದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಸ್ತಾಳ. ನಾನ್ ಹಳ್ಳಿಯಿಂದ ಬಂದಿದ್ರು PUC ವರ್ಗೂ ಓದಿದ್ದೀನಿ. ಯಾವ ಕೆಲ್ಸಕ್ಕೆ ಯಾವ ಟೆಸ್ಟ್ ಅಂತ ಗೊತ್ತು ನನಗೆ. ಅಲ್ಲಿ ನಡೆದಿರೋದು ಟೆಸ್ಟ್ಗಳಲ್ಲ, ನಿಮ್ದು ಅವಳ್ದು ರಾಸಲೀಲೆಗಳು. ಒಂದ್ ನಿಮಿಷ ಕುತ್ಕೊಂಡು ಸಮಾಧಾನ ನನ್ನ ಮಾತು ಕೇಳೆ. ನಮ್ ಸಮಸ್ಯೆಗೆ ಪರಿಹಾರ ಆಗತ್ತೆ ಕಣೆ. ಸಮಸ್ಯೆ ಇರೋದು ನನಗೆ, ಪರಿಹಾರ ಬೇಕಾಗಿರೋದು ನನಗೆ. ನನ್ನ ಮಾತು ಕೇಳ್ದೆ ಪ್ಲೀಸ್ ಮುಂದೆ ಏನು ಮಾತಾಡ್ಬೇಡಿ ಪ್ಲೀಸ್. ಇವಾಗ ಇದು ಕ್ಲಿಯರ್ ಆಗ್ಬೇಕು, ನಾನು ಏನ್ ಮಾಡ್ಬೇಕು? ಆಗಲ್ಲ ಮೇಡಮ್. ಆಗಲ್ಲ ಅಂದ್ರೆ ಕೈ ಹಾಕು. ಹೋಗ್ಲಿಲ್ಲ ಅಂದ್ರೆ ಕೈ ಹಾಕ್ತೀನಿ ಮೇಡಮ್. ಚೆನ್ನಾಗಿ ತಿರುಗಿಸಯ್ಯ. ನೋಡಿದ್ರೇನ್ರಿ, ನೀವು ಮಾಡ್ಬೇಕಾದ ಕೆಲ್ಸನ ಅವನ್ ಮಾಡ್ತಾ ಇದ್ದಾನೆ. ಗಾಡಿ ಪಂಚರ್ ಹಾಕ್ಸೋದಕ್ಕೆ, ಕೊಚ್ಚೆ ಕ್ಲೀನ್ ಮಾಡಿಸೋದಕ್ಕೆ, ಎಲ್ಲ ಕೆಲ್ಸಕ್ಕೂ ಬೇರೆಯವ್ರನ್ನೇ ನೆಚ್ಕೋಬೇಕು. ನೀವು ಯಾರು ಮಾಡಿದ್ರೇನೆ? ನಿನಗಾಗಬೇಕಾಗಿರೋದು ಕೆಲಸ ತಾನೇ. ಏನಮ್ಮ ರುಕ್ಕು, ಮಗು ನಾನೇನೇ ಸ್ಕೂಲಿಗೆ ಬಿಟ್ಟು ಬರ್ತಾ ಇದೀಯಾ? ಆ ನಂದಗೋಪಾಲ ಎಲ್ಲಿ? ಏ ರುಕ್ಕು, ನನಗೆ ಗೊತ್ತು ನಿನ್ ಪ್ರಾಬ್ಲಮ್ ಏನು ಅಂತ. ಗಂಡಸ್ರನ್ನ ನಮ್ಮ ಅಂಕೆಲಿ ಇಟ್ಕೋಬೇಕು ಅಂದ್ರೆ ಅವ್ರು ಇಷ್ಟಪಡೋ ಹಾಗೆ ನಾವು ನಡ್ಕೋಬೇಕು. ಹಾ, ನಮ್ಮ ಯಜಮಾನ್ರು ನೋಡು, ಈ ವಯಸ್ಸಿನಲ್ಲೂ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಇನ್ ಮುಂದೆ ಈ ನಾಟಿ ಸ್ಟೈಲೆಲ್ಲ ಬಿಟ್ಟು ನಾಟಿಯಾಗಿರ್ಬೇಕು. ನಾನು ನಿನ್ ಬಿಟ್ಟು ಯಾವ ತರ ಸಿನಿಮಾನ ಪಾರ್ಟಿನ ತೆಲಗಾದ್ರೂ ಹೋಗಿದ್ದೀನಾ? ಮತ್ತೆ ಅವಳ ಜೊತೆ ಲವ್ ಎಟ್ ಫಸ್ಟ್ ಸೈಟ್ ಅವೆಲ್ಲ ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ ಕಣೆ, ಸಿನಿಮಾ ಅಲ್ಲಿ ಮಾತ್ರ. ಯಾಕೆ ನಡೆಯಲ್ಲ? ಮಂಗಳೂರು ಬಸ್ ಅಲ್ಲಿ ನಮ್ಮ ಅಪ್ಪನ ಕೈಯಲ್ಲಿ ನನ್ ಫೋಟೋ ನೋಡಿ
ನನ್ ಹಿಂದೆ ಬಿದ್ದು ಅವಾಗ ಮನೆಗ್ ಬಂದಾಗ ಲವರ್ ಫಸ್ಟ್ ಅಂತ ಹೇಳಿಲ್ಲ. ಲೈ ನಿಜವಾದ ಪ್ರೀತಿಯಲ್ಲ ಆಗೋದು ಒಂದೇ ಸಲ ಕಣೆ. ಹಾಗಾದ್ರೆ ಕಾಲೇಜಲ್ಲಿ ಕವಿತಾ, ಎದುರು ಮನೆ ಮೀನಾ? ಲೇ ಅವೆಲ್ಲ ಟೀನೇಜ್ ಅಲ್ಲಿ ಮಾಮೂಲಿ ಕಣೆ. ಓಹೋ, ಒಂದು ಟೀನೇಜ್ ರೊಮ್ಯಾನ್ಸ್, ಇನ್ನೊಂದು ಕಾಲೇಜ್ ರೊಮ್ಯಾನ್ಸ್, ಹೀಗೊಂದು ಆಫ್ಟರ್ ಮ್ಯಾರೇಜ್ ರೊಮ್ಯಾನ್ಸ್. ಲೇ ಇವೆಲ್ಲ ನಾ ಹೇಳಿದ ನಿಂಗೆ ಗೊತ್ತಾಗಿದ್ದು. ಬಂಗಾರ, ನಮ್ಮಿಬ್ರು ಮಧ್ಯೆ ಮುಚ್ಚುಮರೆ ಇರಬಾರ್ದು ಕಣೆ. ನೋಡು, ನೀನೊಂದ್ 3 ದಿವಸ ಸುಮ್ಮನೆ ಇರು, ನಿನಗೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ, ಆ ಶಾಸ್ತ್ರ ನಮಗ ಬಂದ ಅನ್ಸುತ್ತೆ. ನಿನ್ನ ಯಾವ ತರ ನೋಡ್ರೆ ಮನೆ ಹಾಳಾಗೋಗುತ್ತೆ. ನಡಿಯೇ ನಮ್ಮವ್ವ. ಹೌಲಾ ಕೆಂಪೇಗೌಡ ಟು ಇನ್ಸ್ಪೆಕ್टर खान. खाना? ए बेवकूफ, सिर्फ खान नहीं रे, इंस्पेक्टर रहमतुल्ला खान बोलो. रहमतुल्ला खाना? ನಿಮ್ದಕ್ಕೆ ಮದುವೆ ಇವತ್ತು 11 ಗಂಟೆಗೆ ಅಂತ ನಿಮಗೆ ತಿಳಿಸ್ಬೇಕು ಅಲ್ಲ, ಅದಕ್ಕೆ ಬಂದಿದ್ದೀನಿ. ಸರ್ ಕೂಗಾಡ್ಬೇಡಿ ಸರ್. ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಸರ್. ಆರಾಮ್ ಖೋರ್, ಕಿಧರ ಇರೆ ತೇರಾ ಬೇಬಿ? ಓ ರುಕ್ಕು ಅಮ್ಮ. ಅರೆ ಕಿಧರ ಆಯ್ತು, ಎಲ್ಲಿದ್ದಾರೆ? ಅವಳಿಲ್ಲ ಸರ್, ಪಕ್ಕದ ಮನೆ ಐಶ್ವರ್ಯ ದೊಡ್ಡವಳಗವಳೆ, ಅದಕ್ಕೆ ಶಾಸ್ತ್ರ ಮಾಡಕ್ಕೆ ತಗೊಳ್ಳೆ. ಇದ್ರೆ ನಾನೇ ಕರ್ಬಿಡ್ತಿದ್ದ. ಏ ಆರಾಮ್ ಖೋರ್, ನಮಗೆ ಇಲ್ಲಿ ಬೆಕ್ಕದು ಆಟ ಆಡಿಸ್ತಾರೆ ನೀವು. ಓ ಮೇಡಮ್, ಇದ್ರಾವ್ ದೇಖೋ ಮೇಡಮ್, ನಿಮ್ದು ಗಂಡಂದು ಇವತ್ತು ರಾಧಿಕಾ ಮೇಡಮ್ ಜೊತೆಗೆ 11 ಗಂಟೆಗೆ ಶಾದಿ ಇದೆ. ಇದು ದೊಡ್ಡವ್ರ ವಿಷಯ. ನೀವು ನಮ್ಗೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವಂದು ಮೇಲೆ ರೇಪ್ ಕೇಸ್ ಆಗಿ ಒಳಗಾಗ್ತಾರೆ. ಇದಕ್ಕೆ ಬಾದ್ ತುಮಾರ ಮರ್ಜಿ. ಅದೇ ಪಟಾಯಿಸ್ಬಿಟ್ಟು ಸಾಲ ಅಭಿ ಏಕೆ ಆಗುತ್ತೆ? ನಾನು ಅವಳನ್ನ ಪಟಾಯಿಸಿಲ್ಲ, ಅವಳೇ ನನ್ನ ಪಟಾಯಿಸಿದ್ದು. ರುಕ್ಕೋ, ಎಂಜಲ್ ಕಾಸ್ ಕಾಸೆ ಬಿದ್ದು ನಮ್ಮಂತವ್ರ ಜೀವನ ಹಾಳು ಮಾಡೋದು ಇಂಥವ್ರ ಮಾತಲ್ಲಿ ಕೇಳ್ಬೇಡ ಕಣೆ. ಅಬೇ, ದುಡ್ಡಿಗಾಗಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಉಲ್ಟಾಗೆ ಮಾತಾಡ್ತೀಯ. ರೀ, ನಾನು ದುಡ್ಡುಗೋಸ್ಕರ ಇದೆಲ್ಲ ಏನು ಮಾಡಿಲ್ಲ. बंद कर नौटंकी साले, अब क्या ऐसा करता है? देखो बहन, ಲಾಸ್ಟ್ ಮೂಮೆಂಟ್ಗೆ ನಿಮ್ದು ಗಂಡ ಬೇಡ ಅಂತಾರೆ. ಏ ಆರಾಮ್ ಖೋರ್, ದುಡ್ಡಿದ್ದು ನಿಮ್ಗೆ ಹೊಸದು ಸಿಕ್ಕೈತೆ ಅಂತ ಹಳೇದಕ್ಕೆ ನೀವು ಮೋಸ ಮಾಡಿದ್ರೆ ಏಕ್ ಖಾನ್ ತುಮಕು ಲಾತ್ ಮಾರ್ಕೆ ಏರೋಪ್ಲೇನ್ ಚಢಾಕೆ ನಿಮ್ದು ಜಾಗಟ ಮಾಡಿಸ್ಬಿಡ್ತಾರೆ. ಯಾದ್ ಹೇನಾ? 11 ಗಂಟೆಗೆ ನೀವು ಟೆಂಪಲ್ ಹತ್ರ ಇರ್ಬೇಕು. ಖಾನ್, रहमतुल्ला खान. ಯಾಕೆ ಹೇಳ್ತಾ ಇದ್ಯಾ? ನಾನೇನು ಮಾಡಿಲ್ಲ ಕಣೆ, ಇದು ನಾಟಕ ಕಣೆ. ಸುಳ್ಳು, ನಿಮ್ಗೂ ರಾಧಿಕಾಗೂ ಸಂಬಂಧ ಇದೆ. ಮೋಸ ಗೀಸ ಏನಿಲ್ಲ ಕಣೆ. ಇಲ್ಲಿ ಕೇಳು, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಪ್ರೂವ್ ಮಾಡ್ತೀನಿ. ಅವಳು ನನ್ನ ಕಾಲಿಗೆ ಬೀಳೋದು ಮಾಡ್ತೀನಿ. ಅವಳು ನನ್ನ ಕಾಲಿಗೆ ಬೀಳ್ಬೇಕು ಮಾಡ್ತೀನಿ. ನಾನ್ ಇಲ್ಲಿವರೆಗೂ ಯಾರ ಕಾಲ್ಗೂ ಬಿದ್ದೋಳಲ್ಲ. ಮೊದಲನೇ ಸಾರಿ ನಿನ್ನ ಕಾಲಕ್ಕೆ ಬಿದ್ದು ಕೇಳ್ಕೊತಾ ಇದೀನಿ. ನನ್ನ ಕೋರಿಕೆನ ನೆರವೇರಿಸ್ಕೊಡು. ನನ್ನ ಆಸೆನ ನಿರಾಸೆ ಮಾಡ್ಬೇಡಪ್ಪ. ವಾಟ್ ಎ ಸರ್ಪ್ರೈಸ್! ಗಂಟೆ ಹೊಡಿತಿದ್ದ ಹಾಗೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರಿ. ಮದುಮಗ ನೀವು ಈ ರೀತಿನ ಬರೋದು? ಬಬ್ಲು ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಬಂದಿದ್ದಾನೆ. ಪುರೋಹಿತರು ಕಾಯ್ತಾ ಇದಾರೆ, ಬನ್ನಿ. ನನಗ್ ಪ್ರಾಣ ಸಂಕಟ, ನಿಮಗ್ ಚೆಲ್ಲಾಟ. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮನೆ ನರಕ ಹೋಗಿದೆ. ನನ್ನ ಹೆಂಡತಿ ಕಂಗೆಟ್ ಕೂತಿದ್ದಾಳೆ. ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಏನ್ ನಂದು? ಒಂದ್ ಹೆಣ್ಣಿನ ಮನಸ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯಾ? ಐ ಮೀನ್ ಲವ್ ವಿತ್ ಯು. ಲವ್ ಅಟ್ ಫಸ್ಟ್ ಸೈಟ್ ನಂದು. ಇದೊಂದು ಮಾತ್ರ ಹೇಳ್ಬಿಡಿ ನೀವು, ನಾನು ನಿಮ್ ಕೈ ಮುಗಿತೀನಿ. ಕಾಲ್ ಮುಗಿತೀನಿ. ನನಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ನಂದು. ದಯವಿಟ್ಟು ದೊಡ್ಡ ಮನಸ್ ಮಾಡಿ. ಬಿಡ್ರಿ, ಆಗಲ್ಲ ಅಂತ ಹೇಳ್ತಾ ಇಲ್ವಾ? ಹೇಳ್ತಾ ಅಂತಾನೆ. ಏಯ್, ಏನು ಬೇಡ್ಕೊಳ್ತಾ ಇದೀನಿ ಅಂತ ಬಾಯ್ ಮಾಡ್ತೀಯಾ? ಎದುರಿಸ್ಬಿಟ್ರೆ ಮದುವೆ ಆಗ್ಬಿಡ್ತೀನಾ? ಆಗಲ್ವಾ? ಓಹೋ, ಆಗಲ್ಲ ಅಂದ್ರೆ ಆಗಲ್ಲ. ನಾನು ಇವಾಗ ಹೋಗ್ತಾ ಇದೀನಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಹೋಗ್ತೀಯಾ? ಹೋಗು ಹೋಗು. ಅಲ್ಲಿ ಇನ್ಸ್ಪೆಕ್ಟರ್ ಖಾನ್ ಕಾಯ್ತಾ ಇದ್ದಾರೆ. ನಾನು ಎದುರ್ಕೊಂಡ್ಬಿಡ್ತೀನಾ? ಏನ್ ಮಹಾ ಮಾಡ್ತಾರೆ ಅವನು? ಜೈಲ್ಗೆ ಹಾಕ್ಬೋದು. ಹಾಕ್ಲಿ ಬಿಡಿ, ನಾ ಅಲ್ಲೇ ನೆಮ್ಮದಿಯಾಗಿರ್ತೀನಿ. ಆಗ ನಿನ್ ರುಕ್ಕು ಗತಿ? ರುಕ್ಕು ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಅವಳು PUC ಓದ್ಕೊಂಡಿದ್ದಾಳೆ. ಉಪ್ಪಿನಕಾಯಿ ಮಾರ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಅವಳ ಜೀವನ ಅವಳು ಸಾಗಿಸ್ತಾಳೆ. ಮತ್ತೆ ನಿನ್ ಮಗಳು ಸ್ಕೂಲಲ್ಲಿ ಮಕ್ಕಳ ಮಧ್ಯೆ ಅವಳ ಪರಿಸ್ಥಿತಿ?
ಮದ್ವೆ ವಯಸ್ಸಿಗೆ ಬಂದು ಹೆಣ್ಣೋಡಕ್ ಬಂದವ್ರಿಗೆ ನೀನು ಜೈಲಲ್ಲಿರೋ ವಿಷಯ ತಿಳಿದು ಇವರಪ್ಪ ಜೈಲಲ್ಲಿದ್ದಾನಂತೆ. ಈ ವಿಷಯ ನಂಗ್ ಮೊದ್ಲೇ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ಅಯ್ಯ ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ಕೂತಿರೋದು? ಎದ್ ನಡೀರೆ ಹೋಗೋಣ. ಅದು ರೇಪ್ ಕೇಸಲ್ಲಂತೆ. ನಡ್ರೆ ಹೋಗೋಣ, ಬಂದ್ರೆ ಹೋಗೋಣ. ಈ ರೀತಿ ಮದ್ವೆ ಭಾಗ್ಯನೂ ಕಳ್ಕೊಂಡು ಬರಡಾಗಿ ಮನೇಲಿ ಕೂತ್ಕೊಂಡು ಡ್ಯಾಡಿ ಯಾಕೆ ನನ್ ಜೀವನಾನ ಈ ರೀತಿ ಹಾಳು ಮಾಡ್ದೆ ಅಂತ ಹಣೆ ಚಚ್ಕೊಂಡ್ರೆ ಏನು ಉತ್ತರ ಕೊಡ್ತೀಯಾ? ಡ್ಯಾಡಿ ಯಾಕೆ ಹಿಂಗ್ ಮಾಡ್ಬಿಟ್ಟ? ನಿನ್ನ ರುಕ್ಕು ಗಂಡನ ದಿಕ್ಕಿಲ್ದೆ ಗಂಜಿಗೂ ಗತಿ ಇಲ್ದೆ ಪರದಾಡೋದನ್ನ ನೋಡಿದ್ರೆ ಈ ಸಮಾಜ ಅವಳನ್ ಯಾವ ತರ ಕಾಣ್ಬೋದು ಅಂತ ಯೋಚನೆ ಮಾಡಿದ್ಯಾ? ನಂದು ನೀನು ನನಗೋಸ್ಕರ ಅಲ್ದಿದ್ರು ಅವರಿಬ್ರಿಗೋಸ್ಕರನಾದ್ರೂ ಈ ಮದ್ವೆ ಆಗ್ಲೇಬೇಕು. ಹಸ್ಬೆಂಡ್ ರಾತ್ರಿ ಗೆಸ್ಟ್ ಹೌಸ್ ಬಂದ್ಬಿಡಿ. ನಾನು ಹಾಲು ಹಣ್ಣು ಸಮೇತ ಕಾಯ್ತಾ ಇರ್ತೀನಿ. ಇದು ಮದುವೆನೂ ಅಲ್ಲ, ನೀನು ಹೆಂಡ್ತಿನೂ ಅಲ್ಲ. नमस्ते मैडम. थैंक यू मैडम, थैंक यू मैडम. आपका ये गिफ्ट लेके ನಾವು ಬಹಳ ಖುಷಿದ್ದಾರೆ ಮೇಡಮ್. आपका बहुत मेहरबानी है मैडम. ನಿಮ್ದು ಕಾಲ್ ತೋರಿಸಿ ಮೇಡಮ್. ಅರೆ ಡಾಕ್ಟರ್ ಆಂಟಿ ಬರ್ತೀನಿ ಅಂತ ಇನ್ಫಾರ್ಮೇ ಮಾಡ್ಲಿಲ್ಲ? ನೀನು ಕೂಡ ನಿನ್ ಮದ್ವೆ ಬಗ್ಗೆ ಇನ್ಫಾರ್ಮೇ ಮಾಡ್ಲಿಲ್ಲ ಅಂದ್ರೆ ವಿಷಯ ತಿಳ್ಕೊಂಡೇ ಬಂದಿದ್ದೀರಿ? ಸ್ವಲ್ಪ ಲೇಟಾಗಿ. ಮದುಮಗ ಬರ್ತಾರೆ. ಮದುಮಗ ಮಗಳ ಜೊತೆನೆ ಬರ್ತಾನ? ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಪ್ಲೀಸ್ ಡಾಕ್ಟರ್, ನಾನೇನೋ ಕೇಳೋ ಮೂಡಲಿಲ್ಲ. ನೀನ್ ಏನೇ ನಿರ್ಧಾರ ತಗೊಳ್ಬೇಕಿದ್ರು ನನ್ನ ಕನ್ಸಲ್ಟ್ ಮಾಡ್ತೀನಿ ಅಂದಿದ್ದೆ. ಆದ್ರೆ ಪರಿಸ್ಥಿತಿ ಹಾಗಂತ ಒಬ್ಬ ಅಮಾಯಕನ ಬಲಿಪಶು ಮಾಡೋದು ಎಷ್ಟು ಸರಿ ಅಂತ. ಸರಿನೋ ತಪ್ಪೋ ಎಲ್ಲ ನನಗ್ ಸೇರಿತು. ಅದೇ ರೀತಿ ಕಷ್ಟಾನು ಸುಖಾನು ನಾನೇ ಅನುಭವಿಸ್ತೀನಿ. ಪ್ಲೀಸ್ ಆಂಟಿ, ಜಸ್ಟ್ ಲೀವ್ ಮೀ ಅಲೋನ್. ನೋಡು, ನಾನ್ ಮಾತಾಡ್ತಾ ಇರೋದು ನಿನ್ ಬಗ್ಗೆ ಅಲ್ಲ ರಾಧಿಕಾ. ನೀನ್ ಮದ್ವೆ ಆಗಿರೋ ಆ ಮುಗ್ಧ ನಂದಗೋಪಾಲ್ ಬಗ್ಗೆ. ಅವನು ನಿನಗಿಟ್ಟಿದ್ದು ಸಿಂಧೂರ, ಆದ್ರೆ ನೀನ್ ಅವನಿಗಿಟ್ಟಿದ್ದು ನಾಮ. ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರುಕೋ, ಅದ್ ಮದ್ವೆ ಅಲ್ಲ ರುಕೋ, ಮದ್ವೆ ತರ. ಅಯ್ಯೋ ದೇವ್ರೆ, ನಾನು ಏನ್ ಪಾಪ ಮಾಡಿದ್ದೆ ಅಂತ ನಂಗೆ ಈ ರೀತಿ ಪರಿಸ್ಥಿತಿ ತಂದಿಟ್ಬಿಟ್ಟೆ. ರುಕೋ, ಗಾಬರಿ ಆಗೋದ್ರದ್ದೇನು ಆಗಿಲ್ಲ ಮುದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಮುದ್ದು ಪೆತ್ತು ಅಂತೀರಾ? ದ್ರೋಹಿ ಅನ್ಬೇಡ ಕಣೆ, ಪ್ಲೀಸ್ ರುಕೋ. ಮತ್ತೆ ತ್ಯಾಗಿ ಅನ್ಬೇಕಾ? ನೀವ್ ಮಾಡ್ಕೊಂಬಂದ್ರೆ ಇಂಥ ಕೆಲ್ಸಕ್ಕೆ? ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ನೋವುತ್ತ ಕಡೆ ತುಂಬಾ. ಅಯ್ಯೋ, ಏನ್ ಕಡಿಮೆ ಮಾಡಿದ್ದೆ ನಿಮ್ಗೆ ಅಂತ ನಾನು ಗಂಡ ಕಡೆ ಹೊಡಿಬೇಡ ಕಡೆ. ಗಂಡನ ಯಾರ್ಯಾರಿಗೆ? ನನಗತಿ ಏನಪ್ಪ? ಅಯ್ಯೋ ತಾಯಿ ಬಾಗಲ್ ತೆಗಿಯ. ಲೇ ರುಕ್ಕೋ, ನೀನ್ ಯಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ
ನನ್ನ ಗತಿ ಯಾರಕ್ಕೋ ನೀನು ಬಾಗಿಲು ತೆಗೆದು ಹೋದ್ರೆ ನಾನೇ ಮಾಡ್ಕೊಂಡು ಒಳಗಡೆ ಬರ್ತೀನಿ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ? ಗಂಡ ಹೆಂಡತಿ ಒಂದು ಮಾತು ಬರುತ್ತೆ ಹೋಗುತ್ತೆ ಕಡೆ. ಯಾವ್ದೇ ಕಾರಣಕ್ಕೂ ನೀನು ಮನೆ ಬಿಟ್ಟು ಬಿಡಲ್ಲ ನಾನು. ಮಿಸ್ಟರ್ ನಂದಗೋಪಾಲ್ MBA, ಇದು ನಿಮ್ ಸೂಟ್ ಕೇಸ್. ಇವತ್ತಿಂದ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಓಕೆ? ರುಕ್ಕು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣೆ. ನಿನ್ ತಾಳ್ಳಿ ಮೇಲೆ ಆಣೆ. ರುಕ್ಕು ಬೇಡ ರುಕ್ಕು, ನಿನ್ ಕಾಲಿಗೆ ಬೀಳ್ತೀನಿ ಕಡೆ, ನಿನ್ ಕೈ ಮುಗಿತೀನಿ ಕಡೆ. ನಾಕು ಪ್ಲೀಸ್ ಕಡೆ ರುಕ್ಕು. ರುಕ್ಕು ಚಿನ್ನ, ನಾನು 2 days ಅಲ್ಲಿ ಬರ್ತೀನಿ ಕಣೆ. ಪಾಪು ಹುಷಾರು. ಬರ್ತೀನಿ, ಫೋನ್ ಮಾಡು. ಬಾಯ್ ಚಿನ್ನ, ಲವ್ ಯು. ನಾನು 2 ದಿನ ವಾಪಸ್ ಮಾಡ್ತೀನಿ. ಮನೆ ಕಡೆ ಹುಷಾರು. ನೀನ್ ಕೊಟ್ರು ಅಮ್ಮ 2 ದಿನಕ್ಕೆ ಸಾಕು. ಎಲ್ಲಿಗೋ ಹೊರಟಾಗಿದೆ. ಜಮಖಂಡಿಗೆ. ಯಾವ್ದ್ರಲ್ಲಿ? ಫ್ಲೈಟ್ ಅಲ್ಲಿ. ಫ್ಲೈಟ್ ಇಲ್ವಲ್ಲ. ಫ್ಲೈಟ್ ಇಲ್ಲ ಅಂದ್ರೆ ಟ್ರೈನು, ಟ್ರೈನ್ ಅಂದ್ರೆ ಬಸ್ಸು, ಇಲ್ಲ ನಡ್ಕೊಂಡು ಹೋಗ್ತೀವಿ ಬಿಡ್ರಿ. ಪೊಲೀಸ್ನವ್ರು ಬಂದಂಗಿತ್ತು. ಬಂದಿದ್ರು. ಗೋಪಾಲ್ ಕೃಷ್ಣ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಂದ ಗೋಪಾಲ್ ಅಂತ ಮನೆಗೆ ಬಂದಿದ್ರು. ಮತ್ತೆ ಯಾವಾಗ ಹಿಂತಿರ್ಗೋದು? 2 ದಿನ ಆಗುತ್ತೆ. 2 ದಿನಕ್ಕೆ ಇಷ್ಟೊಂದು ಲಗೇಜ್ ಯಾಕೆ? ಯಾಕೆ ನಿಂಗೆ ಅದಲ್ಲ? ನಾನು ಹೆಸರು ತಗೊಂಡೋಗ್ತೀನಿ. ಆಟೋ ಆಟೋ ಆಟೋ. ಸರ್ ಮುಂದೆ ಲೆಫ್ಟ್ ಹೋಗಮ್ಮ. ಯಾವ್ದೋ ಮೆಂಟ್ಲಿಗೆ ಇರಬೇಕು. ಇವ್ನ ಕೈಲಿ ತಪ್ಪಿಸ್ಕೊಂಡ್ರೆ ಸಾಕು. ಬೇಬಿ ನಡಿ ಗುರು. ಆಯ್ತು ಸರ್. ಗುರು ಇಲ್ಲೇ ಲೆಫ್ಟ್. ಮತ್ತೆ ಲೆಫ್ಟಾ? ಅಷ್ಟು ಹೇಳಿದ್ರೆ ಅರ್ಥ ಆಗಲ್ವಾ? ನಡಿ ಮುಂದೆ ನೋಡ್ಸಪ್ಪ. ಹೋಗ್ತಾ ಇದ್ದೀನಲ್ಲ ಸರ್. ಇಲ್ಲ 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 ಇಲ್ಲ. ಜೋಪಾನ ಸರ್. ಏನ್ ಸರ್ ಮನೆ ಮುಂದೆ ಹತ್ತಿ ಹಿಂದೆ ಇಳಿತಿದ್ದೀರಾ? ಮನೆ ನಮ್ದೇನಾ? ನಮ್ದಲ್ಲ, ನಂದು. ಕೊಡ್ಯಾ? ನಿಮ್ದು ನಮ್ ಕೇಸೆ. ಏನ್ ಕೇಸು? ಡೌಟ್ ಕೇಸು. ನಮ್ಗೆ ರೋಡಲ್ ಡ್ಯೂಟಿ, ನಮ್ ಹೆಂಡತಿಗೆ ಮನೇಲಿ ಓಟಿ. ನನ್ನ ಹೆಂಡತಿ ಹಂಗೆಲ್ಲ ಅಲ್ಲ ಕಣಯ್ಯ. ಎಂಟ್ರಿ ಎಕ್ಸಿಟ್, ಎಕ್ಸಿಟ್ ಅಲ್ಲಿ ಎಂಟ್ರಿ. ಸೂಪರ್ ಟೆಕ್ನಿಕ್ ಸರ್. ನಾನು ಇದನ್ನ ಫಾಲೋ ಮಾಡ್ತೀನಿ. ತಂದೆ ಹಂಗೆಲ್ಲ ಏನಿಲ್ಲ ಹುಡುಗರು. ಇರುತ್ತೆ ಸರ್. ಕಳ್ಳೆಜ್ಜೆ ಹಾಕೊಂಡು ಮೆತ್ತಗೆ ಹೋಗಿ ನೋಡಿ. ಇರುತ್ತೆ ಸರ್. ಅಯ್ಯೋ. ಇಲ್ಲ ಇದೆಯಾ? ಸ್ವಂತ ಮನೆಗೆ ಒಳ್ಳೆ ಕಳ್ಳತರ ಬರೋ ಪರಿಸ್ಥಿತಿ ಮಾಡ್ಕೊಂಡಿದ್ದೀರಲ್ಲ, ಇದೆಲ್ಲ ಬೇಕಿತ್ತ ನಿಮ್ಗೆ? ನೀನ್ ನಂಬಿದ್ರೆ ನನಗೆ ಯಾಕೆ ಸ್ಥಿತಿ ಬರ್ತಿತ್ತು? ರುಕು ನೀನೇ ನೋಡು. ನಾನು ಅವಳ ಮದುವೆ ಆಗಿರೋದು ನಿಜ ಆಗಿದ್ರೆ ಇವತ್ತು ಫಸ್ಟ್ ನೈಟ್ ಮಾಡಕ್ಕೆ ಅಲ್ಲಿರ್ಬೇಕಿತ್ತು. ಇಲ್ಲ ಯಾಕೆ ಬರ್ತಿದ್ದೆ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀವು ಅಲ್ಲಿ ಇಲ್ಲ ಅಂತ ನಾವು ಇಲ್ಲಿ ಬಂದಿದ್ದಾರೆ. ಅಲ್ಲಿ ಮೇಡಮ್ಗೆ ಕಾಯ್ತಾ ಇದ್ದಾರೆ. ಇಲ್ಲಿಗೆ ಏನ್ ಮಾಡ್ತಾ ಇದ್ದಾರೆ? ಹೋಗ ಬರಲ್ಲ. ನೋಡ್ರು ಹೆಂಗೆಲ್ಲ ಮಾಡ್ತಾರೆ. ಹೋಗ ಹೊರಗಡೆ. ನನ್ ಫ್ರೆಂಡು, ಎಷ್ಟು ವರ್ಷ ಆಯ್ತು ನೀನ್ ಸಿಕ್ಕಿ ಬಂಗಾರ. ಅಯ್ಯೋ ಚಿನ್ನ, ಎಲ್ಲೋ ಹುಟ್ಟಿದ್ ಇಷ್ಟು ಸಹ. ನನ್ನ ಮಗ ನೋಡ್ತಾನೆ ಕೆಳಗಿಡ್ಸು. ಫ್ರೆಂಡ್ ಅಂದ್ರೆ ನೀನ್ ಕಡ. ಅಬ್ಬಾ ಎಷ್ಟು ವರ್ಷ ಆಯ್ತು ನೀನ್ ನೋಡಿ. ಅಬ್ಬಾ ಬಾರ ಬರೋ. ನನ್ನ ಫ್ರೆಂಡು ನಾವ್ ಹಳೇ ಫ್ರೆಂಡ್ಸು. ಬರೋ ಎಂಪೈರ್ ಊಟ ಮಾಡ. ಬಾ ಶಾಸ್ತ್ರಗಳು ನಮ್ಮ ಅಪ್ಪ ಇದ್ದಂಗೆ. ನಡಿ. ವೆಲ್ಕಮ್ ಮದ್ವೆಗಳಿಗೆ. ಅಲ್ಲ ರೀ, ನಾನ್ ಸ್ನಾನ ಮಾಡಿ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಮೊದಲನೇ ರಾತ್ರಿಗೆ ಬ್ರಾಂಚ್ ಆಫೀಸ್ ಮರ್ತು ಹೆಡ್ ಆಫೀಸ್ ಅಲ್ಲೇ ಇರ್ತೀನಿ ಅಂತೀರಲ್ಲ, ಇದ್ ನಿಮಗ್ ನ್ಯಾಯನಾ? ಈ ಬ್ರಾಂಚ್ ಆಫೀಸ್ ಬಿಸ್ನೆಸ್ ಅಲ್ಲ ನಮಗ್ ಗೊತ್ತಾಗಲ್ಲ. ಹೆಡ್ ಆಫೀಸ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ಬ್ರಾಂಚ್ ಆಫೀಸ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಸುಲಭ. ನಂದು ಈ ಬ್ರಾಂಚ್ ಡಿವಿಷನ್ ಇಲ್ಲ ಬಿಸ್ನೆಸ್ಗೆ, ಸಂಸಾರಕ್ಕಲ್ಲ. ಸುಮ್ನೆ ನಂಗೆ ಟೆನ್ಷನ್ ಕೊಡ್ಬೇಡ್ರಿ. ಟೆನ್ಷನ್? ನಿಮಗೆ ಯಾವ ಟೆನ್ಷನ್? ನನಗಿದು ಫಸ್ಟ್ ನೈಟು, ನಾನ್ ಟೆನ್ಷನ್ ಆಗ್ಬೇಕು. ನಿಮಗಿದು ಸೆಕೆಂಡ್ ನೈಟು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್. ನೀವೇನ ಮಾತಾಡ್ಬೇಡ್ರಿ. ಓಕೆ 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 ನಾನು ನಿಮಗೋಸ್ಕರ ನನ್ನ ಕೈಯಿಂದಲೇ ಏನೇನ್ ಮಾಡಿದೀನಿ ಗೊತ್ತಾ? ಬನ್ನಿ. ನನಗೆ ಬೇಡ ರೀ. ಬನ್ನಿ. ಬೇಡ. ಬನ್ನಿ ಬಾ, ಬನ್ನಿ. ಇಲ್ಲಿ ನೋಡಿ, ನಿಮಗೋಸ್ಕರ
ಬಿರಿಯಾನಿ, ತಂದೂರಿ ಚಿಕನ್ನು, ಫಿಶ್ ಕರಿ ಇದನ್ನೆಲ್ಲ ತಿಂದ್ರೆ ಬೆಳಗ್ಗೆ 5 ಗಂಟೆವರೆಗೂ ಪ್ರೀತಿ ಮಾಡಕ್ಕೆ ಶಕ್ತಿ ಇರುತ್ತೆ ನಂದು. ತಿಂತೀನಿ, ಆದ್ರೆ ಪ್ರೀತಿ ಮಾಡಕ್ಕಲ್ಲ, ಫೈಟ್ ಮಾಡಕ್ಕೆ. ಯಾವುದೋ ಒಂದು ಮಾಡಿ. ಡ್ಯುಯಲ್ ಸಿಮ್ ಸ್ಮಾರ್ಟ್ ಫೋನು ಈಗ ಫ್ಯಾಷನ್ನು. ಅದೇ ತರ ಡ್ಯುಯಲ್ ಹೆಂಡತಿರ್ಗೆ ನೀವು ಸ್ಮಾರ್ಟ್ ಹಸ್ಬೆಂಡ್ ಆಗಿರಿ. ಬಟ್ ಏನಪ್ಪಾ ಅಂದ್ರೆ 2 ಸಿಮ್ಮು ಆಕ್ಟಿವೇಶನ್ ಅಲ್ಲಿ ಇಟ್ಟಿರ್ಬೇಕು ಅಷ್ಟೇ. ಬೇಕಿದ್ರೆ 3 ದಿವಸ ರುಕ್ಕು ಜೊತೆಲಿರಿ, 3 ದಿವಸ ನನ್ ಜೊತೆಲಿರಿ. ನಿಮ್ ರುಕ್ಕುಗೆ ಏನ್ ಬೇಕೋ ಕೇಳಿ, ಒಡವೆ, ವಸ್ತ್ರ, ಕಾರು, ಬಂಗ್ಲೆ ಎಲ್ಲ ಕೊಡ್ತೀನಿ. ನೀವ್ ಹೇಳೋ ಅನಾಥಾಶ್ರಮಕ್ಕೆ ಫಂಡ್ಸ್ ಎಷ್ಟ್ ಬೇಕು ಹೇಳಿ, ಅದನ್ನು ಕೊಡ್ತೀನಿ. ಆದ್ರೆ ನನ್ನನ್ ಮಾತ್ರ ಅನಾಥೆ ಮಾಡ್ಬಿಡ್ಬೇಡಿ ನಂದು. ನೀನ್ ಹಣ ಕಾಸು ನನ್ ರುಕ್ಕು ಮರಳಾಗ್ತಾನೆ ಅನ್ಕೊಂಡಿದ್ಯಾ? ಯಾವ್ದೇ ಕಾರಣಕ್ಕೂ ಇಲ್ಲ. ಈ ನಂದಗೋಪಾಲ್ ಎಂಬಿ ಬೇಕಾದ್ರೆ ಉಪವಾಸ ತಗೊಬಿಡ್ತಾನೆ. ನಿನ್ ಕಾಸು ಯಾವನು ಬೇಕು? ಮೈಂಡ್ ಇಟ್. ಅರೆ ಎಲ್ಲಿಗ್ ಹೊರಟ್ರಿ? ಯಾಕೆ ಅಲ್ಲಿ ನಾನು ಉತ್ಕೊಂಬರಕ್ಕ? ಅಲ್ಲ, ರಾತ್ರಿ ಮಲ್ಕೊಳ್ಳೋದು ಎಲ್ಲಿ ಅಂತ. ಪಾರ್ಕಲ್ಲಿ. ಪಾರ್ಕಲ್ಲಿ ಫಸ್ಟ್ ನೈಟಾ? ನನಗ್ ನಾಚಿಕೆ ಆಗುತ್ತೆ. ನಿಮ್ ಹೊಟ್ಟೆನೂ ತುಂಬಿತು, ನನ್ ಹೊಟ್ಟೆ ಖಾಲಿ ಇದೆ. ನಿಮ್ ಪ್ರೀತಿಯಿಂದ ನನ್ ಹೊಟ್ಟೆನೂ ತುಂಬಿದಿದ್ರೆ ಬೇಡ ಬಿಡಿ. ಯಾಕೋ ತುಂಬಾ ಟೆನ್ಸ್ ಆಗಿದ್ದೀರಾ. ಇವತ್ ಬೇಡ ಅಂದ್ರೆ ನಾಳೆ, ನಾಳೆ ಬೇಡ ಅಂದ್ರೆ ನಾಡಿದ್ದು, ನಾಡಿದ್ದು ಅಲ್ದಿದ್ರೆ ಮತ್ತೊಂದಿನ. ಇವಾಗ ಹೋಗಿ ಗೆಸ್ಟ್ ರೂಮಲ್ಲಿ ಮಲ್ಕೊಳ್ಳಿ. ನಾನು ಸೋಫಾದಲ್ಲೇ ಮಲ್ಕೊಳ್ಳೋದು. ನಿಮ್ಮಿಷ್ಟ. ಹಣ್ಣು ಮಾಗದಷ್ಟು ತಿನ್ನೋಕೆ ರುಚಿಯಾಗಿರುತ್ತೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಏನ್ ಆಗ್ತಾ ಇದ್ಯಾ? ಮಂಜರಿ. ಹೌದು, ನಂದು ನಿಮ್ಮ ಅಮ್ಮಂದು ಟಾಮಂಜರಿ ತರನೇ ಸೀನು. ಆದ್ರೆ ನಿಮ್ನ ನೋಡಿದ್ರೆ ನಗುನೇ ಬರಲ್ಲ. ಯಾಕಪ್ಪ ರಾತ್ರಿ ಮನೆಗೆ ಬರ್ಲಿಲ್ಲ? ಇಲ್ಲ ಚಿನ್ನ, ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಈಗ ನೋಡು, ಆಫೀಸ್ ಬಿಟ್ಮೇಲೆ ಸ್ಟ್ರೈಟ್ ಇಲ್ಲಿಗೆ ಬಂದ್ಬಿಟ್ಟೆ. ಅದ್ ಸರಿ, ನಿನ್ ಟಿಫನ್ ಬಾಕ್ಸ್ ಎಲ್ಲಿ? ಅಮ್ಮ ಕೊಟ್ಕಳಿಸ್ಲಿಲ್ವಾ? ಇಲ್ಲ ಅಪ್ಪ. ನನ್ ಮೇಲೆ ಕೋಪ ನಿನ್ ಮೇಲೆ ತೋರಿಸ್ತಾ ಇದ್ದಾಳಾ? ಗೊತ್ತಿಲ್ಲ ಅಪ್ಪ, ನಿನ್ನೆ ರಾತ್ರಿ ಅಮ್ಮ ಫುಲ್ ಅಳ್ತಾನೆ ಇದ್ಲು. ಅವಳ ಹಂಗೇನೆ ಹೆದ್ರು ಪುಕ್ಲು. ಬೆಕ್ ನೋಡಿದ್ರೆ ಮಿಯಾವ್ ಅಂತಾಳೆ, ನಾಯಿ ನೋಡಿದ್ರೆ ಭೂ ಅಂತಾಳೆ. ಸೂಪರ್ ಪಾಪ, ಇನ್ನೊಂದ್ಸತಿ ಹೇಳು. ಬೆಕ್ ನೋಡಿದ್ರೆ ಮಿಯಾವ್ ಅಂತಾಳೆ, ನಾಯಿ ನೋಡಿದ್ರೆ ಭೂ ಅಂತಾಳೆ. ಸೂಪರ್ ಆಗಿದೆ, ಒಂದ್ಸತಿ ಅಮ್ಮಂಗ್ ಮಾಡ್ತಾಸು. ದೀಕ್ಷಾ, ಊಟ ಮಾಡೋ ಟೈಮಲ್ಲಿ ಚಾಕ್ಲೇಟ್ ತಿನ್ಬೇಡ ಅಂತ ಎಷ್ಟೆಲ್ಲ ಹೇಳೋದು. ಅತ್ತೆ ಮೇಲೆ ಕೋಪ ಕೊತ್ತೆ ಮೇಲೆ ತೋರ್ಸೋದಂತೆ. ಮಗುನ ಯಾಕೆ ಬೈತೀಯಾ? ನಿಮ್ಮನ್ ಯಾರಲ್ಲಿ ಬರಕ್ ಹೇಳಿದ್ದು? ಪಾಪು ನೋಡೋಣ ಅನ್ನಿಸ್ತು. ಹಂಗೆ ನೀನ್ ಹೆಂಗಿದ್ಯಾ ಅಂತ. ನಾನ್ ಹೇಗಿದ್ರೆ ನಿಮಗೇನು? ನನಗೂ ನಿಮಗೂ ಏನ್ ಸಂಬಂಧ? ನಿಮ್ ಮುಖ ನೋಡ್ಕೊಂಡು ನಂಗೆ ಅಸಹ್ಯ. ಯಾಕೆ ರುಕು ಮಗುನ್ ನೋಡ್ಬಾರ್ದಾ? ಮುಟ್ಬೇಡಿ ನೀವು. ಯಾಕೆ ಮುಟ್ಬಾರ್ದು? ಅವಳು ನನ್ನ ಮಗಳು, ನೀ ನನ್ನ ಹೆಂಡತಿ, ನೀವಿಬ್ರು ನಂಗೆ ಬೇಕು. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ನೀವ್ ಮತ್ತೆ ಮತ್ತೆ ಬಂದು ನಮಗ್ ತೊಂದ್ರೆ ಕೊಡ್ತಿದ್ರೆ ನನ್ ವಿಷ ಕುಡ್ದು ಸತ್ತು ರುಕು, ಒಂದ್ ನಿಮಿಷ. ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ವಿಷ ಕೊಡ್ಬಿಡ್ತೀನಿ. ಈಗ ಕುಡಿಯೋದಕ್ಕಿಂತ ಮೊದಲು ವಿಷಯಕ್ಕೆ ಬರೋಣ. ನಾವೆಲ್ಲರೂ ಆರ್ ಜಿ ಅವರ ಬಂಧುಗಳು, ಅದು ಅಲ್ಲದೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ. ನಾಟ್ ಓನ್ಲಿ ದಟ್, ವಿ ಆರ್ ಆಲ್ ವೆಲ್ ವಿಷರ್ಸ್ ಆಲ್ಸೋ. ಎಸ್, ರಾಧಿಕಾಗಿರುವಷ್ಟೇ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಆದ್ರೂ ಅವಳು ನಮಗೆ ಯಾರಿಗೂ ತಿಳಿಸ್ದೆ ಬೆಂಗಳೂರಿಗೆ ಹೋಗಿ ಗುಟ್ಟಾಗಿ ಮದುವೆ ಆಗುವಂತ ಪ್ರಮೇಯ ಏನು? ಅದು ಅಲ್ಲದೆ ಆಲ್ರೆಡಿ ಮದುವೆ ಆದವನ್ ಜೊತೆ. ಎಸ್, ಶಿ ಗಾಟ್ ಮ್ಯಾರಿಡ್ ಎ ಮ್ಯಾರಿಡ್ ಮ್ಯಾನ್. ಈ ವಿಷಯನ ಅವಳು ನನಗೂ ಸಹ ತಿಳಿಸಿಲ್ಲ. ಯಾವಾಗ ಏನ್ ಗೇಮ್ ಆಡ್ತಾಳೆ ಅನ್ನೋದು ಜೊತೆಲಿರೋ ನನಗೆ ಗೊತ್ತಿಲ್ಲ. ಈ ರೀತಿ ಗೇಮ್ ಮೇಲ್ ಗೇಮ್ ಮಾಡ್ತಿರೋ ಇವಳನ್ನ ಹೀಗೆ ಬಿಟ್ರೆ ನಾಳೆ ನಮ್ಮೆಲ್ಲರಿಗೂ ಕಾರ್ಪೊರೇಷನ್ ಪಾರ್ಕೇ ಗತಿ.
ಎಂತ ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಗೊಳ್ಳೆ ಇಲ್ಲಿ ಬಂದು ಕಾಫಿ ಮಾಡ್ತಾವಲ್ಲ. ಕೇಳಿದ್ರೆ ಇಲ್ಲ ಅಂತ ಈಗ ಗೊತ್ತಾಯ್ತು ನನಗೆ, ನಿನ್ನಿಂದಲೂ ಅವಳು ಇಲ್ಲಿ ಬರ್ತಾ ಇರೋದು. ನಿಂಗೇನು ಗೊತ್ತು, ಅವಳಿಂದ ನಾನು ಈಗ ಬಂದಿರೋದು. ಹಾಯ್ ನಂದು, ಗುಡ್ ಮಾರ್ನಿಂಗ್. ನಿಮ್ಮನ್ನ ಯಾರು ಇಲ್ಲಿ ಬರಕ್ ಹೇಳಿದ್ದು? ಮದ್ವೆ ಫೋಟೋ ಬಂದಿತ್ತು, ನಿಮಗ್ ತೋರಿಸ್ತೀನಿ. ಹಾಗೆ ಗಂಡಂಗ್ ಬೆಡ್ ಕಾಫಿ ಕೊಡೋದು ಹೆಂಡತಿ ಕರ್ತವ್ಯ ಅಲ್ವಾ? ನಾನೇ ನೋಡಿರಪ್ಪ. ಛೇ, ಎಷ್ಟೊಂದು ಫಿಟ್ ಆಗಿದ್ದವರು ಒಂದೇ ರಾತ್ರಿಲಿ ಹೇಗಾಗ್ಬಿಟ್ರಿ. ಡಾಕಿನ್ ಚುಚ್ಬಿಟ್ಟು ಬೆಣ್ಣ ಮಾತು ಬೇರೆ. ಈ ತರ ಚುಚ್ಚಿ ಚುಚ್ಚಿ ನನ್ ಮನಸ್ ನೋಯಿಸ್ಬೇಡಿ ಅಂದ್ರೆ, ಪತಿಯೇ ಪ್ರತ್ಯಕ್ಷ ದೈವ ಅಂತ ನಿಮ್ಮ ಹತ್ರಕ್ ಬಂದಿದ್ದೀನಿ. ನಮ್ ನಿಮ್ ಪಾದದ ಹತ್ರ ಒಂದ್ ಸ್ವಲ್ಪ ಜಾಗ ಕೊಟ್ರೆ ಸಾಕು, ನಿಮ್ ಸೇವೆ ಮಾಡ್ಕೊಂಡಿದ್ಬಿಡ್ತೀನಿ ಅಂದ್ರೆ. ಈ ಸ್ಟೈಲು, ಈ ಡೈಲಾಗು ನಂಗಿದ್ಯಾವುದೂ ಸೂಟ್ ಆಗಲ್ಲ ಅಲ್ಲ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. RG ಸರ್ ಮಗಳು ಅಂದ್ರೇನು, ಸಿಲ್ಲಿ ಆಗಿ ಒಬ್ಬ ಅಕೌಂಟೆಂಟ್ ನ ಮದ್ವೆ ಆಗೋದು ಅಂದ್ರೇನು, ಅಸಹ್ಯ ಅನಿಸ್ತದೆ. ಇದೆಲ್ಲ ನಾಟಕಕ್ಕೆ ಇವತ್ತೇ ಒಂದ್ ತೆರೆ ಎಳೆದ್ಬಿಡೋಣ. ಅಂದ್ರೆ ನಡೆದಿದ್ದೆಲ್ಲ ಸುಳ್ಳು ಅಂತ ರುಕ್ಕು ಹತ್ರ ಹೇಳ್ಬಿಡೋಣ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮೇಡಮ್, ಈಗಲೇ ಮೇಡಮ್, ಬನ್ನಿ ಮೇಡಮ್ ಪ್ಲೀಸ್. ಅದಕ್ಕೂ ಮೊದಲು ನಂದೊಂದು ಕಂಡೀಷನ್. ಗೊತ್ತಿತ್ತು, ಯಾವ್ದೋ ಸೆಟ್ಟಿಂಗ್ ಇಲ್ಲದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲಿ ತನಕ ಬರಲ್ಲ ಅಂತ. ಎಸ್, ಈ ರಾಧಿಕಾ ಮಾಡೋ ಯಾವುದೇ ಕೆಲ್ಸಕ್ಕೂ ಒಂದ್ ರೀಸನ್ ಇದ್ದೇ ಇರುತ್ತೆ. ಮನೆಗ್ ಬಂದ್ರೆ ವಿಷಯ ಏನು ಅಂತ ಹೇಳ್ತೀನಿ. ಬರ್ದಿದ್ರೆ ರುಕ್ಕು ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ನೀನ್ ಬರ್ತೀಯಾ? ಬಂದಿದ್ದೀನಿ. ಏನೇನ್ ಕಂಡೀಷನ್? ಇಟ್ಸ್ ಸಿಂಪಲ್. ಇನ್ 2 hours ಅಲ್ಲಿ ಮುಂಬೈಯಿಂದ ನಮ್ ಕಂಪನಿ ಅಡ್ವೊಕೇಟ್ಸ್ ಬರ್ತಿದ್ದಾರೆ. ನೀನು ನನ್ ಗಂಡನ್ ಸ್ಥಾನದಲ್ಲಿ ನಿಂತು ಅವ್ರು ಕೊಡೋ ಪೇಪರ್ಸ್ಗೆ ಸೈನ್ ಮಾಡ್ಬೇಕು, ಅಷ್ಟೇ. ಸಾಕೋಕೆ ಏನ್ ರೆಡಿ ಮಾಡ್ತಾವಳ ಏನೋ. ಅಷ್ಟೊಂದ್ ಸೀರಿಯಸ್ ಆಗಿ ಯೋಚನೆ ಮಾಡೋ ಸೀನ್ ಏನು ಇಲ್ಲ. ಏನು ಯೋಚನೆ ಮಾಡದೆ ಸೈನ್ ಮಾಡ್ಬಿಡಕ್ಕೆ ನನ್ನನ್ನು ಮುಟ್ಟಾಳ ಅನ್ಕೊಂಡಿದ್ಯಾ? ನೀನ್ ಏನು ಅಂತ ನಿನಗಿನ್ ಚೆನ್ನಾಗಿ ನನಗ್ ಗೊತ್ತು. ನೀನ್ ಸೈನ್ ಮಾಡ್ತ್ಯಾ? ಆ ಪೇಪರ್ಸ್ ಅಲ್ಲಿ ಏನಿದೆ ಏನಿಲ್ಲ ಅಂತಾನು ನೋಡ್ದೆ. ಅರ್ಜಿ ಸರ್, ನೀವು ತುಂಬಾ ಗ್ರೇಟ್ ಬಿಡಿ ಸರ್. ಈ ನಿಮ್ಮಪ್ಪ ನಿನ್ನ ಐಲಾಟ ನೋಡಿ ನಿನಗೆ ಮದುವೆ ಆಗದೆ ಆಸ್ತಿ ಸಿಗಲ್ಲ ಅಂತ ವಿಲ್ ಬರ್ತಿರ್ಬೇಕು ಅಲ್ವಾ? ನಿಜಾನೇ ಅನ್ಕೋ. ನಿನ್ನಲ್ದೆ ಬೇರೆ ಯಾರನ್ನೇ ಮದುವೆ ಆಗಿದ್ರು ಆಗಿದ್ರೆ ನಿಂಗೆ ಆಸ್ತಿ ಸಿಗ್ತಿರ್ಲಿಲ್ಲ. ನಾನು ಒಳ್ಳೆಯವನು, ಮದುವೆ ಬೇರೆ ಆಗಿದೆ, ನಾಳೆ ನಿಂಗೆ ರುಕ್ಕು ಬೇಕಾ ಆಸ್ತಿ ಬೇಕಂತ ಬ್ಲಾಕ್ ಮೇಲ್ ಮಾಡ್ತೀಯ. ನಾನು ನಂಗೆ ರುಕ್ಕುನೇ ಬೇಕು ಅಂತೀನಿ, ಈ ಆಸ್ತಿ ಎಲ್ಲ ನಿನಗೆ ಉಳಿಯುತ್ತೆ. ಏನ್ ಬುದ್ಧಿ ಕಲ್ತಿದ್ದೀನಿ ನೀನು? ನನ್ನ ಬಗ್ಗೆ ಅನಾಲಿಸಿಸ್ ಮಾಡೋದ್ ಬಿಟ್ಟು ರೂಮ್ ಅಲ್ಲಿರೋ ಸೂಟ್ ಹಾಕೊಂಡು ಸಿಚುವೇಶನ್ಗೆ ಸೂಟ್ ಆಗೋ ತರ ರೆಡಿ ಆಗಿರು. ಇರ್ತೀನಿ. ಸೈನ್ ಮಾಡಿದ್ಮೇಲೆ ನಿನಗೊಂದು ಬಿಡುಗ ಸಿಗ್ಬಾರ್ದು, ಹಂಗ್ ಮಾಡ್ತೀನಿ ನೋಡ್ತಾ. ಆಸ್ತಿ ಇರೋ ಹೆಣ್ಣಿಗೋಸ್ಕರ ಸ್ವಂತ ಹೆಂಡತಿನ ಮರ್ಡರ್ ಮಾಡಿರೋ ಸ್ತ್ರೀ ಲೋಲ ನಂದ ಗೋಪಾಲ ಹೀಗೂ ಉಂಟೆ ಅಂತ TV 9 ನಲ್ಲಿ. ನೀವೇನ್ ಮೇಡಮ್, ನಾನ್ ಸುಮ್ಮನೆ ತಮಾಷೆಗೆ ಹಂಗಂದ. ನಂಗೆ ಯಾಕೆ ಮೇಡಮ್ ನಿಮ್ಮ ಆಸ್ತಿ? ನಂಗೆ ನಮ್ ರುಕ್ಕುನೇ ಕೋಟಿ. ಕಣ್ಣು ಮುಚ್ಕೊಂಡು ಆ ಕೋಟಿ ಜೊತೆ ಖುಷಿಯಿಂದ 4 ಸ್ಟೆಪ್ ಹಾಕ್ತಾ ಇರು. ಮಧ್ಯ ಮಧ್ಯದಲ್ಲಿ ನಾನು ಕೂಡ ಬರ್ತೀನಿ. ನಿನಗೆ ಅಲ್ಲಿದೆ ಪೂಜೆ ಪುನಸ್ಕಾರ, ಮುಖಕ್ಕೆ ಮಂಗಳಾರತಿ. ಲೇ ಶಿಷ್ಯ, ನನ್ಗೊಂದು ಐಡಿಯಾ ಬಂತು ಕಣ. ಲೇ, ನಾವ್ ಯಾವ ತರಲ್ಲೂ ಕಮ್ಮಿ ಇದೀವಿ. ಇಲ್ಲ ಬಾಸ್, ನಾನ್ ಯಾಕೋ ಹೀರೋ ಆಗ್ಬಾರ್ದು? ಆಗ್ಬೋದು ಬಾಸ್. ಏನು ಒಂದು 3 ಇಂಚು ಕಡಿಮೆ ಇರ್ಬೋದಪ್ಪ, ಅಷ್ಟೇ. 3 ಇಂಚ್ ಏನ್ ಬಾಸು, ಇರದೇ 3 ಅಡಿ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಶಿವಣ್ಣ ಮಾತ್ರ ಲಾಂಗ್ ಹಿಡಿಬೇಕಾ? ನಾನು ಲಾಂಗ್ ಹಿಡ್ದಿದ್ದು ನಿನ್ನ ನೋಡಿದ್ಯೇನು? ನೋಡದೆ ಬೇಡ ಬಿಡಿ ಬಾಸ್. ಲೇ, ಏನು ದರ್ಶನ್ ಮಾತ್ರ ಮಚ್ಚಿಡ್ಕೊಂಡು ಕಳಾಸಿ ಪಾಳ್ಯ ಎಲ್ಲ ಓಡಬೇಕಾ? ನಾನು ಮಚ್ಚಿಡ್ಕೊಂಡು ರೋಡಲ್ಲಿ ಓಡಾಡಿದ್ರೆ ಜನ ಏನ್ ನನ್ನ ದನ ಕಡಿಯೋನು ಅನ್ಕೊಂತಾರ? ಹೌದು ಬಾಸ್. ಲೇ ಮಂಜ, ಯಶ್ಗಿಂತ ಸ್ಮಾರ್ಟ್ ಅಲ್ಲಿ ನಾನೇನೋ ಕಮ್ಮಿ ಇದ್ದೆ. ಯಶ್ ಬಿಸಿಲಿಗೆ ಹೋದ್ರೆ ಕಪ್ಪಗಾಗ್ಬಿಡ್ತೇನೆ, ನಮ್ದು ಬಣ್ಣ ಹೋದ್ರೆ ಕಾಸು ವಾಪಸ್ಸಲ್ಲಿ. ಅವರು ರಾಜ ಹುಲಿ ಆದ್ರೆ ನಾನು ರಾಜದುರ್ಗದ ಈಲಿ ಕಣ. ನಮ್ ಇಷ್ಟ ಕಣ. ಏನು ಪವರ್ ಸ್ಟಾರ್ ಮಾತ್ರ
ಪವರ್ಫುಲ್ ಆಗಿ ಹೊಡಿಯೋದ? ನಾನು ಕೈ ಎತ್ತಿ ಪವರ್ಫುಲ್ ಆಗಿ ಹೊಡೆದಿದ್ನ ನೀನು ನೋಡಿಲ್ಲಲ್ಲ? ಅದ್ ತಗೋಣ. ನಾನೇ ಕಣ ರವಿಚಂದ್ರನ್. ಬಾರೋ ರಣಧೀರ. ಯಾರಪ್ಪ ನೀವೆಲ್ಲ? ಶಿವಣ್ಣನ್ ಫ್ಯಾನ್, ಅಪ್ಪು ಅಭಿಮಾನಿ, ಓಹೋ, ಯಶ್ ಕಲಾಭಿಮಾನಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಟ್ಟ ಅಭಿಮಾನಿ. ಇನ್ನು ಮೇಲೆ ನೀವೆಲ್ಲ ನನ್ನ ಅಭಿಮಾನಿಗಳು. ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ಹೀರೋ ಆಗ್ಬೇಕಾ ಬಾಸು? ಏಯ್ ಮೂಕಾಸ್ ಮಂಜ, ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಹೌದು, ನನ್ನ ಮಾತನ್ನ ನಾನೇ ಕೇಳಲ್ಲ. ನಿನ್ನ ಮಾತನ್ನ ನಾನ್ಯಾಕೆ ಕೇಳಿ? ಮರ್ಯಾದೆಯಿಂದ ಲಾಯರ್ ಹೇಳಿದ ಕಡೆ ಸೈನ್ ಮಾಡು. ಅದ್ರಲ್ಲಿ ಏನಿದೆ ಅಂತ ಒಂದ್ಸಲ ಓದ್ಬಿಟ್ಟು ಸೈನ್ ಮಾಡೋದು ಒಳ್ಳೇದು. ಹಾ ನೀವೇ ಸರ್, ಗಂಡ ಹೆಂಡತಿರ ಮಧ್ಯೆ ಏನ್ ಸರ್ ಇದೆಲ್ಲ? ಪ್ರೀತಿ ವಿಶ್ವಾಸ ಮುಖ್ಯ ಸರ್. ಏನ್ ನೋಡೋದು ಸರ್, ನನ್ನ ಹೆಂಡತಿ ಮೇಲೆ ನಂಗೆ ನಂಬಿಕೆ ಇದೆ. ತಗೊಳ್ಳಿ ಸರ್. ವೆರಿ ಗುಡ್. ನಿಮ್ಮಿಬ್ಬರದು ಒಳ್ಳೆ ಜೋಡಿ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ಗುಡ್ ಲಕ್ ಸರ್. ಮೇಡಮ್ ಮೇಡಮ್ ಬನ್ನಿ ಮೇಡಮ್, ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಿಮ್ಮನೆಗ? ಬೇಡ ನಂದು. ಒಂದು ಫೋನ್ನಲ್ಲಿ 2 ಸಿಮ್ ಇರಬಹುದು, ಆದ್ರೆ ಒಂದೇ ಮನೆಯಲ್ಲಿ 2 ಸಂಸಾರ ಇರಬಾರ್ದು. ಮೇಡಮ್ ನೀವು ತಮಾಷೆ ಮಾಡಬೇಡಿ ಮೇಡಮ್, ಪ್ಲೀಸ್. ನಂದು ಮೊದಲೇ ಅವಳು ಟೆನ್ಷನ್ ನಲ್ಲಿ ಉರಿದ್ ಬೀಳ್ತಾ ಇದ್ದಾಳೆ. ಈಗ ನಾವಿಬ್ರು ಒಟ್ಟಿಗೆ ಹೋದ್ರೆ ಅಷ್ಟೇ. ಹೌದು ಹೌದು, ಇದೆಲ್ಲ ನಮ್ದೇ ಪ್ಲಾನ್ ಅನ್ಕೊಂಡ್ಬಿಡ್ತಾಳೆ. ಕರೆಕ್ಟ್ ಮೇಡಮ್. ಅದಕ್ಕೆ ಹೇಳೋದು, ನೀನ್ ಹೋಗ್ ಮಾತಾಡಿದ್ರೆ ಈ ವಿಷಯ ಓಪನ್ ಆಗುತ್ತೆ, ನಾನ್ ಹೋಗ್ ಮಾತಾಡಿದ್ರೆ ಈ ವಿಷಯ ಕ್ಲೋಸ್ ಆಗುತ್ತೆ. ಡ್ಯಾಡಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ಮಮ್ಮಿ ಇದೀನಲ್ಲ, ನಾನ್ ನಿಂಗೆ ಚಾಕ್ಲೇಟ್ಸು, ಬಿಸ್ಕೆಟ್ಸು, ಐಸ್ ಕ್ರೀಮು. ಐ ಆಮ್ ರಾಧಿಕಾ, ನೀನ್ ಆಟಾಡ್ಕೋ. ಹಾಯ್ ಸ್ವೀರಿ. ನೀವು ಸ್ವೀಟೇ. ದೀಕ್ಷಾ ಹೋಗು ಅಂದಲ್ಲ, ಏನ್ ಬೇಕು? ನೀನ್ ಆಟೋಗ್ರಾಫ್. ನಿನ್ ಯಜಮಾನ್ರು, ಸಾರಿ ನಮ್ ಯಜಮಾನ್ರು ಮಿಸ್ಟರ್ ನಂದಗೋಪಾಲ್ MBA ನಿನ್ ಹತ್ರ ವಿಚ್ಛೇದನ ಬಯಸಿ ಕಳ್ಸಿರೋ ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್. ಏನಂದೆ? ಡಿವೋರ್ಸಾ? ಎಸ್. ಅದನ್ ಬಂದು ಅವರೇ ಕೇಳ್ಬೋದಿತ್ತಲ್ಲ. ಅವ್ರಿಗೆ ಮುಖ ತೋರ್ಸಕ್ ನಾಚಿಕೆ ಅಂತ ನಾನ್ ಬಂದಿದ್ದು. ನಿನಗದಿಲ್ವಾ? ಎಲ್ಲಿರುತ್ತೆ? ಕಂಡೋರ್ ಗಂಡನ್ನ ಟೆಸ್ಟು ಪಸ್ಟು ಅಂತ ಮನೇಲಿ ಇಟ್ಕೊಂಡು ಮರಳು ಮಾಡಿ ಮದುವೆ ಆದವಳಿಗೆ ನಾನು ಕೋರ್ಟ್ಗೆ ಹೋಗ್ತೀನಿ. ಈ ಮದುವೆ ಕಾನೂನು ಬಾಹಿರ ಅಂತ ಪ್ರೂವ್ ಮಾಡ್ತೀನಿ. ಅದಕ್ಕೆ ನಿನ್ ಗಂಡ ನಿನ್ನ ಪೆದ್ದು ಅನ್ನೋದು. ಅಲ್ಲ, ಮದುವೆ, ಮಧುಚಂದ್ರ ಎಲ್ಲ ಮುಗಿದು ನೀನೇ ಬೇಡ ಅಂತ ಡಿವೋರ್ಸ್ ಕೊಡೋ ಹಂತಕ್ಕೆ ತಲುಪಿರುವಾಗ ಮತ್ತೆ ನೀನು ಶುರುವಿಂದ ಕಾನೂನು ಕಟ್ಲೆ ಅಂದ್ರೆ ಕೋರ್ಟ್ ನಗಲ್ವಾ? ಹಾಗಿದ್ಮೇಲೆ ಈ ಡಿವೋರ್ಸ್ ನಾಟಕ ಎಲ್ಲ ಯಾಕೆ? ಹೋಗಿ ಎಲ್ಲಾದ್ರೂ ಹಾಯಾಗಿರಿ. ಇರಬಹುದು, ಆದ್ರೆ ನೀನ್ ಡಿವೋರ್ಸ್ ಕೊಡದೆ ನಮ್ಮ ರಿಲೇಶನ್ಶಿಪ್ಗೆ ಆಥರೈಸೇಷನ್ ಸಿಗಲ್ವಲ್ಲ ರುಕ್ಕು? ನಾನು ನನ್ನ ಗಂಡ ಬರ್ದೆ ಯಾವ ಡಿವೋರ್ಸ್ಗೂ ಸೈನ್ ಮಾಡಲ್ಲ. ಅಂದ್ರೆ ನಿನಗಿನ್ನೂ ನಿನ್ ಗಂಡನ್ ಮೇಲಿರೋ ನಂಬಿಕೆ ಹೋಗಿಲ್ಲ ಅಂತ ಆಯ್ತು. ಇನ್ನೂ ಈ ವಿಷಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನಿನಗೆ ಆ ಪತ್ರ ಬರ್ದಿದ್ದು, ದಿಢೀರ್ ಅಂತ ಪೊಲೀಸ್ ಬಂದು ನಿನ್ನನ್ ಹೆದರ್ಸಿದ್ದು, ಅರ್ಜೆಂಟ್ ಅಲ್ಲಿ ಮದುವೆ ಆಗಿದ್ದು, ಇದೆಲ್ಲ ನಾನು ನಂದಗೋಪಾಲ್ ಇಬ್ರು ಸೇರಿ ಆಡಿದ ನಾಟಕ. ನಾನೇನ್ ತಪ್ಪು ಮಾಡ್ದೆ ಅಂತ ಈ ತರ ಮಾಡಿದ್ರಿ? ತಪ್ಪು ಮಾಡಿದ್ ನೀನಲ್ಲ ರುಕ್ಕು, ನಾವು. ಈ ಪ್ರೀತಿ ಅನ್ನೋ ಮೋಡಿಗ್ ಬಿದ್ದು ನಾವ್ ಯಾರು ಏನು ಅಂತ ಯೋಚನೆ ಮಾಡ್ದೆ ಮತ್ತೆ ವಾಪಸ್ ಬರಕ್ ಆಗದೆ ಇರೋಷ್ಟು ದೂರ ಹೊರಟೋಗಿದೀವಿ. ನಾನೇನೋ BV ನಂಬರ್ 2 ಆಗಿರೋಕ್ಕೂ ರೆಡಿ, ಬಟ್ ನೀನೊಪ್ಪಲ್ವೇ? ಈಗ ನೀನ್ ದೊಡ್ಡ ಮನಸ್ ಮಾಡಿ ನಮ್ ತಪ್ಪನ್ನ ಕ್ಷಮಿಸಿ ಈ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ಕೊಟ್ರೆ ನಿನ್ ಹೆಸರು ಹೇಳ್ಕೊಂಡು ಜೀವನ ನಡೆಸ್ತೀವಿ. ನೀನ್ ಕೊಡೋ ಭಿಕ್ಷೆ ಅಂತ ಅನ್ಕೋತೀನಿ. ಇನ್ನೊಂದು ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನಗೇನ್ ಸೈನ್ ತಾನೇ ಬೇಕಾಗಿರೋದು? ಕೊಡು. ತಗೋ.
ರುಕ್ಕು? ಏನಿದು ಗೋಪಾಲ ಮನೆ ಮುಂದೆ ಕಾರು? ಗೋಪಾಲ ಫಾರಿನ್ ಕಾರಲ್ಲಿ ಓಡಾಡಂಗೆ ಆಗೋದ್ನಾ? ಚಲೋ ಚಲೋ. ನಾನು ಹೇಳಿದ ಭವಿಷ್ಯ ನಿಜವಾಗೋಯ್ತೆ. ನನಗೆ ನಂಬಕ್ಕಾಗ್ತಾ ಇಲ್ವಲ್ಲ. ನನಗೂ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ರುಕ್ಕು ನನ್ನ ಡೈವರ್ಸ್ ಕೇಳಿದಾಳೆ ಅಂದ್ರೆ ಅವಳಿಗೇನೋ ಆಗಿದೆ ನಿಜವಾಗ್ಲು. ಅವಳಿಗೇನೂ ಆಗಿಲ್ಲ, ನಿನ್ ಮೇಲೆ ದ್ವೇಷ ಅಷ್ಟೇ. ನಂದೇನು ತಪ್ಪಿಲ್ಲ ಅಂತ ಸಾರಿ ಹೇಳಿದ್ರು ನನ್ನ ಮೇಲೆ ಹಾಗೆ ಸಾಧಿಸ್ತಾಳೆ ಅಂದ್ರೆ ಅವಳನ್ನ ಹೀಗೆ ನಂದು ಆವೇಶದಿಂದ ಏನೂ ಪ್ರಯೋಜನ ಇಲ್ಲ. ಅವಳ ಆಸೆ ಪಡೋ ಹಾಗೆ ಡೈವರ್ಸ್ ಸೈನ್ ಮಾಡ್ಕೊಟ್ಬಿಡಿ. ಅವಳೇನೋ ಬುದ್ಧಿ ಇಲ್ಲದೆ ಆಡ್ತಾಳೆ ಅಂತ ನಾನಂತ ತಳ ಹಾಕ್ಲಾ? ಅವಳಿಗೆ ಒದ್ದ ಬುದ್ಧಿ ಕಲ್ಸಿ ನೋಡ್ತಾರೆ. ಬೇಡ ನಂದು, ಸುಮ್ನೆ ದುಡುಕಿ ಏನಾದ್ರೂ ಮಾಡ್ಬಿಡ್ಬೇಡಿ ಪ್ಲೀಸ್. ಇದಕ್ಕೆಲ್ಲ ನಿನ್ನೆ ಕಾರಣ. ನಂದು ನನ್ ಮಾತ್ ಕೇಳಿ, ನಮ್ಮ ಸಂಬಂಧಕ್ಕೆ ಬ್ರೇಕ್ ಹಾಕ್ಬೇಡಿ. ಹಾಕ್ಬೇಕು. ಈ ಸಮಸ್ಯೆಗಳ ಪರಿಹಾರ ಆಗ್ಬೇಕು ಅಂದ್ರೆ ಇದಕ್ಕೆ ಈಗಲೇ ಬ್ರೇಕ್ ಹಾಕ್ಲೇಬೇಕು. ರುಕ್ಮಿಣಿ, ಬಾರಯ್ಯ ಗೋಪಾಲ ಬಾ. ಯಾಕೋ 3-4 ದಿನದಿಂದ ನಿನ್ನ ವರ್ತನೆ ವಿಚಿತ್ರವಾಗಿದೆ ಅಂತಲಯ್ಯ. ಶಾಸ್ತ್ರಿಗಳ ನಂದಲ್ಲಿ ಅಂತ ಎಲ್ಲದಕ್ಕೂ ಅಳ್ಳಾಡ್ಸ್ಕೊಂಡ್ ಬರ್ಬೇಡ್ರಿ. ಯಾಕ್ರಿ ಬರ್ಬಾರ್ದು? ನನ್ಗೆ ಯಾರು ಹೇಳಿರೋ ಕೇಳರೋ ಇಲ್ಲ ಅನ್ಕೊಂಡಿದೀರಾ? ಹೇಳ್ಕೆ ಮಾತ್ ಕೇಳ್ಕೊಂಡೆ ಹಿಂಗ್ ಉಚಿತ ಆಡ್ತಾ ಇರೋದು. ಹುಚ್ಚು ನಿಮಗೆ, ಆ ಮಾಯಾಂಗನೆ ಹುಚ್ಚು. ಅದಕ್ಕೆ ತಾನೆ ಅವಳ ಕೈಯಲ್ಲಿ ಡಿವೋರ್ಸ್ ಪೇಪರ್ಸ್ ಕಳ್ಸಿದ್ದು. ಡೈವೋರ್ಸ್ ಕೇಳ್ತಿರೋದು ನಾನಲ್ಲ, ನೀನು. ನೀವು ನೀನು ನೀವು ನೀನು ನೀವು ನಿಲ್ಸಿ. ಹೌದು, ಅದನ್ನ ನೀನೂ ಕಳಿಸ್ಲಿಲ್ಲ. ಹಾಗಾದ್ರೆ ಅಂದ್ರೆ 100% ಅವಳದೇ ಗೇಮು. ಏನ್ರಿ ಹೇಳ್ತಾ ಇದೀರಾ? ಅಯ್ಯೋ ರುಕ್ಕು, ನಾನ್ ನಡೆದಿದ್ದೆಲ್ಲ ಬಂದಿನ ಹತ್ರ ಹೇಳ್ತೀನಿ ಅಂತ ಬಂದ್ ಹಿಂಗ ಅಲ್ಲಾಡ್ಸೋಗಿದ್ದಾಳೆ. ಹಾಗಾದ್ರೆ ಅವಳು ನಿನ್ ಬಗ್ಗೆ ಹೇಳಿದ್ದೆಲ್ಲ ಎಲ್ಲ ಸುಳ್ಳು. ಆರ್ಜಿ ಗ್ರೂಪ್ ಆಸ್ತಿ ಎಲ್ಲ ಹೊಡಿಬೇಕಂತ ನನ್ನನ್ನ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾಳೆ. ಹೌದಾ? ಲೇ, ಇದಕ್ಕೆಲ್ಲ ನೀನೇ ಕಾರಣ ಕಣೆ. ನಾನು ಏನ್ ಮಾಡಿದ್ರು ಡೌಟು. ನಿನ್ನಂತ ಡೌಟ್ ಕೂಡ ಹೆಂಗಸಿಂದಾನೆ ನಂತರ ಮುಗ್ಧ ಅಮಾಯಕ ಗಂಡಸರು ಈ ತರ ಕಷ್ಟಕ್ಕೆ ಸಿಗಾಕೊಳ್ಳೋದು. ನಿನ್ನ ಕಷ್ಟಕ್ಕೆ ಆ ರಾಧಿಕಾನು ಕಾರಣ ಅನ್ನೋದು ನಾ ಮರಿಬೇಡ ಕಣಯ್ಯ. ಬರೀ ಕಾರಣ ಏನು, ನಮ್ಮನ್ನ ನೆಮ್ಮದಿನೇ ಹಾಳು ಮಾಡಿದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಅದ್ರ ಅವಶ್ಯಕತೆ ಇಲ್ಲ. ನಾನು ಡಾಕ್ಟರ್ ಸುಗುಣ ಸತ್ಯಮೂರ್ತಿ, ರಾಧಿಕಾಗೆ ತಾಯಿ ತರ. ಈಗ ನಿಮ್ದೇನು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋಕೆ ಏನಿದೆ? ಅವಳ ನಾಟಕ ಎಲ್ಲ ಗೊತ್ತಾದ್ಮೇಲೆ ಅವಳ ಬಗ್ಗೆ ಗೊತ್ತಾಗ್ದಿರೋಂತ ಇನ್ನೂ ಕೆಲವು ವಿಷಯಗಳಿದೆ. ಅವಳು ಇವತ್ತೋ ನಾಳೆನೋ ಸಾಯಕ್ಕೆ ಸಿದ್ಧವಾಗಿರೋ ಹಾರ್ಟ್ ಪೇಷಂಟ್. ವಾಸಿ ಮಾಡಕ್ಕಾಗದೇ ಇರೋಂತ ಕಾರ್ಡಿಯೋಮಯೋಪತಿ ಅನ್ನೋ ಡಿಸೀಸ್ನಿಂದ ಸುಮಾರು 2 ವರ್ಷದಿಂದ ನರಳ್ತಾ ಇದ್ದಾಳೆ. ಅವಳ ತಂದೆ ಆರ್ಜಿ ಸರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಅವರೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಮಾನವತಾವಾದಿ ಕೂಡ. ತಮ್ಮ ಕಂಪನಿಯಿಂದ ಬಂದ ಲಾಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ ಸ್ಕೂಲು, ಹಾಸ್ಪಿಟಲ್, ಅನಾಥಾಶ್ರಮ ಅಂತ ಹಲವಾರು ಸಮಾಜ ಸೇವಾ ಸಂಸ್ಥೆಗಳಿಗೆ ಮೀಸಲಿಟ್ಟಿದ್ರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಆಕಸ್ಮಿಕವಾಗಿ ಸತ್ತೋದ್ಮೇಲೆ ಅವರ ರಿಲೇಟಿವ್ಸು, ಅವರ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರ ಆಶಯಗಳಿಗೆ ಅಂತ್ಯ ಹಾಡಿ ಕಂಪನಿ ಲಾಭನೆಲ್ಲ ಹಂಚಿಕೊಳ್ಳೋದಕ್ಕೆ ಸಂಚು ಮಾಡಿದ್ರು. ಆಗ ನಮ್ಮ ರಾಧಿಕಾ ಕಂಪನಿ ಜವಾಬ್ದಾರಿನೆಲ್ಲ ವಹಿಸಿಕೊಂಡು ಅವಳ ತಂದೆ ಆದರ್ಶಗಳನ್ನ ಉಳಿಸ್ಕೊಂಡು ಬರೋದ್ರ ಜೊತೆಗೆ ಮುಂದಿನ ವಾರಸ್ದಾರನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ಲು. ಅದರ ಫಲನೇ ಅವಳ ಸೋಕಾಲ್ಡ್ ಟೆಸ್ಟ್ ಅನ್ನೋ ನೆಪದಲ್ಲಿ ಬಡವರ ಭಾವನೆಗಳ ಜೊತೆಗೆ ಆಟ ಆಡ್ತಾಳೆ ಅನ್ನೋ ಆರೋಪ. ಆದ್ರೂ ಅದನ್ನೆಲ್ಲ ಕೇರ್ ಮಾಡ್ದೆ ಜೀವನದ ಕೊನೆ ಕ್ಷಣಗಳನ್ನಾದ್ರೂ ಹಾಯಾಗಿ ಕಳಿಯಮ್ಮ ಅಂದ್ರೆ ಅದನ್ನು ಕೇಳ್ದೆ ತನ್ನ ಪ್ರಯತ್ನನ ಮುಂದುವರೆಸಿದಾಗ ಸಿಕ್ಕಿದ್ದು ನೀವು ಆರ್ಜಿ ಸರ್ಗೆ ಯಾವಾಗಲೂ ಕಳಿಸಿದಂತ ಬಿಸಿನೆಸ್ ಅಂಡ್ ಸೋಷಿಯಲ್ ಡೈನಮಿಕ್ಸ್ ಅನ್ನೋ ಥೀಸಿಸ್. ವಾವ್, ಅಮೇಜಿಂಗ್. ವಾಟ್ ಐಡಿಯಾಸ್, ಐಡಿಯಾಲಜೀಸ್, ಕಾನ್ಸೆಪ್ಟ್ಸ್. ಹೌ ಕ್ರಿಯೇಟಿವ್. ಎಕ್ಸಾಕ್ಟ್ಲಿ ಅಪ್ಪನ್ ಥರ, ಬಟ್ ಹಿಸ್ ಓನ್ ಕ್ರಿಯೇಟಿವಿಟಿ. ಐ ಥಿಂಕ್ ಹಿ ಇಸ್ ಪರ್ಫೆಕ್ಟ್ ಫಾರ್ ದ ಚೇರ್ಮನ್ ಪೋಸ್ಟ್. ಅಷ್ಟೇ 5 ನಿಮಿಷದಲ್ಲಿ ನಂದಗೋಪಾಲ್ ಜಾತ್ಕನೆಲ್ಲ ಜಾಲಾಡಿ ಇವರ ಸೋಷಿಯಲ್ ಸರ್ವಿಸ್ ಮತ್ತೆ ಅನಾಥ ಮಗುನ ಇವರು ಸಾಕ್ತಾ ಇರೋಂಥ ವಿಷಯ ತಿಳಿದು ಇವ್ರೆ ಆರ್ಜಿ ಸರ್ ವಾರಸ್ದಾರ ಅಂತ ತೀರ್ಮಾನ ಮಾಡ್ಬಿಟ್ಲು.
ಮತ್ತೆ ಈ ಟೆಸ್ಟ್ ಎಲ್ಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋದು ಅವಳ ಪಾಲಿಸಿ. ಹೌದು ಮೇಡಮ್, ರಾಧಿಕಾ ಮೇಡಮ್ ಪ್ರಾಕ್ಟಿಕಾಲಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಆ ಕಾರಣಕ್ಕೆ ನನಗೂ ವಿಷಯನ ತಿಳಿಸ್ದೆ IDBI ಮೀಟಿಂಗಿಗೆ ಅಂತ ಬಂದೋಳು ಇಷ್ಟೆಲ್ಲ ನಾಟಕ ಆಡಿದಾಳೆ. ಒಂದ್ ನಿಮಿಷ ಇದನ್ನ ಕೇಳಿ. ನಾನು ಆಡಿದ ನಾಟಕದ ಬಗ್ಗೆ ಈಗ ನಿಮ್ಗೆ ಯಾರಿಗೂ ಆಕ್ಷೇಪ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮಿಸ್ಟರ್ ನಂದಗೋಪಾಲ್, ನೀವೆಂಥ ಟ್ಯಾಲೆಂಟೆಡ್, ಏನೆಲ್ಲ ಆಟಿಟ್ಯೂಡ್ ಅಂತ ಗೊತ್ತಿದ್ರು ಎಷ್ಟು ಪರ್ಫೆಕ್ಷನ್ ಅಂತ ತಿಳ್ಕೊಳ್ಳೋ ಒಂದೇ ಕಾರಣಕ್ಕಾಗಿ ಈ ಮದುವೆ ಮೊದಲ ರಾತ್ರಿ ನಾಟಕ ಆಡಿತು. ನಾನ್ ಅಷ್ಟೆಲ್ಲ ಪ್ರಯತ್ನ ಪಟ್ಟು ನನ್ನ ಸೌಂದರ್ಯದಿಂದ ನಿಮ್ಮನ್ ಮರಳು ಮಾಡ್ಬೇಕು ಅನ್ಕೊಂಡೆ. ಆಸ್ತಿ ಐಶ್ವರ್ಯದ ಆಸೆ ಕೂಡ ತೋರಿಸ್ದೆ. ಆದ್ರೆ ನೀವು ನನ್ನ ನಿರೀಕ್ಷೆಗೂ ಮೀರಿದ ಬಂಗಾರ ಅಂತ ಪ್ರೂವ್ ಮಾಡ್ಬಿಟ್ರಿ. ಆಗ್ಲೇ ನಾನ್ ನಮ್ ಕಂಪನಿ ಅಡ್ವೊಕೇಟ್ಸ್ ನ ಕರ್ಸಿ ಸಂಬಂಧಪಟ್ಟ ಪೇಪರ್ಸ್ಗೆ ಸೈನ್ ಮಾಡಿಸಿ ನಿಮ್ಮನ್ನ RG ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಮಾಡ್ದೆ. ಡಿಯರ್ ರುಕ್ಕು, ನಿಮ್ ಹತ್ರ ಮಾತ್ರ ನಾನ್ ಕ್ಷಮೆ ಕೇಳಲೇಬೇಕು. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಈ ರೀತಿ ಮಾನಸಿಕವಾಗಿ ನೋಯಿಸಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಗಂಡ ನಂದಗೋಪಾಲ್ಗೆ ಚೇರ್ಮನ್ಶಿಪ್ ವಹಿಸ್ಕೊಟ್ಟ ಮೇಲೆ ನನಗುಳಿದಿದ್ದು ಒಂದೇ ಒಂದು ಕೆಲ್ಸ. ನನ್ನಂತ ಸುಂದರವಾದ ಹುಡುಗಿನೂ ಧಿಕ್ಕರಿಸೋಕೆ ಕಾರಣವಾದ ನೀವು ಹೇಗಿರ್ಬೋದು ಅಂತ ನೋಡೋದು. ಇಲ್ಲಿಗೆ ನನ್ನೆಲ್ಲಾ ಗೇಮ್ ಮುಗಿದು ನನ್ನ ತಂದೆ RG ಅವರ ಧ್ಯೇಯ, ಉದ್ದೇಶ, ಆಶಯ ಎಲ್ಲ ನಿರಂತರವಾಗಿ ನಂದಗೋಪಾಲ್ ನೆರವೇರಿಸ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಸ್ಫೂರ್ತಿಯಾಗಿ ಚೈತನ್ಯವಾಗಿ ರುಕ್ಕು ಇರ್ತಾರೆ ಅಂತ ಆಶಿಸ್ತಾ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಬಯಸುವ ನಿಮ್ಮ ರಾಧಿಕಾ. ರಾಧಿಕಾ ಮೇಡಮ್ ಇವಾಗ ಎಲ್ಲಿದ್ದಾರೆ? ನಾನು ಅವ್ರು ನೋಡ್ಬೇಕು. ಸದ್ಯಕ್ಕಾಗಲ್ಲ, ಸಮಯ ಬಂದಾಗ ನಾನೇ ಭೇಟಿ ಆಗ್ತೀನಿ ಅಂತ ಹೇಳಿದಾಳೆ. ಅಲ್ಲಿ ತನಕ ಓನ್ಲಿ ಮೆಮರೀಸ್. ಬರೀ ನೆನಪುಗಳು ಮಾತ್ರ. ಯಾವುದನ್ನು ಮರೆಯಕ್ಕಾಗಲ್ಲ. 2013-14 ಸಾಲಿನಲ್ಲಿ ನಮ್ಮ ಕಂಪನಿ ಟರ್ನ್ ಓವರ್ 40% ಹೆಚ್ಚಾಗಿದೆ. ಕಳೆದ 2 ವರ್ಷಗಳಲ್ಲಿ ಟರ್ನ್ ಓವರ್ 80% ಹೆಚ್ಚಾಗಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳ ಸಹಕಾರದಿಂದ. ಇನ್ನು ಸಮಾಜ ಸೇವೆ ವಿಷಯಗಳಿಗೆ ಬಂದ್ರೆ ನಮ್ಮೆಲ್ಲರ ಅನ್ನದಾತ RJ ಸರ್ ಅವರು ಸ್ಥಾಪಿಸಿದ ಎಲ್ಲ ಯೋಜನೆಗಳಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಕೊಡ್ತಾ ಇರೋ ಫಂಡ್ಸ್ನ 25% ಜಾಸ್ತಿ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲೇ ರಾಧಿಕಾ ಮೇಡಮ್ ಅವರ ಹೆಸರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಬಿಸಿನೆಸ್ ಸ್ಕೂಲ್, ಬಡವರಿಗೋಸ್ಕರ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕೈಲಾಗದವ್ರಿಗೋಸ್ಕರ ಒಂದು ಅನಾಥಾಶ್ರಮ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನನ್ನ ಈ ಎಲ್ಲ ಯೋಜನೆಗಳು, ಸಾಧನೆಗಳು, ಇದರ ಹಿಂದಿರೋ ಹೆಸರು ಮತ್ತು ಉಸಿರು ಒಂದೇ, ರಾಧಿಕಾ ಮೇಡಮ್. ಕಂಡೀಷನ್ ಹೇಗಿದೆ ಮೇಡಮ್? ಚೇರ್ಮನ್ ನಂದಗೋಪಾಲ್. ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಮೇಡಮ್. ನೀವ್ಯಾಕೆ ಈ ವಿಷಯ ನನಗೆ ಹೇಳಲಿಲ್ಲ?
ನಿಮ್ ಸೇವೆ ಮಾಡೋ ಅವಕಾಶ ನನ್ಗೆ ಯಾಕೆ ಮಾಡ್ಕೊಡ್ಲಿಲ್ಲ ಮೇಡಮ್? ಕಂಪನೀಸ್ನ ನೋಡ್ಕೊಳ್ಳೋರು ಯಾರು? ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ವಿಷಯ ತಿಳಿತು. ಆರ್ಜಿ ಸರ್ಗೆ ಈಗ ತುಂಬಾ ಖುಷಿಯಾಗಿರ್ಬೋದು. ನಾನಲ್ಲಿಗೆ ಹೋದ್ಮೇಲೆ ನೀನವ್ರ ದೊಡ್ಡ ಫ್ಯಾನು ಅಂತ ತಿಳಿಸ್ತೀನಿ. ಬಬ್ಲು ನೋಡಿ ಚಾಕ್ಲೇಟ್ ತಿನ್ನೋದನ್ನು ಬಿಟ್ಬಿಟ್ಟಿದ್ದಾನೆ. ಇವರು ಮತ್ತೆ ಹುಟ್ಟು ಬರ್ತಾರೆ ಅಂತ ನಮ್ ಡ್ಯಾಡಿ ಹೇಳ್ತಾ ಇದ್ರು ಅಲ್ವಾ ಡಾಕ್ಟರ್? ಡಾಕ್ಟರ್ ರಾಧಿಕಾ ಮೇಡಮ್ ಅಲ್ಲಿ? ನಾನು ನೋಡ್ಲಿಲ್ಲ ಸರ್. ಮೇಡಮ್ ಎಲ್ಲ ನಂಗೆ ಗೊತ್ತಿಲ್ಲ ಸರ್. ರಾಧಿಕಾ ಮೇಡಮ್ ಎಲ್ಲಮ್ಮ? ಇಲ್ಲಿ ಎಲ್ಲೋ ಹೊರಗಡೆ ಇರ್ಬೇಕು ಸರ್. ರುಕು ಮೇಡಮ್ ಎಲ್ಲ? ಇಲ್ಲೇ ಇರ್ಬೇಕು ರೀ. ಎಲ್ಲೇ? ಬಬ್ಲು ಸರ್? ರಾಧಿಕಾ ಮೇಡಮ್ ಅಲ್ಲಿ? ನನಗೆ ಗೊತ್ತಿಲ್ಲ ಸರ್. ಐ ಆಮ್ ದ ಮಾಸ್ಟರ್ ಆಫ್ ಪ್ಲೇಯಿಂಗ್ ಗೇಮ್ಸ್. ಬಾ ಬಾ ಲೇ ನಿಂತ್ಕೊಳು. ಅಬ್ಬಾ ಕಳ್ಳಿ, ಈಗಲೇ ಗೇಮ್ ಆಡಕ್ ಶುರು ಮಾಡ್ಬಿಟ್ಯಾ? ದೊಡ್ಡೋಳಾದ್ಮೇಲೆ ಅದ್ ಯಾರ್ಯಾರು ಗೋಳಿಕೋತಾಳೋ ಏನೋ. ಹಾ, ಎಷ್ಟೇ ಆದ್ರೂ ರಾಧಿಕಾ ಮೇಡಮ್ ಅಲ್ವಾ? ನಮಸ್ತೆ ಮೇಡಮ್.